ಇವತ್ತು ಶನಿವಾರವಾಗಿರುವುದರಿಂದ ಮಾಸ್ಟರ್ಸ್ ಈಗಾಗಲೇ ತಮಗೆ ತಿಳಿದ ವಿಷಯ. ಶನಿವಾರ ಇನ್ನು ತಮ್ಮ ತಮ್ಮ ಕಲೆಗಳನ್ನ ಪ್ರದರ್ಶನ ಮಾಡುವಂತ ದಿನವಾಗಿರ್ತದೆ. ಆದ್ದರಿಂದ ಇವತ್ತು ಯಾರ್ಯಾರು ತಮ್ಮ ಕಲೆ ಪ್ರದರ್ಶನವನ್ನು ಮಾಡ್ತೀರಿ ಅಂದ್ರೆ ತಮ್ಮಲ್ಲಿರುವಂತ ಕಲೆಗಳು, ಯಾವುದೇ ಹಾಡಿರ್ಲಿ, ಕಥೆ ಇರಲಿ ಅಥವಾ ಯಾವ್ದಾದ್ರು ಜ್ಞಾನ ಹಂಚಿಕೆ ಇದ್ರೆ ಇಲ್ಲಿ ನೀಡಲು ಅದಕ್ಕೂ ಕೂಡ ಮಹಾವತಾರ್ ಫೌಂಡೇಶನ್ಗೆ ಅವಕಾಶ ಒದಗಿಸಿಕೊಟ್ಟಿದೆ. ಆದ್ದರಿಂದ ತಾವೆಲ್ಲರೂ ಹ್ಯಾಂಡ್ ರೈಸ್ ಮಾಡಿ ತಮ್ಮ ಕಲೆಗಳನ್ನ ಪ್ರದರ್ಶನ ಮಾಡಬಹುದು. ಅದಕ್ಕೆ ದಯವಿಟ್ಟು ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ಳಿ ಮಾಸ್ಟರ್ಸ್. ಯಾರ್ದು ವಿಡಿಯೋ ಆನ್ ಇಲ್ಲ, ವಿಡಿಯೋ ಆನ್ ಮಾಡ್ಕೊಂಡು ಹ್ಯಾಂಡ್ ರೈಸ್ ಮಾಡಿದ್ರೆ ತಮಗೆ ಇಲ್ಲಿ ಅವಕಾಶವನ್ನ ಕೊಡ್ಲಾಗುತ್ತದೆ. ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಅನುರಾಧ ಮೇಡಮ್, ಪ್ರಾರ್ಥನೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಪ್ರಾರ್ಥನೆ ಗೀತೆಯನ್ನು ಹೇಳಿ ಮೇಡಮ್ ಒಂದು. ನಮಸ್ತೆ ನಮಸ್ತೆ ಎಲ್ಲರಿಗೂ ನಮಸ್ತೆ. ನಾನು ಸಾಯಿಬಾಬಾ ಅವ್ರಿಗೆ ಹಾಡಾಡ್ತೀನಿ. ಓಕೆ. ಜಗತ್ಪತಿ ಹರಿ ಸಾಯಿ ಗೋಪಾಲ, ಜಗತ್ಪತಿ ಹರಿ ಸಾಯಿ ಗೋಪಾಲ, ಜಗದೋದ್ಧಾರ ಸಾಯಿ ನಂದಲಾಲ, ಜಗದೋದ್ಧಾರ ಸಾಯಿ ನಂದಲಾಲ, ಜಗತ್ಪತಿ ಹರಿ ಸಾಯಿ ಗೋಪಾಲ, ಮಥುರಾಧಿಪತಿ ಕೃಷ್ಣ ಗೋಪಾಲ, ಮಥುರಾಧಿಪತಿ ಕೃಷ್ಣ ಗೋಪಾಲ, ಮಧುರ ಮಧುರ ಹೇ ಗಾನ ವಿಲೋಲ, ಮಧುರ ಮಧುರ ಹೇ ಗಾನ ವಿಲೋಲ, ಜಗದೋದ್ಧಾರ ಸಾಯಿ ನಂದಲಾಲ, ಜಗದೋದ್ಧಾರ ಸಾಯಿ ನಂದಲಾಲ, ಜಗತ್ಪತಿ ಹರಿ ಸಾಯಿ ಗೋಪಾಲ, ಜಗದೋದ್ಧಾರ ಸಾಯಿ ನಂದಲಾಲ, ಜಗದೋದ್ಧಾರ ಸಾಯಿ ನಂದಲಾಲ, ಮಥುರಾಧಿಪತಿ ಕೃಷ್ಣ ಗೋಪಾಲ, ಕೃಷ್ಣ ಗೋಪಾಲ, ಮಧುರಾಧಿಪತಿ ಕೃಷ್ಣ ಗೋಪಾಲ, ಮಧುರ ಮಧುರ ಗಾನ ವಿಲೋಲ, ಜಗದೋದ್ಧಾರ ಸಾಯಿ ನಂದಲಾಲ, ಜಗದೋದ್ಧಾರ ಸಾಯಿ ನಂದಲಾಲ, ಸಾಯಿ ನಂದಲಾಲ, ಜೈ ಜೈ ಗೋಪಾಲ, 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 ಜಗತ್ಪತಿ ಹರಿ ಸಾಯಿ ಗೋಪಾಲ, ಜಗದೋದ್ಧಾರ ಸಾಯಿ ನಂದಲಾಲ. ಅವಕಾಶಕ್ಕಾಗಿ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾದ ಇದು ಪ್ರಾರ್ಥನೆಯನ್ನು, ದೇವರ ಸ್ಮರಣೆಯನ್ನು ಮಾಡುತ್ತಾ ಇವತ್ತಿನ ತರಗತಿಗೆ ನಾವು ಚಾಲನೆ ನೀಡಿದ್ದೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ಮಾಸ್ಟರ್ಸ್ ಮತ್ತೆ ಶಿವಗಂಗಾ ಮೇಡಮ್ ಹ್ಯಾಂಡ್ ರೈಸ್ ಮಾಡಿ. ನಾನೊಂದು ಹಂಚಿಕೆಯನ್ನು ಮಾಡ್ಕೊತೀನಿ. ಇವ್ರ ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ ಅಂದ್ರೆ ನನಗೊಂದು ಅವಕಾಶ ಸಿಕ್ಕಿದೆ ಅಂತ ಭಾವನೆಯಿಂದ ನಾನು ಅಧಿಕ ಮಾಸದಲ್ಲಿ 33ರ ಮಹತ್ವ. ಈಗ ಅಧಿಕ ಮಾಸ ಎಲ್ಲರೂ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅಧಿಕ ಅಂತ ಎಲ್ಲರಿಗೂ ಗೊತ್ತು. ಅದ್ರ ಬಗ್ಗೆ ನಾನು ತಿಳಿಸ್ಲಿಕ್ಕೆ ಇಲ್ಲಿ ಇಚ್ಛೆ ಪಡ್ತೇನೆ. ಇಲ್ಲಿ 33 ಮಂತ್ರಗಳನ್ನ ಪಠಿಸ್ತೇವೆ ನಾವು, 33 ಹಾಡುಗಳನ್ನ ಹೇಳ್ತೀವಿ ಈ ಅಧಿಕ ಮಾಸದಲ್ಲಿ. ನಮ್ಮ ಹಿರಿಯರೆಲ್ಲ ಹೇಳಿದಂತೆ 12 ಮಾಸಗಳನ್ನ ಮೀರಿದ ಮಾಸವನ್ನ ನಾವು ಅಧಿಕ ಮಾಸ ಅಂತಂದು ನಾವು ಕರಿತೇವೆ. ಅಧಿಕ ಎಂದರೆ ಹೆಚ್ಚು. ಆದ್ದರಿಂದ ಈ ಮಾಸದಲ್ಲಿ ನಾವು ಒಳ್ಳೆಯದನ್ನ ಮಾಡಿದ್ರೆ ಒಳ್ಳೆಯದು ನಮ್ಗೆ ಹೆಚ್ಚಾಗುತ್ತೆ, ಕೆಟ್ಟದ್ದನ್ನು ಮಾಡಿದ್ರೆ ನಮ್ಗೆ ಹೆಚ್ಚು ಪಡೆಯುತ್ತೇವೆ. ಆದ್ರಿಂದ ಒಳ್ಳೆಯದನ್ನ ಮಾಡ್ಬೇಕಂದ್ರೆ ಇಲ್ಲಿ ಒಳ್ಳೆಯದಂದ್ರೆ ಈ ಮಾಸದಲ್ಲಿ ಮದುವೆ, ಮುಂಜಿವೆ ಅಥವಾ ಇಂಥ ಕಾರ್ಯಗಳು ಆಗೋದಿಲ್ಲ. ಜಪ, ತಪ, ಪೂಜೆ ಮತ್ತು ದಾನ ಧರ್ಮ ಇಂಥವುಗಳಿಗೆ, ದೇವಸ್ಥಾನಗಳಿಗೆ ಭೇಟಿ ಕೊಡುದು, ನಮ್ಮ ಮನೆ ದೇವರುಗಳಿಗೆ ಭೇಟಿ ಕೊಡುದು, ಇಂಥ ಕಾರ್ಯಕ್ರಮಗಳನ್ನ ನಾವು ಈ ಮಾಸದಲ್ಲಿ ಹಮ್ಮಿಕೊಳ್ಬಹುದು.
ಆದ್ದರಿಂದ ಇಲ್ಲಿ ದಾನ ಧರ್ಮವನ್ನ ನಾವು ಪೂಜೆ ವ್ರತವನ್ನ ಹೆಚ್ಚು ಮಾಡ್ತಾ ಹೋಗ್ಬೇಕು. 33 ವ್ರತಗಳನ್ನ ಅನುಸರಿಸುವ ಪದ್ಧತಿ ಕೂಡ ಈ ಮಾಸದಲ್ಲಿ ಮಾಡ್ತಾರೆ. ಯಾವ್ಯಾವ ವ್ರತ ಅಂದ್ರೆ ರಂಗೋಲಿ ವ್ರತ, ಶಂಖ, ಚಕ್ರ, ಪದ್ಮ, ಸ್ವಸ್ತಿಕ ರಂಗೋಲಿ ಹಾಕುವಂತ ವ್ರತವನ್ನು ಮಾಡ್ತಾರೆ. 33 ಹಾಡುಗಳನ್ನ ಹಾಡುವಂತ ವ್ರತ, 33 ನಮಸ್ಕಾರಗಳು, 33 ತುಪ್ಪದ ಬತ್ತಿಗಳನ್ನ ಬೆಳಗುವಂತ ಹಚ್ಚುವ ವ್ರತವನ್ನ ಮಾಡ್ತಾರೆ. ಮತ್ತೆ 33 ಹೂಗಳನ್ನ ಪುರುಷೋತ್ತಮನಿಗೆ ಅರ್ಪಿಸುವಂತ ವ್ರತ ಸಮರ್ಪಿಸುವುದು. 33 ತುಳಸಿ ದಳಗಳನ್ನ ವಿಷ್ಣುವಿಗೆ ಸಮರ್ಪಣೆ ಮಾಡುವುದು. ನಂತರ 33 ದಾನಗಳನ್ನ ನಾವು 33 ವಸ್ತುಗಳನ್ನ ಬ್ರಾಹ್ಮಣ ದಂಪತಿಗಳಿಗೆ ನಾವು ಸಂಕಲ್ಪ ಮಾಡಿಕೊಂಡು ದಾನ ಮಾಡ್ಬೇಕಂತ ಅನ್ನೋದು ಹಿಂದಿನ ಹಿರಿಯರಿಂದ ಬಂದಂತ ಪದ್ಧತಿ. ಅದನ್ನು ಕೂಡ ನಾವು ನಮ್ಮ ಯೋಗ್ಯತೆಗೆ ತಕ್ಕಂತೆ ನಾವು ಏನನ್ನು ದಾನ ಧರ್ಮವನ್ನ ಮಾಡಬಹುದು. ಮತ್ತೆ 33 ಮಹಿಳೆಯರಿಗೆ ಅರಿಶಿಣ ಕುಂಕುಮಕ್ಕೆ ಕರೆದು ಬಳೆಗಳನ್ನು ಕೊಡುವುದರ ಮೂಲಕ ಅರಿಶಿಣ ಕುಂಕುಮವನ್ನ ಅವ್ರಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನ ಮಾಡ್ಬೋದು. ಮತ್ತೆ 33 ಪುಸ್ತಕಗಳನ್ನ ನಾವು ದಾನ ಮಾಡ್ಬೋದು. ಈಗ ಇದು ಒಂದು ಒಳ್ಳೆಯ ಅವಕಾಶ ನಮ್ಗೆ ಧ್ಯಾನಸ್ಥರಿಗೆ. ಪುಸ್ತಕಗಳನ್ನ ದಾನ ಮಾಡೋದ್ರಿಂದ ನಮ್ಮ ಶಕ್ತಿಗನುಸಾರವಾಗಿ ನಾವು ಪುಸ್ತಕಗಳನ್ನ ಖರೀದಿ ಮಾಡಿ ಯಾರು ಧ್ಯಾನಿಗಳಿದ್ದಾರೆ ಅವರಿಗೆ 33 ಪುಸ್ತಕಗಳನ್ನ ದಾನ ಮಾಡೋದ್ರಿಂದ ಕೂಡ ನಮಗೆ ಹೆಚ್ಚು ಫಲ ಪುರುಷೋತ್ತಮನಿಂದ ಫಲವನ್ನ ನಾವು ಪಡೆದುಕೊಳ್ಬಹುದು. ಮತ್ತೆ ಗೋಪೂಜೆ ಮತ್ತು ಗೋ ಸೇವೆಯನ್ನು ಮಾಡುವುದು, ಅಗ್ನಿಹೋತ್ರ ಮಾಡುವುದು ತುಂಬಾ ಈ ಅಧಿಕ ಮಾಸದಲ್ಲಿ ತುಂಬಾ ಅದ್ಭುತ. ಗೋ ಸೇವೆ ನಮ್ಗೆ ಗೋದಾನ ಮಾಡುವುದು ಕೂಡ ಅಷ್ಟೇ ಒಳ್ಳೇದು. ಆದ್ರೆ ಗೋದಾನ ಎಲ್ಲರಿಗೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವ್ ಏನ್ ಮಾಡುದು, ಈ ಅಧಿಕ ಮಾಸದಲ್ಲಿ ಕುಟುಂಬಸ್ಥರೆಲ್ಲರೂ ಗೋಶಾಲೆಗೆ ಹೋಗಿ ಅಲ್ಲಿ ಒಂದು ದಿನ ನಾವು ಗೋ ಸೇವೆಯನ್ನ ಮಾಡೋದ್ರ ಮೂಲಕನೂ ಕೂಡ ಅಷ್ಟೇ ನಾವು ಫಲಪ್ರಾಪ್ತಿಯನ್ನ ಪಡೆಯಬಹುದು. ಇದರೊಂದಿಗೆ ಉಪವಾಸ ಮಾಡುವುದು. 3 ರೀತಿಯ ಉಪವಾಸದ ಬಗ್ಗೆ ನಾವು ಕಂಡುಕೊಂಡಿದ್ವಿ. ಯಾವ ರೀತಿ ಅಂದ್ರೆ ಮಾಸ ಪೂರ್ತಿಯಾಗಿ ಉಪವಾಸ ಒಬ್ಬೊಬ್ರು ಮಾಡ್ತಾರೆ. ಇಡೀ ಮಾಸ ಅಧಿಕ ಮಾಸ ಮುಗಿಯೋವರೆಗೂ ಒಂದು ಮಾಸ ಪೂರ್ತಿಯಾಗಿ ಉಪವಾಸ ಮಾಡ್ತಾರೆ. ಆದ್ರೆ ಎಲ್ಲರಿಗೂ ಸಾಧ್ಯ ಇಲ್ಲ ಅಂದಾಗ ಪಕ್ಷ ಅಂದ್ರೆ 15 ದಿನಗಳು ಮಾತ್ರ ಕೆಲವೊಬ್ರು ಉಪವಾಸ ಮಾಡ್ತಾರೆ. ಕೆಲವರು 6 ದಿನ ಉಪವಾಸ, ಕೆಲವರು 3 ದಿನ. ಇದು ಯಾವುದು ಸಾಧ್ಯವಾಗದೇ ಇದ್ದಾಗ ಕನಿಷ್ಠವಾದ್ರೂ 1 ದಿನ ಉಪವಾಸವನ್ನ ನಾವು ಈ ಅಧಿಕ ಮಾಸದಲ್ಲಿ ಮಾಡ್ಬೇಕು. ಅಥವಾ 1 ಹೊತ್ತು ಊಟ ಮಾಡಿ 1 ಹೊತ್ತು ಊಟ ಮಾಡದೇ ಇರುವಂತ ಉಪವಾಸವನ್ನು ನಾವು ಏಕಭುಕ್ತ ಉಪವಾಸ ಅಂತ ಕರೀತಾರೆ. ಅದನ್ನ ಮಾಡ್ಬೋದು. ಬೆಳಗ್ಗೆ ಊಟ ಮಾಡಿ ಮಧ್ಯಾಹ್ನ ಹಾಗೆ ಮಲಗ್ಬೋದು. ಅಥವಾ ಮಧ್ಯಾಹ್ನ ನಾವು ಇಡೀ ದಿನ ಉಪವಾಸ ಇದ್ದು ಸಾಯಂಕಾಲ ಊಟ ಮಾಡಿ ಒಂದೇ ಹೊತ್ತಿನ ಊಟವನ್ನು ಮಾಡಿ ಅಧಿಕ ಮಾಸದಲ್ಲಿ ನಾವು ಇರ್ಬೋದು. ಇದಕ್ಕೆ ಏಕಭುಕ್ತ ಉಪವಾಸ ಅಂತ ಕರೀತಾರೆ. ಇದನ್ನೆಲ್ಲ ಬಿಟ್ಟು ಮೌನ ವ್ರತವನ್ನು ಮಾಡುವುದು ಕೂಡ ಒಂದು ಉಪವಾಸ ಇದ್ದಂತೆ. ಮೌನವಾಗಿರುವುದು ಅಧಿಕ ಮಾಸದಲ್ಲಿ ನಮ್ಗೆ ಎಷ್ಟು ದಿನ ಸಾಧ್ಯ ಇದೆ, ಕನಿಷ್ಠ 1 ದಿನವಾದರೂ ನಾವು ಮೌನವಾಗಿದ್ದು ಆ ಪುರುಷೋತ್ತಮನ ಆರಾಧನೆಯಲ್ಲಿ ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದುವುದರ ಮೂಲಕ ನಾವು ಮೌನ ವ್ರತವನ್ನ ಆಚರಣೆ ಮಾಡಬಹುದು. ಮತ್ತು ಈಗಾಗಲೇ ಹೇಳಿದ್ನಲ್ಲ, ಗೋ ಸೇವೆಯನ್ನ ಮಾಡಿದಾಗ ನಾವು ಸ್ವರ್ಗದಲ್ಲಿ ಹೆಚ್ಚು ಫಲವನ್ನ ಪಡಿತೀವಿ. ಆದ್ದರಿಂದ ನಾವು ಕುಟುಂಬಸ್ಥರೆಲ್ಲರೂ ಹೋಗಿ ಅದು ನಮ್ಮ ಮಕ್ಕಳಿಗೂ ಕೂಡ ಅವರಿಗೆ ಗೋ ಸೇವೆ ಮಾಡುವಂತನ್ನ ನಾವು ಹೇಳ್ಕೊಡ್ಬೋದು. ಈಗಿನ ಕಾಲದಲ್ಲಿ ಗೋಗಳು ಸಿಟಿಯಲ್ಲಂತ ಗೋಗಳ ಕಾಣೋದೇ ನಮ್ಗೆ ಅಪರೂಪ. ಅಂತದ್ರಲ್ಲಿ ಗೋಶಾಲೆ ಎಲ್ಲಿ ನಮ್ಮ ಪಕ್ಕದಲ್ಲಿ ಇರ್ತೈತೆ ಅಲ್ಲಿ ಹೋಗಿ ನಾವು ಅದಕ್ಕೆ ಮೇವು ತಿನ್ನಿಸುವುದು, ಅದಕ್ಕೆ ಸ್ನಾನ ಮಾಡಿಸೋದು, ಅದನ್ನ ಭರಣಿಯನ್ನು ತೆಗೆಯುವುದು ಮಾಡೋದ್ರ ಮೂಲಕ ಸೇವೆಯನ್ನ ನಾವು ಸಲ್ಲಿಸಬಹುದು. ಈ ರೀತಿಯಾಗಿ ಈ ಅಧಿಕ ಮಾಸದಲ್ಲಿ 33ರ ಮಹತ್ವವನ್ನ ನಾನು ತಮ್ಮಲ್ಲಿ ಹಂಚಿಕೊಂಡಿದ್ದೇನೆ. ಇದಕ್ಕೆ ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಮಾಸ್ಟರ್ಸ್. ಮೇಡಮ್ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ನಮಗೆ ಮೊದ್ಲೆಲ್ಲ ಗೊತ್ತಿರ್ಲಿಲ್ಲ, ಇವಾಗ ಇತ್ತೀಚೆಗೆ ಅಧಿಕ ಮಾಸದಲ್ಲಿ ಈ ತರ ಮಾಡ್ಬೇಕು ಅಂತ ಗೊತ್ತಾಗ್ತಿದೆ. ತುಂಬಾ ಥ್ಯಾಂಕ್ಸ್ ಮೇಡಮ್. ಮತ್ತೆ ಕಂಚಿನ ಪಾತ್ರೆಯಲ್ಲಿ 33 ಸಿಹಿ ಭಕ್ಷ್ಯಗಳನ್ನು ಮಾಡಿ ಬ್ರಾಹ್ಮಣರಿಗೆ ದಾನ ಮಾಡುವುದು ಮತ್ತು ಸಹೋದರರಿಗೂ ಕೂಡ ನಮ್ಮ ಸಹೋದರ ಅಣ್ಣ ತಮ್ಮಂದಿರಿಗೂ ಕೂಡ ದಾನ ಮಾಡುವ ಪದ್ಧತಿ ಐತಿ. ಅದನ್ನು ಕೂಡ ನಾವು ಮಾಡಿ ಪುರುಷೋತ್ತಮನ ಅನುಗ್ರಹವನ್ನ ಪಡೆಯಲಿಕ್ಕೆ ಇದೊಂದು ಒಳ್ಳೆಯ ಮಾಸ ಅಂತ ತಿಳ್ಕೊಬಹುದು. ಮತ್ತೆ ಹೆಚ್ಚಿನ ಮಾಹಿತಿ ಯಾರ್ಯಾದ್ರೂ ಇದ್ರೆ ಇಲ್ಲಿ ಹಂಚಿಕೆ ಮಾಡ್ಕೊಳ್ಳಿ. ಅದು ಅಲ್ಲದೆ ನಿಮಗೆ ಈಗ ಮಹಾವತಾರ್ ಫೌಂಡೇಶನ್ ಅಲ್ಲಿ 365 ದಿನದ ತರಗತಿ ನಡೆಯುತ್ತೆ. ಮಧ್ಯಾಹ್ನ 3 ರಿಂದ 4ವರೆಗೆ ಮತ್ತೆ ರಾತ್ರಿ ಮತ್ತೆ ಬ್ರಹ್ಮ ಮುಹೂರ್ತದ ಧ್ಯಾನ. ಇಲ್ಲಿ ಏನಾದ್ರೂ ನಿಮ್ಗೆ ಕ್ವಶನ್ ಇದ್ರೆ ಇಲ್ಲಿ ಕೇಳ್ಬೋದು. ಶನಿವಾರ 1 ದಿವಸ ಅವಕಾಶ ಇರುತ್ತೆ. ಹ್ಯಾಂಡ್ ರೈಸ್ ಮಾಡಿ ಅದನ್ನು ಕೂಡ ನೀವು ಸಮಸ್ಯೆಯನ್ನ
ಬಗೆಹರಿಸ್ಕೊಳ್ಬಹುದು. ಅದಕ್ಕೆ ನಂದ ಹ್ಯಾಂಡ್ ಮೇಡಮ್, ರೈಸ್ ಅದೇ ಬ್ರಹ್ಮ ಮುಹೂರ್ತದಲ್ಲಿ ಹೆಸರು ಹೇಳಿದ್ರು, ಅನಾಹತ ಚಕ್ರದ ಮೇಲೆ ಇದಿಟ್ಟು, ಮತ್ತೆ ಆಜ್ಞಾ ಚಕ್ರ ಮೇಲೆ ನಾವು ನಮ್ಮ ಮನಸ್ಸನ್ನೆಲ್ಲ ಇಟ್ಟು ಗಮನ ಇಟ್ಟು. ಹೌದೌದು. ಸಂಕಲ್ಪ ಮಾಡ್ಕೋಬೇಕು ಅಂದಿದ್ರು. ಮತ್ತೆ ಕೈ ಮೇಲೆ ಅದನ್ನು ಇಟ್ಕೊಂಡ್ ಮಾಡ್ಕೋಬೇಕು ನಾವು, ಅದೇ ಗಂಡಸರು. ನೀವು ಕೈಗೆ ಅದೇ ಅದು ಕೈ. ಏನ್ ಹೇಳಿಲ್ಲಲ್ಲ ಸರ್, ಹೌದೌದು ಬರೀ ಸನ್ಗೌಡ್ರೆ. ಅವ್ರ ಅನಾಹತ ಚಕ್ರ ನಾವಂದ್ರೆ ಮತ್ತೆ ಹಾಕಿನಿ ಆಜ್ಞಾ ಮುದ್ರೆ. ಚಕ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಅಂದಿದ್ರು. ಹೌದೌದು. ಎಸ್. ಅದನ್ನ ಬೆಳಿಗ್ಗೆ ನೆನಪಿರ್ತೀನಿ. ಹೌದು, ಹಾಕಿನಿ ಮುದ್ರೆ ಮತ್ತು ಶಾಂಭವಿ ಮುದ್ರೆ ಇರ್ತೈತಲ್ಲ, ಆ ಮುದ್ರೆಯನ್ನ ನಾವು ತೆಗೆದು ಅನಾಹತದ ಮೇಲೆ ನಾವು ಅಂದ್ರ ಅವಾಗ ಅನಾಹತ ಮತ್ತು ಅವಾಗ ಹೇಳಿದ್ರ ಮೈಂಡು ಮತ್ತು ಆಜ್ಞಾ ಚಕ್ರ ಅಂತಂದ್ರೆ ಮೈಂಡು, ಅನಾಹತ ಅಂತಂದ್ರೆ ನಮ್ಗ ಪ್ರೀತಿಯ ಭಾವನ ಎರಡೂ ಕೂಡ ಅಲ್ಲಿ ಒಕ್ಕಟ್ಟ ಅಂದ್ರೆ ಎರಡೂ ಮಿಲನ ಆಗ್ತಾವ. ಅವಾಗ ಮೈಂಡ್ ಅಂಡ್ ಹಾರ್ಟ್ ಕೋಹರೆನ್ಸ್ ಆಗೋದ್ರಿಂದ ಹೃದಯ ಮತ್ತು ಮನಸ್ಸು ಅಲ್ಲಿ ನಮ್ದು ಒಂದೇ ಸ್ಥಳಕ್ಕೆ ಬಂದು ನಾವು ಏನ್ ಸಂಕಲ್ಪ ಮಾಡ್ಕೊಳ್ತೀವಿ ಅವು ಸಿದ್ಧಿ ಆಗ್ತಾವ ಅಂತ ಅನ್ನೋದ್ರಿಂದ ಅದನ್ನ ಇದ್ರ ಅವಾಗ ಇದನ್ನ ಮುದ್ರೆ ಹಾಕೊಳ್ಳಿಕ್ಕೆ ಹೇಳಿದ್ರು ಸನ್ಗೌಡ್ ಸರ್. ಥ್ಯಾಂಕ್ ಯು ಮ್ಯಾಮ್. ಸನ್ಗೌಡ್ ಸರ್, ವೆಲ್ಕಮ್ ಸರ್. ಪೋಸ್ಟ್ ಇದೆ ನಿಮ್ದು. ಎಲ್ಲ ಆತ್ಮಬಂಧುಗಳಿಗೂ ಶರಣಾರ್ಥಿಗಳು, ಹಾಗೆಯೇ ಬೆಳಗಿನ ಶುಭೋದಯಗಳು. ಎಸ್ ಮಾಸ್ಟರ್ಸ್, ಈಗ ತಾನೇ ನಾನು ಕನೆಕ್ಟ್ ಆದೆ. ಇದು 4ನೇ ಸೆಷನ್ ನಂದೀಗ, ಬೆಳಗ್ಗೆ 3:45ರಿಂದ. ಅದೇನೋ ಗೊತ್ತಿಲ್ಲ, ಸೋಲು ಯೂನಿವರ್ಸ್ ಅದ್ ಹೆಂಗ ಆಶೀರ್ವಾದ ಮಾಡಿದ್ಯೋ, ಯಾವ ಈ ಭೂಮಿ ಬಂದಿರ್ತಕ್ಕಂತ ಕ್ಷಣನೋ ಗೊತ್ತಿಲ್ಲ. ವಿಶೇಷವಾಗಿ ನನಗೆ ಒಂದೊಂದ್ಸಲಿ ಬಹಳ ಪ್ರೌಡ್ ಫೀಲ್ ಆಗುತ್ತೆ. ಇನ್ ಇಷ್ಟೊಂದು ಜ್ಞಾನ ನಾ ತಗೊಳ್ತದ, ಇದು ಹೆಂಗ್ ಸಾಧ್ಯ? ಏನಾದ್ರು ಕಟ್ಟಿಗಿದು ಮರದ್ದಾಗಿದ್ರು ಒಡೆದು ಹೋಗುತ್ತೆ ಅನ್ನೋದು ಬ್ರೇನು ಅಂತ ಹೇಳಿ, ಅದ್ ಯಾಕೆ ಕೊಡ್ತಾ ಇತ್ತೋ ಗೊತ್ತಿಲ್ಲ. ಅದಕ್ಕೆ ಅಂದ್ರೆ ಇದು ಸಮರ್ಪಣಾ ಭಾವ ಅಂತ ಹೇಳ್ತಾರಲ್ಲ, ಅದು ಇರ್ಬೋದು ಅನ್ಸುತ್ತೆ ಒಂದ್ಸಲ ಅನ್ಕೋತೀನಿ ನಾನು. ಯಾಕಂದ್ರೆ ನನ್ನ ಬಾಲ್ಯದಲ್ಲಿ, ಯೌವನದಲ್ಲಿ ನಾನು ಸಮರ್ಪಣೆ ಮಾಡಿದ್ದೆ, ದೇಹ ನನಗೆ ಬೇಕಾಗಿಲ್ಲ, ಇದು ಇವೆಲ್ಲ ಜಂಜಾಟ, ಮದುವೆ ಮುಂಜೆ ಇವೆಲ್ಲ ಆಸ್ತಿ ಐಶ್ವರ್ಯ ಬೇಕಾಗಿಲ್ಲ, ನಾನು ಏನಕ್ಕೆ ಕಳ್ಸಿಯ ಇಲ್ಲಿ ಭೂಮಿಗೆ, ನಂದೇನಾದ್ರೂ ಮಹತ್ ಕಾರ್ಯ ಮಾಡಿಸು ಅಂತ ಹೇಳಿ ಸಮರ್ಪಣೆ ಮಾಡಿದ್ದ ಉದ್ದೇಶ ಇರ್ಬೋದು. ಯೂನಿವರ್ಸು ಈ ತರ ಎಲ್ಲ ಮಹಾನ್ ಮೇಧಾವಿ ಜ್ಞಾನಿಗಳಿಂದ ನನಗೆ ಜ್ಞಾನ ಈ ಜೂಮ್ ಲೂಪದಲ್ಲಿ ಸಿಗ್ತಾ ಇದೆ. ಅದನ್ನೂ ಕೂಡ ಅನ್ಕೊಂಡಿದ್ ನಾನು ಎಲ್ಲೂ ಹಿಮಾಲಯಕ್ಕೆ ಹೋಗಿ ತಪಸ್ ಮಾಡಂಗಿಲ್ಲ, ಯಾವುದೇ ದೇವಸ್ಥಾನಕ್ಕೂ ಅಲ್ಲಿ ಕೈ ಮುಗಿಯಂಗಿಲ್ಲ, ಪೂಜೆ ಮಾಡಂಗಿಲ್ಲ, ಆದ್ರೆ ನನಗೆ ಜ್ಞಾನ ಬೇಕು ಅಂತ ಕೇಳ್ತಾ ಇದ್ದೆ ನಾನು. ಅದನ್ನ ಹೆಂಗ್ ಕೇಳಿದ್ದೆ ಹಂಗೇ ದಯಪಾಲಿಸ್ತಾ ಇದೆ ನೋಡಿ. ಈಗ ತಾನೇ ಮೈತ್ರಿ ಧ್ಯಾನ ಒಂದು ಸೆಷನ್, ಅದು ಇದೇ ತರ ಜೂಮ್, ಅದು ಅಲ್ಲಿ ಗೌರೀಶ್ವರ್ ಅಂತ ಅದ್ ಹುಟ್ಟಿ ಹಾಕಿದ್ದಾರೆ. ಈ ಮುಂದಿನ ತಿಂಗಳು ಅದೇನೋ ಅಲ್ಲಿ ಹಿರಿಯೂರಲ್ಲಿ ಅದು ದೊಡ್ಡ ಪಿರಮಿಡ್ ಓಪನಿಂಗ್ ಪ್ಲಾನಿಂಗ್ ಮಾಡ್ತಾ ಇದಾರೆ ಅವ್ರು. ಅಲ್ಲಿ ಇದ್ದೆ, ಅಲ್ಲಿ ಒಬ್ಬ ಅಭಿನವ ಗುರೂಜಿ ಅಂತೇಳಿ ಜ್ಞಾನ ಹಂಚಿಕೆ ಮಾಡ್ತಾ ಇದಾರೆ. ಅದು ಎಷ್ಟು ಜ್ಞಾನ ಅಂತಂದ್ರೆ ಅದನ್ನ ನಿನ್ಗೆ ವರ್ಣನೆ ಮಾಡಕ್ಕೆ ಸುಮಾರು ದಿನಾನೇ ಬೇಕು, ಅಷ್ಟೊಂದು ಜ್ಞಾನನ ಅಲ್ಲಿ ದಯಪಾಲಿಸ್ತಾ ಇದೆ ಯೂನಿವರ್ಸ್ ನನಗೆ. ಜೊತೆಗೆ ಅಲ್ಲಿ ತೆಲುಗು ಸೆಷನ್ ಮಾಸ್ಟರ್ಸ್ ಬರ್ತಾರೆ, ಯಾಕಂದ್ರೆ ಪತ್ರಿಜಿ ಗುರುಗಳು ಮಹಾನ್ ಜ್ಞಾನ ಕೊಟ್ಟಿದ್ದಾರೆ. ಆ ಜ್ಞಾನವನ್ನ ತೆಲುಗಿನಲ್ಲಿ ಹೇಳ್ತಾರೆ, ಅದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ತಕ್ಷಣನೇ ಹೇಳ್ತಕ್ಕಂಥವ್ರು, ತರ್ಜಿಮೆ ಮಾಡಿ ಹೇಳ್ತಕ್ಕಂಥವ್ರು ಅಲ್ಲಿ ಮಾಸ್ಟರ್ಸ್ ಇದಾರೆ. ಅಲ್ಲೂ ಆ ತರದ ಜ್ಞಾನ ಸಿಗ್ತದೆ. ಇದು ಎಲ್ಲ ನೋಡಿದಾಗ ಹಂಗಾರ ಇವೆಲ್ಲವನ್ನೂ ಮಾಡ್ಲಿಕ್ಕೆ ನೋಡಿ, ರಂಗನಾಥ್ ಗುರುಜಿಯವನ್ನ ಭೂಮಿ ಕಳಿಸಿ ಅವ್ರ ಮುಖಾಂತರ ಒಂದು ಚಾನಲ್ ಕ್ರಿಯೇಟ್ ಮಾಡಿ ಮಾವತಾರ ಅಂತೇಳಿ ಅಲ್ಲಿಗೆ ಅದ್ ಹೆಂಗ್ ಪರಿಚಯ ಮಾಡಿಸಿದ್ರು ನಮ್ಮನ್ನ. ಆಕ್ಚುಲಿ ಹೇಳ್ಬೇಕಂದ್ರೆ ನಂದ ಮೇಡಮ್ಗೂ ನಮ್ಗೂ ಆಶ್ಚರ್ಯ ಆಗುತ್ತೆ, ಇದು ಹೆಂಗ್ ಬಂದ್ವಿ ನಾವು? ಎಲ್ಲೋ ಇದ್ದಾರೆ ನಾವು, ಬಿಸ್ನೆಸ್ ಪರ್ಪಸ್ನಾಗ ಇದ್ದಾರೆ ನಾವು, ದುಡ್ಡು ಮಾಡ್ಬೇಕು, ಫಾರಿನ್ ಟ್ರಿಪ್ ಮಾಡ್ಬೇಕು, ಎಂಜಾಯ್ ಮಾಡ್ಬೇಕು ಲೈಫ್ ಅಂತೇಳಿ. ಬಟ್ ಅದು ಎಲ್ಲದನ್ನ ಬಿಟ್ಟಾಕಿ ಇಲ್ಲಿ ತಂದು ಕುಂದಿಸಿದೆ ನಮ್ಗೆ ಯೂನಿವರ್ಸ್. ಬಹಳ ಖುಷಿ ಆಗ್ತಾ ಇದೆ. ಒಟ್ಟು ಅದೇ ನಾವು ಅನ್ಕೊಂಡಿದ್ವಲ್ಲ, ಈ ಭೂಮಿ ಏನಕ್ಕೆ ಬಂದ್ವಿ ನಾವು? ಎಲ್ಲರೂ ಸತ್ತು ತರ ಒಂದ್ ದಿವಸ ಈ ದೇಹ ಬಿಟ್ಟು ಹೋಗ್ತೇವೆ, ಬಟ್ ಇರೋದ್ರೊಳಗೆ ಈ ದೇಹದಿಂದ ಏನಾದ್ರೂ ಕೊಡುಗೆ ಕೊಡ್ಬೇಕು ಅಂತ ಅಂದದಕ್ಕೆ ಇವೆಲ್ಲ ದಯಪಾಲಿಸ್ತಾ ಇದೆ ಮಾಸ್ಟರ್. ಈ ನಿಟ್ಟಿನಲ್ಲಿ ನನಗ್ ಬಂದಿರತಕ್ಕಂತ, ನಾನ್ ತಗೊಂಡಿರ್ತಕ್ಕಂಥ ಜ್ಞಾನ, ನಾನ್ ಕೇಳಿರ್ತಕ್ಕಂಥ ಜ್ಞಾನ, ಜೊತೆಗೆ ನನ್ನ ಸ್ವ ಜೀವನದಲ್ಲಿ ಆಗಿರ್ತಕ್ಕಂಥ ಅನುಭವದ ಜ್ಞಾನ ಎಲ್ಲವನ್ನೂ ಸೇರಿಸಿ ಸಂಕ್ಷಿಪ್ತವಾಗಿ ಎಲ್ಲರಿಗೂ ಸರಳವಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಕ್ಕಂಥ ಪ್ರಯತ್ನವನ್ನ ನಾನು ಮಾಡ್ತೀನಿ. ಹಂಗಂತ ನಾನು ಅಂದ ತಕ್ಷಣ ಅದು ಗರ್ವ ಆಗ್ಬಹುದು, ಅದು ಬೇಡ. ಯಾಕಂದ್ರೆ ನಾನು ಅಂದಾಗ ಪ್ರತಿಯೊಬ್ರು ಗಮನದಲ್ಲಿ ಇಟ್ಕೊಳ್ಳಿ, ನಾನು ಅಂದ್ರೆ ಯೂನಿವರ್ಸ್ ಅಂತಂದೆ, ಭಗವಂತನೇ ನಾನು ಅನ್ನೋ ನಿಟ್ಟಿನಲ್ಲಿ ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನಾನು ಅಂದ ತಕ್ಷಣ ಮತ್ತೆ ಗರ್ವ ಬಂದ್ಬಿಡ್ಬೋದು, ಅದು ಹಂಗಾಗ್ಬಿಟ್ಟು ಅದಕ್ಕೆ ಅದು ದಯಪಾಲಿಸ್ತಾ ಇದೆ, ಈ ದೇಹಕ್ಕೆ ಕೊಡ್ತಾ ಇದೆ. ದೇಹದಿಂದ ನನ್ನ ಗೊತ್ತಿರೋ ಭಾಷೆಯ ಮುಖಾಂತರ ಅದನ್ನ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಹಂಗಂತ ಪರಿಪೂರ್ಣನಲ್ಲ, ಪರವಾಗಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಒಂದು ಬರುತ್ತೆ, ಬ್ಯಾಡ್ ಗುಡ್ ಗ್ರೇಟ್ ಅಂತೇಳಿ. ಕೆಟ್ಟದ್ದು ಒಳ್ಳೇದು ಬಹಳ ಒಳ್ಳೇದು ನೋಡಿ, ಪದಗಳ ಎಷ್ಟು ವ್ಯತ್ಯಾಸ ಕಲ್ಪನೆ ಮಾಡಿಕೊಡ್ರಿ ನೀವು. ಭಾರಿ ರಷ್ಟ ಅದನಪ್ಪ, ಭಾರಿ ಕೆಟ್ಟ ಮನುಷ್ಯ ಅದಾನ ಅಂತಾರ.
ಅವ ಪರವಾಗಿಲ್ಲ ಅಂತಂದ್ರೆ ಅಡ್ಡಿಲ್ಲಪ್ಪ ಅವ ಒಳ್ಳೆ ಹುಡುಗ ಹಂಗೇನದಿಲ್ಲ. ಭಾರಿ ಗ್ರೇಟಪ್ಪ, ದೇವ್ರ ಇದ್ದಂಗ ಅವನು. ಹುರಿ ಅವನು ಅಂತಂದ್ರೆ ದಾನಸೂರ್ ಕರ್ಣ. ಅವ್ನು ಏನು ಅವ್ನ ಮಾತು ಹೆಂಗೆ, ಅವ್ರ ನಡೆ ನುಡಿ ಹೆಂಗೆ ಅಂತಾರ ಕೋಟಿಗೊಬ್ಬರು ಬಿಡ್ರಿ ಅಂತಿರೋದು ಗ್ರೇಟ್ ಅಂತಾರ. ಹಂಗೆ ಬ್ಯಾಡ್ ಗುಡ್ ಗ್ರೇಟ್ ಈ ನಿಟ್ಟಿನಲ್ಲಿ ಹೋದಾಗ ಗುಡ್ ಪರವಾಗಿಲ್ಲ ನಾವು ಫೀಲ್ ನನಗೆ ಆಗ್ತಾ ಇದೆ, ಬ್ಯಾಡ್ ಅಂತೂ ಅಲ್ಲ. ಹೀಗೆ ನೋಡಿದಾಗ ನನ್ನ ಉದ್ದೇಶ ಇಲ್ಲಿ ಯಾರು ನಮಗೆ ಪರಿಚಯ ಆಗ್ತಾರೆ, ಯಾರು ಸಿಗ್ತಾರೆ ಅವ್ರೆಲ್ಲರೂ ಹಂಗ ಆಗ್ಲಿ ಅಂತೇಳಿ ನನ್ನ ದಾರಿ ಒಳಗೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂತ ನನ್ನ ಉದ್ದೇಶ. ಹಂಗಂತ ಬಹಳ ಮುಂದೆ ಹೋಗಿನಿ ಅಂತಲ್ಲ, ಸ್ವಲ್ಪ ಮುಂದಿದ್ದೇನೆ ಅಷ್ಟೇ. ಗುರುಗಳ ಜೊತೆ ಇದ್ದೇನೆ, ಎಲ್ಲರೂ ಬರ್ರಿ ಎಲ್ಲರೂ ಸೇರಿ ಹೋಗೋಣ ಅಂತೇಳಿ. ನಂಗೆ ನಾ ಒಬ್ಬನೇ ಹೋಗಬಹುದಾಗಿತ್ತು, ಕೆಲವ್ರು ಮಾಸ್ಟರ್ ಆಗಿದೆ, ಒಬ್ಬರೇ ಏನೋ ಸ್ವಲ್ಪ ಜ್ಞಾನ ತಗೊಂಡ್ರು ನಾನು ಭಾರಿ ಮೇಧಾವಿ ಎಲ್ಲರಿಗಂತೂ ನಾನು ಮೀರಿದೇನು ಅಂತೇಳಿ ಅಹಂಕಾರ ಬಂದ್ಬಿಡ್ತು, ಹೋಗಿ ಪಟ್ ಅಂತ ಬಿದ್ಬಿಟ್ರು ಒಂದ್ ದಿವಸ. ಹಂಗ ಆಗೋದು ಬೇಡ ಹೌದಾ, ಅದಕ್ಕೆ ಅಹಂಕಾರ ಬೇಡ. ಎಲ್ಲರ ಜೊತೆಗೆ ಎಲ್ಲರೊಳಗೆ ಒಂದಾಗು ಮಂಕುತಿಮ್ಮ ಅಂತ ಹೇಳ್ತಾರೆ ನೋಡ್ರಿ, ಹಂಗೆ ಎಲ್ಲರೊಳಗೂ ಒಂದಾಗಣ. ಅದಕ್ಕೆ ಕೆಲವೊಂದಿಷ್ಟು ಪಾಲನೆ ಮಾಡ್ಬೇಕಾಗತ್ತೆ ಮಾಸ್ಟರ್ಸ್. ಧ್ಯಾನ ಕುದುರ್ಬೇಕಾದ್ರೆ, ನಿಮಗೆ ಧ್ಯಾನ ಪರಿಪಕ್ವತೆ ಆಗ್ಬೇಕಾದ್ರೆ, ನೀವು ಹಳೆಯ 7 ಜನ್ಮದ ಕರ್ಮಗಳನ್ನ ಕಳ್ಕೋಬೇಕಾದ್ರೆ, ಇದೇ ಜನ್ಮದಲ್ಲಿ ಮೋಕ್ಷ ಹೊಂದ್ಬೇಕಾದ್ರೆ ಕೆಲವೊಂದಿಷ್ಟು ಪಾಲನೆ ಮಾಡ್ಬೇಕಾಗತ್ತೆ. ಅದರಲ್ಲಿ 3 ತರದ ಶುದ್ಧಿಗಳು ಮಾಡ್ಕೋಬೇಕಾಗತ್ತೆ. ದೇಹ ಶುದ್ಧಿ, ಮನಶುದ್ಧಿ, ಆತ್ಮಶುದ್ಧಿ. ದೇಹ ಶುದ್ಧಿ ಮಾಡ್ಕೋಬೇಕಂದ್ರೆ ಬಹಳ ಕಷ್ಟ. ಬರೀ ಕೆಟ್ಟದ್ ಮಾತಾಡಿದ್ರೆ ಅಲ್ಲಿ ಕರ್ಮದ ಫಲ ಜಾಸ್ತಿ ಆಕತ್. ನಂದು ಒಳ್ಳೇದ್ ಮಾತಾಡಿದ್ರೆ ಒಳ್ಳೆ ಫಲ ಜಾಸ್ತಿ ಆಗಿದೆ. ಹಂಗಾರೆ ನಾವು ಪೆನ್ ಪೇಪರ್ ತಂದು ಕೂತ್ಕೊಂಡು ಲೆಕ್ಕ ಹಾಕ್ಬೇಕು, ನಾನು ಒಳ್ಳೆಯದನ್ನು ಎಷ್ಟು ಮಾಡಿದ್ದೀನಿ ನನ್ನ ಜೀವನದಲ್ಲಿ, ಕೆಟ್ಟದ್ದನ್ನ ಎಷ್ಟು ಮಾಡಿದ್ದೀನಿ. ಬರೀರಿ ಇಂತ ನಂಬರ್ ಹಾಕ್ಯಂತ ಹೋಗ್ರಿ. ಒಳ್ಳೇದ್ ಇಂಥವ್ರಿಗೆ ಇಂತ ಮಾಡಿದೆ, ಇಂಥ ಕಷ್ಟ ಇದ್ದರಿಗೆ ಸಹಾಯ ಮಾಡಿದೆ, ಹಿಂಗಿ ತೊಂದ್ರೆ ಇದ್ದರಿಗೆ ಈ ತರ ಮಾಡಿದೆ ಅಂತ ಒಳ್ಳೆಯವನು ಬರೀರಿ. ಕೆಟ್ಟದ್ ಬರ್ರಿ. ನಿಮ್ಮಿಂದ ಏನಾಯ್ತು ಒಪ್ಕೊಳ್ಳಲ್ಲ, ಮನಸ್ಸು ದೇಹ ಒಪ್ಕೊಳ್ಳಲ್ಲಿದು. ನಾನ್ ಮಾಡಿಲ್ಲಪ್ಪ, ಅವ್ರು ತಪ್ಪದ, ನಾವು ಹಂಗನ್ನೋದಕ್ಕೆ ನಾನು ಅವನೊಂದಿಲ್ರಿ ನಾ ಯಾಕಂತಿದ್ದೆ, ಅವ್ನು ಹೊಡೆದಾದ ಕೊಡಿ. ನಾನು ಬರೇ ದೂಷಿಸ್ತೇವೆ, ಬೇರೆಯವ್ರ ಮೇಲೆ ಹಾಕೋದಕ್ಕೆ ಒಂದಿಷ್ಟು ನಾವು ಒಪ್ಪಿಗೆನಾಗ್ತಾ ಇರಲಿಲ್ಲ. ಇಲ್ಲಿ ಮಾಡ್ಬೇಕಾಗಿದ್ದು ಒಪ್ಪಿಗೆ ಬೇಕು. ಸರಿ, ಘಟನೆ ನಡೀತು, ನಾನು ಹೋಗ್ತಾ ಇದ್ದೆ ವೆಹಿಕಲ್ನಲ್ಲಿ, ಅವನು ಬರ್ತಾ ಇದ್ದ, ನನ್ನ ಸೈಡ್ ನಾನು ಹೋಗ್ತಾ ಇದ್ದೆ, ಅವನು ಬರ್ತಾ ಇದ್ದ. ನನಗೆ ಅವ್ನು ರಾಂಗ್ ಬರೋದು ನನಗೆ ಕಣ್ಣಿಗೆ ಕಾಣ್ತಾ ಇದೆ, ಗೊತ್ತೈತಿ. ನಾ ಇನ್ನೊಂದು ಸ್ವಲ್ಪ ಸೈಡ್ ಹೋಗ್ಬೋದಾಗಿತ್ತಲ್ಲ, ನನ್ ಕೈ ಆಗಿತ್ತು, ನಾ ಸೈಡ್ ಹೋಗೋದು ನನ್ ಕೈ ಆಗಿತ್ತು. ನಾ ಕರೆಕ್ಟ್ ಅದ, ನನ್ನ ರೂಟ್ನೇ ನಾದನಿದ್ರೆ ಹಂಗ ಹೋದ್ರೆ ಅವನು ಹುಚ್ಚವ, ನಾನ್ ಜಾಣ ಸೈಡ್ ಹೋಗ್ಬೇಕಾಯ್ತು, ಅವ್ನು ಹುಚ್ಚ ಹೊಡೆದ ಬಿಟ್ಟವ. ಅವಾಗ ಅವ್ನು ರಾಂಗ್ ಸೈಡ್ ಬಂದ್ ಹೊಡೆದಾನ್ರಿ, ಅದಕ್ಕೆ ಕಾಲ್ ಮುರಿತೀನಿ ಅಂತಂದ್ರೆ ಅಲ್ಲ, ಅದು ನಾನು ಒಪ್ಪಿಗೆಬೇಕು, ನಾನ್ ಜಾಣಲ್ಲಪ್ಪ, ಸ್ವಲ್ಪ ಸೈಡ್ ಹೋಗ್ಬಿಟ್ರೆ ಅವ್ನು ಪಾಡಿ ಹುಚ್ಚ ಹೋಗುದವ. ಹಂಗಾರೆ ಇಲ್ಲಿ ಹುಚ್ಚರು ಯಾರು? ನಾವೇ ಹುಚ್ಚರು. ಅದಕ್ಕೆ ಈ ತರ ನಾವು ತಿದ್ಕೊಳ್ತಕ್ಕಂಥದ್ದು ಬಹಳ ಇದೆ. ಇನ್ನು ಆಹಾರದ ವಿಷಯ ಬಂದಾಗ ಬರೀ ಕೆಟ್ಟದ್ದು ಮನಸ್ಸು ಏನ್ ಹೇಳ್ತಾ ಸುಮ್ ತಿನ್ಬಿಡೋದು. ಅದು ಒಳ್ಳೇದು ಕೆಟ್ಟದ್ದು ತಿನ್ಬೇಕು ತಿನ್ಬಾರ್ದು, ಏಟ್ ತಿನ್ಬೇಕು, ಯಾವಾಗ ತಿನ್ಬೇಕು, ಅದ್ ಏನ್ ಗೊತ್ತೈತಿ, ಆದ್ರೂ ಸುಮ್ ತುಂಬದ ಒಮ್ಮೆ ಕಸಾಯಿ ಖಾನೆಗೈತಿ ಅದು ಹೊಟ್ಟಿ ಅನ್ನೋದು. ನ್ಯಾಲಿ ಹೇಳ್ತತೆ, ಬಾಯಿ ಚಪ್ಪಲ್ಸ್ತತೆ, ತುಂಬದ ಮತ್ ಗುಡ ಅನ್ನಕತ್ತದ ಬಾಡಿ ಅನ್ನೋದು. ಅವಾಗ ಇಲ್ರಿ ನನ್ ಕಾಲ್ ಬಾರಿ ನೋವ್ರಿ, ನನ್ ತಡ್ಕನಕ್ ಆಗಲ್ರಿ. ನಾವ್ ಊಟನ ಮಾಡಲ್ರಿ, ಒಂದವತ್ತು ಉಣ್ತೇನ್ರಿ, ಆದ್ರೂ ನನ್ ಬಾಡಿ ಬಾರಿ ರೀ. ಒಂದವತ್ತು ಉಣ್ಣನ್ ಕೆರೆ ಏನ್ ತಿಂದ ನೀನದ್ ಬೇಕಲ್ಲ, ಕಾರ್ಬೋಹೈಡ್ರೇಟ್ ಅಂತೇವಿ ತಿನ್ಬಾರ್ದು, ಅದನ್ನ ಸ್ವಲ್ಪ ತಿನ್ಬೇಕು, ಅದನ್ನ ಜಾಸ್ತಿ ತಿಂತೇವೆ, 3 ಹೊತ್ತು ಅದನ್ನ ತಿಂತೇವೆ. ಪ್ರೋಟೀನ್ಸ್, ವಿಟಮಿನ್ಸ್, ಮಿನರಲ್ಸ್ ಎಲ್ಲವೂ ಬೇಕು. ಕ್ಯಾಲೋರಿ ಲೆಕ್ಕ ತಗೋ ಪ್ರತಿಯೊಂದು ಮಾಸ್ಟರ್ಸ್. ನಿಮ್ಗೆ ಉದಾಹರಣೆ ಹೇಳ್ಬೇಕು ಅಂತಂದ್ರೆ, ತಪಸ್ ಮಾಡ್ತಾರ ನೋಡ್ರಿ ಋಷಿ ಮುನಿಗಳು, ಅವ್ರು ಏನ್ ತಿಂತಾರೆ ಹೇಳಿ? ಹಣ್ಣು, ಹಾಲು, ಏನೋ ಒಂಚೂರು ಗಂಜಿ. ಹಂಗಂತ ಅದನ್ನ ನಾವು ತಿನ್ನಂಗ್ ತಟ್ಟೆ ತುಂಬ ತಿಂತಾರ ಅವ್ರು? ತಟ್ಟೆ ತುಂಬ ಹೊಟ್ಟೆ ತುಂಬಿಸ್ಕೊಂತಾರ? ಇಲ್ಲ, ಸ್ವಲ್ಪ ಇನ್ನೂ ಬೇಕು ಅಂದ್ರೆ ಅಷ್ಟೇ ಬಿಡ್ತಾರ. ಅವ್ರು ತಿನ್ನೋದು ಕ್ಯಾಲೋರಿ ಲೆಕ್ಕದಾಗ, ಗ್ರಾಮ್ ಲೆಕ್ಕದಾಗ ತಿಂತಾರ ಅವ್ರು. ಬಾಳ ಅಂದ್ರೆ 100 ಗ್ರಾಮ 200 ಗ್ರಾಮ ತಿಂತಾರ. ನಾವೇ ಮಾಡ್ತೇವಿ ಕೆಜಿ ಲೆಕ್ಕದಾಗ ತುಂಬ್ತಾ ಇದಾವ್ ನಾವು. ಆ ಕೆಜಿ ಲೆಕ್ಕದಾಗ ತಿಂದಿದ್ದು ಓಟು ಪಚನ ಬಗ್ಗೆ ಟೈಮ್ ಎಷ್ಟು ಬೇಕು? ಅದನ್ನ ಅರಿಯಾಕ ನಮ್ ಶಕ್ತಿ ಓಟು ಅದನ್ನ ಅರಿಯೋದ್ರಾಗ ಹೋಗತ್, ದುಂಡಿ ಅರಿಯೋದ್ರಾಗ ಹೋಗತ್ ನಾವ್ ತಿಂದದ್ದನ್ನ. ಹಿಂಗ್ ಟೈಮ್ ಎಷ್ಟ್ ಆಕತ್ ನಮ್ದು? ಸ್ವಲ್ಪ ತಿಂದ್ರೆ ತಡ ಇಲ್ಲಂಗ ಡೈಜೆಷನ್ ಆಕತಿ. ಅವಾಗ ಮೈಂಡ್ ದೇಹ ನಮಗ್ ಸಹಕಾರ ಕೊಡ್ತೈತಿ. ಏನ್ ಮಾಡಕ? ಧ್ಯಾನ ಮಾಡಕ. ನಾವ್ ಇದನ್ ಬಿಡ್ತೇವಿ, ಇಲ್ಲ ಸರ್ ನಾವ್ ಊಟ ಮಾಡಲ್ರಿ, ಧ್ಯಾನ ಮಾಡಕ್ ಕುಂದಿರ್ತೇನ್ರಿ. ಧ್ಯಾನನ ಆಗಲ್ರಿ, ಬಹಳ ಅಂದ್ರೆ 10 ನಿಮಿಷ ಆಕೈತ್ರಿ, ಕಾಲ್ ನೋವು ಬಂದ್ಬಿಡ್ತೈತ್ರಿ, ಕೈ ನೋವು ಬರ್ತೈತ್ರಿ. ಆಮ್ಯಾಕ ಹಳೇದು, ನಾನು ಸಣ್ಣಕ್ಕಿದ್ದಾಗ ನಮ್ಮ ಅಕ್ಕ ಹಿಂಗ್ ಮಾಡ್ಬಿಟ್ಲ್ರೆ, ನಮ್ಮ ಅತ್ತಿ ಭಾರಿ ಉಡ್ಸ್ಕೊಳಕ್ರೆ, ಅವಾಗ ನನ್ಗೆ ಇಂಪೆಕ್ಟ್ ಬಿತ್ರೆ ನನಗ್ ಬರೀ ಅದೇ ನೆನ್ಪು ಬಂದ್ಬಿಡ್ತೈತ್ರಿ. ನಮ್ಮ ಆಣ್ಗಳು ಹಂಗ್ ಮಾಡಿದ್ರೆ, ತಮ್ಗಳು ಹಿಂಗ್ ಮಾಡಿದ್ರೆ, ಆಫೀಸ್ನ ಅಧಿಕಾರಿಗಳು ಹಿಂಗ್ ಮಾಡಿದ್ರೆ, ಎದುರುಗಣ್ಯರು ಹಿಂಗ್ ಮಾಡಿದ್ರೆ, ಆ ಜಾತಿಯರ್ ಹಂಗಂದ್ರೆ, ಈ ಪಕ್ಷದವ್ರು ಹಿಂಗಂದ್ರೆ, ನೋಡ್ರಿ ಬ್ಯಾಡವಾದ ಕಸ ಅಂತಂದ್ ತಲೆ ಹಾಕ್ಯಂಡ್ ಅದ್ರಾಗ ಓದಾಡಕತ್ತಾನ. ಯಾರು ಹೇಳಿದ್ರ ಅದ್ನ ಹಾಕ್ಯ ಅಂತಂದ್? ಯಾರ ಆರ್ಡರ್ ಮಾಡಿದ್ರ ಏನ್ ಇದ್ದು ಹಾಕ್ಯೊಳಪ್ಪ ನೀನು ಅಂತೇಳಿ? ಇಲ್ಲ, ಹಾಕ್ಯಂದಾರ ನಾವೇ. ಅದಕ್ಕೆ ಬೇಡವಾದ ಕಸನ ತೆಗಿಬೇಕು ಮನಸ್ಸಿನಿಂದ. ತಿನ್ಬೇಕಾಗಿದ್ದನ್ನ ಒಳ್ಳೇದನ್ನ, ಅದಕ್ಕೆ ಹೇಳ್ತಾರ ಋತು ಬುಕ್, ಮಿತ ಬುಕ್, ಹಿತ ಬುಕ್ಕು. ಋತುಮಾನಕ್ ತಕ್ಕಂಗೆ ತಿನ್ಬೇಕು. ಮಳೆಗಾಲದಾಗ ಏನ್ ತಿನ್ಬೇಕು, ಉಷ್ಣಾಂಶ ಹೆಂಗಿರುತ್ತೆ ವಾತಾವರಣದಲ್ಲಿ, ಬೇಸಿಗೆ ಒಳಗೆ ಉಷ್ಣಾಂಶ ಹೆಂಗಿರುತ್ತೆ ಅವಾಗ ಏನ್ ತಿನ್ಬೇಕು, ಚಳಿಗಾಲದಾಗ ಉಷ್ಣಾಂಶ ಹೆಂಗಿರುತ್ತೆ ಅವಾಗ ಏನ್ ತಿನ್ಬೇಕು, ಋತು ಬುಕ್ಕು. ಮಿತ ಬುಕ್ಕು, ಯಾವ್ದನ್ನ ತಿನ್ಬೇಕು, ಆಯಾ ಕಾಲಕ್ಕೆ ಯಾವ್ದು ತಿನ್ಬೇಕು ಅದನ್ನಷ್ಟೇ ತಿನ್ಬೇಕು.
ಹೌದ್ರಾ? ಅಂದ್ರೆ ಹಿತವಾಗಿದ್ದನ್ನೇ ತಿನ್ಬೇಕು, ಮಿತವಾಗಿದ್ದು ತಿನ್ಬೇಕು. ಅದನ್ನ ಅಂದ್ರೆ ಹಿತವಾಗಿ ತಿಂತವ್ ಕರೆ, ಎಷ್ಟ್ ತಿನ್ಬೇಕು ಅಷ್ಟ, ಮಿತವಾಗಿ ತಿನ್ಬೇಕು ಅದನ್ನ. ಐತಿ ಅಂತ ಚಪ್ಪರ್ಸಿ ಹೊಡೋದು ಮಾವಿನಹಣ್ಣಿನ ಸೀಸನ್ ಅಂತೇಳಿ 3 ಹೊತ್ತು ಹೋಳಿಗೆ ಸೀಗಣಿ ಉಂಡ್ರಿ ಏನಾಗತ್ ಗತಿ? ಅತಿ ಆದ್ರ ಅಮೃತ ವಿಷ ಅಂತಾರಲ್ಲ ಹಂಗ. ನಮ್ಮ ಅವರು ಉಮಾದೇವಿ ಮೇಡಮ್ ಹೇಳ್ತಾರಲ್ಲ, ಡಾಕ್ಟರ್ ಹತ್ರ ಹೋಗಿ ಟಾಯ್ಲೆಟ್ ಹೆಂಗ್ ಹೋಗತ್ತಪ್ಪ ಅಂದ್ರೆ ಚರ್ಗಿ ಉಡಿಸ್ತಾ ಆಗತಿ ಅಂತ ಹೇಳ್ತಾರಲ್ಲ ಹಂಗ. ಹಂಗ ಆಗ್ಬೇಕಾಕತಿ, ಅದು ಕಂಟ್ರೋಲ್ ತಪ್ಸಿಂದ ದೇಹ. ಅದಕ್ಕೆ ಇವೆಲ್ಲವೂ ಕಾಮನ್ ಸೆನ್ಸ್ ಏನ ಹೇಳ್ತಾರೆ ನೋಡಿ, ಸಾಮಾನ್ಯ ಜ್ಞಾನ ಅಂತೇಳಿ. ಈ ಸಾಮಾನ್ಯ ಜ್ಞಾನಗಳು ನಮಗೆ ತಗೋಬೇಕು. ಸರ್ ನಮ್ಗೆ ಇದ್ರ ಬಗ್ಗೆ ಎಲ್ಲ ಗೊತ್ತೈತ್ ಬಿಡ್ರಿ. ಗೊತ್ತೈತಿ ಅಂದ್ರೆ ಅಹಂಕಾರ ಬರುತ್ತೆ ಮಾಸ್ಟರ್ಸ್. ಯಾವತ್ತು ನನಗೆ ಗೊತ್ತೈತಿ ಅಂತ ತಿಳ್ಕೊಬಾರ್ದು. ಹಂಗಾರೆ ಇದ್ರೆ ಇನ್ನೂ ಇಂಪ್ಲಿಮೆಂಟ್ ಮಾಡಿ ಕೇಳೋದು ಏನೈತಿ ಅಂತ. ಈಗ 1ರಿಂದ 10 ನಂಬರ್ ತಗೊಳ್ರಿ. 3 ನಂಬರ್ ಗೊತ್ತಿದೆ, ಕೆಲವ್ರು ಗೊತ್ತೇ ಇಲ್ಲ, ಕೆಲವ್ರು 3 ಗೊತ್ತಿದೆ, 5 ಗೊತ್ತಿದೆ, 8 ಗೊತ್ತಿದೆ. 10ಕ್ಕೆ 10 ಗೊತ್ತಿಲ್ಲ, 10ಕ್ಕೆ 10 ಗೊತ್ತೈತಿ ಅಂತ ಅನ್ಕಂದ್ವಿ, ಅಹಂಕಾರ ಬರುತ್ತೆ. ಒಂದು 7 ಗೊತ್ತಿದೆ, 8 ಗೊತ್ತಿದೆ, ಹಂಗಾರೆ ಇನ್ನೂ ಸ್ವಲ್ಪ ಅಳವಡಿಸ್ಕೊಳ್ಳೋದಿದೆ, ಅದನ್ನ ತಗೋಬೇಕು ನಾವು. ಈ ಸ್ಥಿತಿ ಒಳಗಿದ್ರೆ ನಮ್ಗೆ ಅಹಂಕಾರ ಬರಲ್ಲ. ನಾವ್ ಯಾವತ್ತು ಅಹಂಕಾರ ದಾಸರ ಆಗಲ್ಲ. ಅವಾಗ ನಾವ್ ಹೆಂಗ್ ಕೇಳ್ತೇವೆ ಹಂಗ್ ಬಾಡಿನ ಸಹಕಾರ ಕೊಡುತ್ತೆ, ಮನಸ್ಸು ಸಹಕಾರ ಕೊಡುತ್ತೆ. ಇದರಿಂದ ನಾವು ಆತ್ಮಕ ಹೆಲ್ಪ್ ಆಗತ್ತೆ. ಆತ್ಮ ನಾವು ಕಂಟ್ರೋಲ್ ತಗೊಂಡಾಗ, ಈಗೇನ ಮಹಾವತಾರ್ ಫೌಂಡೇಶನ್ ಬ್ರಹ್ಮಿ ಮುಹೂರ್ತದೊಳಗ ಜ್ಞಾನ ಸಂಚಿಕೆ ಆಗ್ತಾ ಇತ್ತಲ್ಲ, ಇದು ಸಂಕಲ್ಪ ಧ್ಯಾನ. ಇದು ಸಾಮಾನ್ಯ ಇಲ್ಲ ಮಾಸ್ಟರ್ಸ್. ಯಾವ ಒಂದು ಸೆಷನ್ ಅಲ್ಲೂ ಕೂಡ ಈ ಜ್ಞಾನ ಸಿಗ್ತಾ ಇಲ್ಲ. ಧ್ಯಾನ ಮಾಡಿಸ್ತಾ ಇದಾರೆ, ಬ್ರಾಹ್ಮಿ ಮುಹೂರ್ತ ಮಾಡಿಸ್ತಾ ಇದಾರೆ, ಬಟ್ ಈ ಗೈಡ್ ಲೈನ್ಸ್ ಒಳಗ ಮಾಡಿಸ್ತಾ ಇಲ್ಲ ಎಲ್ಲೂ ಕೂಡ. ಯಾಕಂದ್ರೆ ಈ ಜ್ಞಾನ ಸಿಕ್ಕಿದ್ದು ನಮ್ಮಗಳ ಮಾಸ್ಟರ್ ಆಗಿರ್ತಕ್ಕಂಥ ಡಾಕ್ಟರ್ ರಂಗನಾಥ್ ಗುರುಜಿಗೆ ಮಾತ್ರ ಈ ತರದ ವಿಶೇಷ ಜ್ಞಾನ ಸಿಕ್ಕಿದೆ. ಸಾಮಾನ್ಯರಲ್ಲಿ ಸಾಮಾನ್ಯರಲ್ಲ ಅವರು. ಭಯಂಕರ ಜ್ಞಾನ ಪಡ್ಕೊಂಡಿದ್ದಾರೆ, ಓದಿದ್ದಾರೆ. ಜೊತೆಗೆ ಒಳ್ಳೊಳ್ಳೆ ಮೇಧಾವಿ ಮಾಸ್ಟರ್ಸ್ ಕಡೆಯಿಂದ ಆಶೀರ್ವಾದ ಇದೆ ಅವ್ರಿಗೆ. ಹಂಗ ಅಂತರ್ ಜೊತೆ ನಾವ್ ಇದೇವೆ ಅಂದ್ರೆ, ಅದೇನ್ ಹೇಳ್ತಾರ ನೋಡ್ರಿ, ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಹೋತನಂಗ ಅಂತರ್ ಜೊತೆ ನಾವ್ ಇರೋದ್ರಿಂದ ಅವ್ರು ಎಷ್ಟು ಹೋಗ್ತಾರ. ಹಂಗಂತ ಅಷ್ಟು ತಗೊಳಕ್ ಆಗದೆ ಇರ್ಬೋದು. ಅಟ್ಲೀಸ್ಟ್ ಈ ಫ್ಲೋದಾಗ ಅದಾವಲ್ಲ, ಇದಕ್ ಹೆಮ್ಮೆ ಪಡ್ಬೇಕು. ನಮ್ ದುಬ್ಬ ನಾವೇ ಚಪ್ಪರ್ಸ್ಕೋಬೇಕು, ಈ ಫ್ಲೋದಾಗ ಅದಾವಲ್ಲ ಅಂತೇಳಿ ಖುಷಿ ಪಡ್ಬೇಕು. ಏನೇ ಬರ್ಲ್ರಿ, ಅಕ್ಸೆಪ್ಟೆನ್ಸ್ ಅಂತ ಹೇಳ್ತೀರಿ ನೋಡಿ, ಒಪ್ಪಿಕೊಳ್ಳೋದು ಅಂತೇಳಿ ಒಪ್ಕೊಳ್ರಿ ಅಷ್ಟೇ. ಕೆಟ್ಟದ್ದಾಗೈತೆ, ಹೌದು ಕೆಟ್ಟದ್ದಾಗೈತಿ. ಒಳ್ಳೇದಾಗೈತೆ, ಹೌದು ಒಳ್ಳೇದಾಗೈತಿ. ಆಕ್ಸಿಡೆಂಟ್ ಕಾಲ್ ಮುರಿತೆ, ಹೌದು ಕಾಲ್ ಮುರಿದೈತಿ. ಒಪ್ಕೊಳ್ರಿ. ನನಗೆ ಯಾಕೆ ಕಾಲ್ ಮುರಿತು, ನಾನೇನ್ ಕರ್ಮ ಮಾಡಿದ್ದೆ, ನಾ ಯಾರಿಗೆ ಏನ್ ಮಾಡ್ದೇವಳಲ್ಲ, ಒಂದ್ ವಿಷ ಪಡೆದವಳಲ್ಲ, ಹಂಗಾದವಳಿಲ್ಲ, ಹಿಂಗ ಯಾರಿಗೆ ಗೊತ್ತು. ಹೋದ್ ಜನ್ಮದಾಗ ಏನ್ ಮಾಡ್ಬಾರ್ದು ಮಾಡಿ ಬಂದವೆ. ಅದಕ್ಕೆ ಒಟ್ಟು ಒಪ್ಪಿಗೆಬೇಕಷ್ಟೇ ಇಲ್ಲಿ. ಹಂಗಾಗಿ ಎಲ್ಲಾ ಪ್ರಸಂಗ ಪರಿಸ್ಥಿತಿ, ವ್ಯಕ್ತಿಗಳನ್ನ, ಭಾಷೆಗಳನ್ನ, ಬೇರೆ ದೇಶಗಳನ್ನ, ಎಲ್ಲವನ್ನ ಈ ಬೇರೆ ಖಂಡಗಳನ್ನ, ಯೂನಿವರ್ಸ್, ಈ ಬ್ರಹ್ಮಾಂಡವನ್ನ ಒಪ್ಪಿಕೋಬೇಕು ಫಸ್ಟ್. ಈ ಬ್ರಹ್ಮಾಂಡದೊಳಗೆ ನಾವು ಅದವಿ. ಕೋಟ್ಯಾನು ಕೋಟಿ ನಕ್ಷತ್ರ ಚುಕ್ಕೆಗಳಿದ್ದಂಗ ನಾನು ಒಬ್ಬ ವ್ಯಕ್ತಿ ಅಷ್ಟೇ ಇಲ್ಲಿ. ಈ ವ್ಯಕ್ತಿನ ಶಕ್ತಿಯಾಗಿ ಮಾಡೋದು ಯಾರ ಕೈ ಆಗೈತಿ? ನಮ್ ಕೈ ಆಗೈತಿ. ಅದ ಹೆಂಗ? ಜ್ಞಾನ, ನಿರಂತರ ಧ್ಯಾನ, ಜ್ಞಾನ, ಸ್ವಾಧ್ಯಾಯ. ಇದಿಷ್ಟ ಆದ್ರೆ ಸಾಕಾಗಲ್ಲ ಮಾಸ್ಟರ್ಸ್. ಹಂಚಿಕೆ ಆಗಬೇಕು, ಸೇವೆ ಆಗ್ಬೇಕಿಲ್ಲಿ. ಪತ್ರಿಜಿ ಗುರುಗಳು ಅದನ್ನೇ ಹೇಳಿದಾರ, ಧ್ಯಾನ, ಜ್ಞಾನ, ಸೇವೆ ಅಂತ ಹೇಳಿದ್ರು. ಸೇವೆ ಮಾಡ್ಬೇಕು. ಏನ್ ಸೇವೆ ಹಂಗಾರ? ಸರ್ ನಾನು ವಯಸ್ಸಾಗೈತ್ರಿ, ಬಡವಳಿದಾಳ, ನನ್ ಕೈಯಾಗ ಏನಿಲ್ಲ ಕೊಡೋದು ಬೇರೆ ವಸ್ತು, ಬಟ್ಟೆ, ಆಸ್ತಿ ಕೊಟ್ರೆ ದಾನ ಅಲ್ಲ. ನಿಮ್ಮಲ್ಲಿರ್ತಕ್ಕಂಥ ಜ್ಞಾನ ಗೊತ್ತಿರದೇ ಇದ್ದವ್ರಿಗೆ ಗೊತ್ತಿದ್ದನ್ನ ಹೇಳಿದ್ರೆ, ತಿಳಿದೇ ಇರೋವ್ರಿಗೆ ತಿಳಿದದ್ದನ್ನ ಹೇಳಿದ್ರೆ ಅದೇ ದಾನ, ಶ್ರೇಷ್ಠವಾದ ದಾನ. ಎಷ್ಟೋ ಜನ ಅಜ್ಞಾನದೊಳಗದಾರ, ಅವ್ರಿಗೆ ನಿಮ್ಮ ಇರತಕ್ಕಂಥ ಜ್ಞಾನ ಕೊಟ್ಟದ್ರ ಜ್ಞಾನಿಗಳಾಕಾರ. ಅದು ದಾನ ಅಲ್ಲ. ನೀವು ಕೊಟ್ಟದಕ್ಕೆ ಹೋದ್ರ ಅಜ್ಞಾನಿ ಇದ್ದಾನ ಜ್ಞಾನಿ ಅದ. ಈಗ ಅಕ್ಷರ ಗೊತ್ತಿಲ್ಲ ಅನಕ್ಷರಸ್ಥ ಅಂತ ಹೇಳ್ತಾರ. ನಿಮ್ಗೆ ಗೊತ್ತಿದೆ ಅಕ್ಷರ ಕಲ್ಸಿದ್ರೆ ಅವನೇನಕ್ಕನ, ಅನಕ್ಷರಸ್ಥದನ್ನ ಕಲ್ತ ಅಂದ್ರೆ ಅಕ್ಷರಸ್ಥ ಹಾಕನ. ಇಲ್ಲೂ ಅಷ್ಟೇ. ಹಂಗಾಗ್ಬಿಟ್ಟು ಇಲ್ಲಿ ನಿಮಗ್ ಗೊತ್ತಿರ್ತಕ್ಕಂಥದ್ದನ್ನ ಸೇವೆ ಮಾಡ್ಲಿಕ್ಕೆ ಸಿದ್ಧರಾಗ್ಬೇಕು. ಸರ ನಾವ್ ಹೇಳ್ತವ್ರಿ, ನಾನು 2 ವರ್ಷ ಆತ್ರಿ ಧ್ಯಾನ ಮಾಡಕತ್ತಿ, ನಾ ಅಕ್ಕಪಕ್ಕದವ್ರಿಗೆ ಹೇಳ್ತಾನ್ರಿ, ಮನ್ಯಾಗೂ ಹೇಳ್ತಾನಿ, ಎಲ್ಲರಿಗೂ ಹೇಳ್ತಾನೆ. ಹೋದ್ರಲ್ಲಿ ಯಾರು ಒಪ್ಪಿಗೆ ಬಿಡ್ರಿ. ಇದೆಲ್ಲ ಮುದುಕರಾದ ಮ್ಯಾಕ್ ಮಾಡೋದು, ಈಗ ಯಾಕೆ ಮಾಡ್ತೀರಿ ಅಂತಾರ್ರಿ. ನನ್ ಮನೆ ನಮ್ಮ ಮಕ್ಳ ಕೇಳ್ತಾ ಇಲ್ರಿ, ನನ್ ಹೆಂಡ್ತಿ ಕೇಳ್ತಿಲ್ಲ, ಮಕ್ಳು ಅದ್ ತಲೆ ಕೆಡ್ಸನಕ್ ಬಿಡ್ರಿ. ನನ್ ಮನೆಗೂ ನನ್ ಹೆಂಡ್ತಿ ಹೇಳ್ತಾನೆ, ಮಾಡಲ್ಲ, ಅವ್ಳ ಕರ್ಮ ಅವಳ ಅನ್ಭವಿಸ್ತಾಳ. ಮಕ್ಕಳು ಮಾಡಲ್ಲ, ಅವ್ರ ಕರ್ಮ ಅವ್ರು ಬಸ್ತಾರ. ಅದನ್ನ ತಗೊಂಡ್ ನಾನ್ ಯಾಕೆ ಒದ್ದಾಡಕ್ ಹೋಗ್ಲಿ? ಹೆಂಡ್ತಿ ಧ್ಯಾನ ಮಾಡಲ್ಲ, ಆಕಿ ಬದುಕ್ತಾಳ ಬಿಡ್ತಾಳ, ತೊಕೊಳ ಏನೋ, ನಮಗೇನ್ ಹೋಗ್ಬೇಕಾಗೈತಿ? ನಾನು ಬದುಕಿನಿ ಸಾಕು. ಅವ್ರು ಮಾಡಿದ್ರೆ ಇರ್ತಾರೆ, ಇಲ್ರಿ ಹೋಗ್ತಾರೆ. ಅದ್ರ ಬಗ್ಗೆ ನಾವ್ಯಾಕೆ ತಲೆ ಕೆಡಿಸ್ಬೇಕು? ಪರರ ಚಿಂತೆ ನಿಮಗೆ ತಕ್ಕಯ್ಯ, ನಿಮ್ಮ ತನವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ಹೇಳ್ದಲ್ಲ, ಇದೆಲ್ಲ ಶರಣರು ಹೇಳಿದಾರೆ. ಅದಕ್ಕೆ ಇವೆಲ್ಲ ಜ್ಞಾನ ಎಲ್ಲರಿಗೂ ಗೊತ್ತಿದೆ, ಇಂಥರಿಗೆ ಗೊತ್ತಿಲ್ಲ ಅಂತ ಅಲ್ಲ. ಅನುರಾಧ ಮೇಡಮ್ ಮ್ಯೂಟ್ ಇದೆ, ಸಾರಿ, ಮ್ಯೂಟ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಇದೆ. ಹೀಗಿದ್ದಾಗ ಎಲ್ಲ ಜ್ಞಾನ ಎಲ್ಲರಿಗೂ ಗೊತ್ತಿದೆ. ಹಾಗಾಗ್ಬಿಟ್ಟು ದಯವಿಟ್ಟು ಬೆಳಗಿನ ಬ್ರಹ್ಮ ಮುಹೂರ್ತಕ್ಕ ಸಂಕಲ್ಪಕ್ಕೆ ಬರಕ್ ಪ್ರಯತ್ನ ಪಡಿ. ಅಲ್ಲಿ ಒಂದ ಸಲಿಗೆ ನಿಮ್ಗೆ ಗೊತ್ತಾಗಲ್ಲ, ಯಾಕಂದ್ರೆ ಹಂತಗಳದವ ಇಲ್ಲಿ. ಮೋಸ್ಟ್ಲಿ ನಾನು ಸ್ವಲ್ಪ ನನ್ನ ಹರಿಯದ ವಯಸ್ಸಿನಲ್ಲಿ ಆಧ್ಯಾತ್ಮಿಕಕ್ಕೆ ಆಳಕ್ ಹೋಗಿರೋದ್ರಿಂದ ಯಾರು ಏನೇ ಹೇಳಿದ್ರೆ ತಕ್ಷಣ ತಗೊಂಡ್ಬಿಡ್ತಾನೆ, ಕ್ಯಾಚ್ ಮಾಡ್ಕೊಂಡ್ಬಿಡ್ತಾನೆ. ಇದು ಎಲ್ಲರಿಗೂ ಹಂಗ ಆಕೈತಿ ಅಂತ ಹೇಳಕ್ಕಾಗಲ್ಲ.
ಕೆಲವರು ಇನ್ನು ಈಗ ಎಜುಕೇಶನ್ ಉದಾಹರಣೆ ಕೊಡ್ತೇನೆ ನಾನು. ಕೆಲವರು LKG UKG ಬರ್ತಾ ಇದಾರೆ, ಇನ್ನು ಅಂಗನವಾಡಿ ಭಿನ್ನತ್ತ ಅಂತ ಹೇಳ್ತೀವಿ ಹಳ್ಳಿ ಹಂಗ. ಅವ್ರಿಗೆ ಇನ್ನೂ ಅಕ್ಷರದ ಬಗ್ಗೆ ಆಗ್ಲಿ, ಪದಗಳ ಬಗ್ಗೆ ಆಗ್ಲಿ, ವ್ಯಾಕರಣದ ಬಗ್ಗೆ ಏನು ಗೊತ್ತಿಲ್ಲ. ಇನ್ನು ಇಷ್ಟ ಹೊಸಬ್ರದಾರ. ಧ್ಯಾನ ಅಂದ್ರೆ ಗೊತ್ತಿಲ್ಲ, ಸ್ವಾಧ್ಯಾಯ ಅಂದ್ರೆ ಗೊತ್ತಿಲ್ಲ, ಸಜ್ಜನ ಸಾಂಗತ್ಯ ಅಂದ್ರೆ ಗೊತ್ತಿಲ್ಲ, ಸೇವೆ ಅಂದ್ರೆ ಗೊತ್ತಿಲ್ಲ. ಹೌದಾ? ಇನ್ ನೆಕ್ಸ್ಟ್ 1ನೇ ಕ್ಲಾಸು 2ನೇ ಕ್ಲಾಸ್, SLC, PUC, ಡಿಗ್ರಿ, ಮಾಸ್ಟರ್ ಡಿಗ್ರಿ, PhD, ಡಾಕ್ಟರೇಟ್ ನೋಡಿ. ಹೀಗಿದ್ದಾಗ ಹಂಗಾರೆ ನಾವ್ ಎಲ್ಲಿದೇವಿ? ನನ್ನ ಅಂದಾಜ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ನಾನು PUC ಲೆವೆಲ್ ದಾಟಿದೇನಿ ಅಂತ ಅನ್ಸತ್ತೆ, ಅಂದ್ರೆ ಡಿಗ್ರಿ ಹೊಂಟೇನಿ ಅಂತ ನನ್ನ ಅಂದಾಜು ಈ ಧ್ಯಾನ ಪ್ರಪಂಚದೊಳಗ. ಹಂಗೆ ನೀವು ಕಂಪೇರ್ ಮಾಡ್ಕೊಳ್ರಿ. ಇನ್ನು ಭಿನ್ನತೆ ಆಗದಿರೋ, LKG ಆಗಿದಿರೋ, 1ನೇ ಕ್ಲಾಸ್, ಫಸ್ಟ್, ಸೆಕೆಂಡ್, ಥರ್ಡ್, ಹಿಂಗ್ ಕಂಪೇರ್ ಮಾಡ್ಕೊಳ್ರಿ. ಅದನ್ನ ಕಲಿತಾ ಬಂದಾಗ ಮುಂದೆ ಎಲ್ಲರೂ ಕೂಡ ಇಲ್ಲಿ ಡಾಕ್ಟರೇಟ್ ಆಗ್ಬಹುದು, ಡಾಕ್ಟರೇಟ್ ಪಡಿಬಹುದು, ಅಂದ್ರೆ ಮೋಕ್ಷ ಹೊಂದೋದು ಅಂತ ಅದರ ಅರ್ಥ. ಎಲ್ಲರೂ ಮೋಕ್ಷ ಹೊಂದಲಿಕ್ಕೆ ಸಾಧ್ಯತೆ. ಪತ್ರಿಜಿ ಗುರು ಹೇಳಿದ್ದಾರೆ, ಮೈ ಡಿಯರ್ ಗಾಡ್ ಅಂತ. ಎಲ್ಲರೂ ದೇವರುಗಳೇ ಅಂತ ಹೇಳ್ಬಿಟ್ರ. ಆಲ್ ಆರ್ ಗಾಡ್ ಅಂತ ಹೇಳಿ ಎಲ್ಲರಲ್ಲೂ ದೇವ್ರಿದ್ದಾನೆ. ಅಂದ್ರೆ ನನ್ನಲ್ಲಿ ಆತ್ಮ ಇದೆ ಅಂದ್ರೆ ಪರಮಾತ್ಮನ ಸ್ವರೂಪ ನನ್ನಲ್ಲಿದೆ. ಅಂದ್ರೆ ಪರಮಾತ್ಮ ನನ್ಗೂ ಏನ್ ವ್ಯತ್ಯಾಸ ಇಲ್ಲ. ಪರಮಾತ್ಮ ಅಗೋಚರ, ನಾನು ಗೋಚರ ಆಗ್ತಾ ಇದ್ದೇನೆ ಅಷ್ಟೇ. ಅವನ ಅಂಶನ ನನ್ನಲ್ಲಿದೆ. ಅವನಲ್ಲಿ ಇರ್ತಕ್ಕಂಥ ಎಲ್ಲಾ ಶಕ್ತಿ ಸಾಮರ್ಥ್ಯಗಳು, ಎಲ್ಲಾ ಜ್ಞಾನಗಳು ನನ್ನಲ್ಲಿದ್ದಾವೆ. ಅವು ಮುಚ್ಕೊಂಡವ ಅಷ್ಟೇ. ಅದ್ರ ಮೇಲೆ ಸಂಸಾರ, ಸಮಾಜ, ಆಸ್ತಿ, ಐಶ್ವರ್ಯ, ಭೇದ ಭಾವ ಇವೆಲ್ಲವೂ ಮುಚ್ಕೊಂಬಿಟ್ಟವು. ಆ ಹೊಲಸು ತೊಳಿಬೇಕು. ಅದನ್ನ ತಿಕ್ಕಿ ತೊಳೆದು, ಅದ ಹಾಡು ಐತಿ ನೋಡ್ರಿ, ಎಂತದ ಹಾಡಿನ ತಿಕ್ಕಿ ತೊಳೆದೆ ನಾವು ಅಂತ ಚಂದ ಐತಿ ಹಾಡದ. ಹಂಗ ತಿಕ್ಕಿ ತೊಳಿಬೇಕು. ಯಾವಾಗ ತೊಳೆಯೋದು ಅಂದ್ರೆ ಏನಿದು? ಸಜ್ಜನ ಸಾಂಗತ್ಯ, ಧ್ಯಾನ, ಸ್ವಾಧ್ಯಾಯದಿಂದ ತೊಳೆದಂಗ ಅದು. ಅಂತ ತೊಳಿತಾ ಬಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಅಜ್ಞಾನ ದೂರ ಆಕತಿ. ಅಜ್ಞಾನ ದೂರ ಆತಂತಂದ್ರೆ ಜ್ಞಾನವಂತರಕವಿ. ಜ್ಞಾನವಂತರ ಆದಾಗ ನಾವು ಸ್ವಚ್ಛವಾಗಿ ಹೊಳಿತೀವಿ, ಪಕ್ವ ಆಗತ್ತೆ. ಅವಾಗ ನಮ್ಮ ಮಾತುಗಳು ಹೆಂಗಿರ್ತಾವ ಅಂದ್ರೆ ನುಡಿದರೆ ಮುತ್ತಿನ ಹಾರದಂತ ಇರ್ಬೇಕು ಅಂತ ಹೇಳ್ತಾರಲ್ಲ, ಹಂಗ ಏನ ಮಾತಾಡಿದ್ರು, ಮಾತಾಡಿದ್ರು ಮುತ್ತಿನಂತ ಮಾತಾಡಿದ್ ನಾನಪ್ಪ ಅಂತಕ್ಕಂತ ಇದು ಬರೋದು ಅವಾಗ. ಅದಕ್ಕೆ ಅದನ್ನೆಲ್ಲ ಪ್ರಯತ್ನ ಆಗ್ಲಿ. ಇಲ್ಲ ಅಂದ್ರೆ ಏನಾಕತಿ, ಅವ್ನ್ ಯಾಕಾರ ಮೈ ಕೊಡ್ತಾರೋ ಮರಿ ಅವ್ನ ಕೈಯಾಗ, ಏನ್ ಕೊರಿತಾನ, ಹೇಳ್ಬಾರ್ದನ್ನೆಲ್ಲ ಹೇಳ್ತಾನ, ಎಷ್ಟೊತ್ತು ಹೇಳ್ತಾನ, ಹಿಂಗೆಲ್ಲ ಬರ್ತಾವ ಮಾತುಗಳು. ಅದಕ್ಕೆ ಸಂದರ್ಭ, ಇವತ್ತೇನ್ ವಿಷಯ ಐತಿ ಅದಕ್ಕೆ ತಕ್ಕಂಗ ಎಷ್ಟೊತ್ತು ಮಾತಾಡ್ಬೇಕು ಅಷ್ಟೇ ಮಾತಾಡ್ಬೇಕು. ತಡ್ರಿ, ಇವತ್ತು ಹೆಂಗ ಶನಿವಾರ ಐತಿ, ಏನ್ ಬೇರೆ ಕ್ಲಾಸ್ ಇಲ್ಲ ಅಂತ ನಾನ ಕೊರ್ಕಂತ ಕೂತ್ಕೊಂಡ್ರೆ ಎಲ್ಲರೂ ಲೆಫ್ಟ್ ಹಾಕಿ ಅವ್ರ ಕೆಲಸ ಕಾರ್ಯಕ್ಕೆ ಹೋಗ್ತಾರ. ಅದಕ್ಕೆ ಇವತ್ತು ಶನಿವಾರ ವಿಶೇಷ ಇರೋದ್ರಿಂದ ಬೇರೆ ಬೇರೆ ಮನೋರಂಜನೆ ಅವು ನಡೆಸ್ಬೇಕಾಯ್ತು. ನೀನು ಸ್ವಲ್ಪ ಬ್ರಾಹ್ಮಿ ಮುಹೂರ್ತದ ಧ್ಯಾನದ್ದು ಇರೋದ್ರಿಂದ ಚೂರು ಅದ್ರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಟ್ಟೆ ಮಾಸ್ಟರ್ಸ್. ಇಲ್ಲಿ ಹೇಳ್ತಕ್ಕಂಥದ್ದು ಬಹಳ ಇದೆ, ತಾವು ಕೇಳ್ತಕ್ಕಂಥದ್ದು ಬಹಳ ಇದೆ, ನಾವು ನೀವು ಸೇರಿ ಮಾಡ್ತಕ್ಕಂಥದ್ದು ಸಾಧನೆ ಬಹಳ ಇದೆ. ಅದಕ್ಕೆ ಎಲ್ಲರೂ ಸೇರಿ ಮಾಡೋಣ, ಸುಂದರ ಪ್ರಪಂಚವನ್ನು ಕಟ್ಟೋಣ, ರಾಮರಾಜ್ಯನೇ ಆಗುತ್ತೆ, ಹಾಗೆ ಆಗುತ್ತೆ. ನನ್ನ ಕಲ್ಪನೆ ಒಳಗೆ ಆಲ್ರೆಡಿ ಆಗೋಗಿದೆ, ಅದು ಹಾಗೆ ಆಗುತ್ತೆ. ಬರೀ ಇದೊಂದು ಭೂಮಿ ಅಷ್ಟೇ ಅಲ್ಲ, ಬರೀ ಸೂರ್ಯ ಚಂದ್ರ 9 ಗ್ರಹಗಳು ಇವು ಅಷ್ಟೇ ಅಲ್ಲ, ನಕ್ಷತ್ರ ಕಣ್ಣಿ ಕಾಣೋ ನಕ್ಷತ್ರ ಚುಕ್ಕಿಗಳು ಇಷ್ಟೇ ಅಲ್ಲ. ಯೂನಿವರ್ಸ್ ಭಯಂಕರ ಇದೆ, ಇದು ಸಿಕ್ಕಾಪಟ್ಟೆ ಇದೆ. ಹೆಂಗಂದ್ರೆ ಬೆಳಕಿನ ವೇಗ ಇರ್ತದೆ ನೋಡ್ರಿ, 3 ಲಕ್ಷ ಕಿಲೋಮೀಟರ್ ಹೇಳ್ತಾರಲ್ಲ ಒಂದು ಸೆಕೆಂಡಿಗೆ. ಕಣ್ಣು ಮುಚ್ಚಿಕೊಂಡೊಳಗೆ 3 ಲಕ್ಷ ಕಿಲೋಮೀಟರ್ ಹೋಗತ್ತಂತ ಬೆಳಕು. ಆ ಸ್ಪೀಡ್ನಾಗ ವರ್ಷ ಗಂಟ್ಲೆ ಸುತ್ತರಿದ್ರು ಇದು ಬ್ರಹ್ಮಾಂಡ ಸುತ್ತಕ್ ಆಗಲ್ಲಂತ. ಒಂದು ಏಟ್ ಇರ್ಬೋದು, ಲೆಕ್ಕ ಹಾಕ್ರಿ ನೀವು. ಬರೀ ಬೆಂಗಳೂರಿಂದ ಬೆಳಗಾವಿಗೆ ಹೋಗ್ಬೇಕಾದ್ರೆ ಅಥವಾ ಹುಬ್ಳಿ ಬರ್ಬೇಕಾದ್ರೆ ಬಸ್ ಅಂತ ಫಾಸ್ಟ್ ಹೋಗತಿ ಅಂತಂದ್ರು 4 ತಾಸು 5 ತಾಸು ತಗಂತೈತಿ. ಇದೆಷ್ಟು ಅಮ್ಮ ಅಂದ್ರೆ 600 ಕಿಲೋಮೀಟರ್ಗೆ. ಹಂಗಾರೆ ಬೆಳಕಿನ ವೇಗದ 3 ಲಕ್ಷ ಕಿಲೋಮೀಟರ್ನಾಗ ವರ್ಷ ಗಂಟ್ಲೆ ಹೋದ್ರು ಮುಟ್ಟಲ್ಲ ಅಂದ್ರೆ ಎಷ್ಟಿರಕ್ ಹಂಗಾರ ಇದು. ಇದನ್ನೆಲ್ಲ ಲೆಕ್ಕ ಹಾಕಿದ್ರೆ ನಾವ್ ಯಾರ್ರಿ? ತೃಣದೊಳಗ ತೃಣ. ಒಂದು ಕೂದ್ಲ ಐತಿ, ತಲೆಗಿನ ಕೂದ್ಲನ ಅದನ್ನ 100 ಭಾಗ ಮಾಡಿದ್ರೆ ಏಟ್ ಆಕತಿ? ಕಣ್ಣಿ ಕಾಣಲ್ಲ. ಅದ್ರೊಳಗ ಒಂದು ಭಾಗ ಆಟ ನಾವ್ ಈ ಪ್ರಪಂಚದಾಗ. ಅದು ಇವತ್ತದಾವೆ, ನಾಳೆ ಇರ್ತಾವೆಲ್ಲ ಗೊತ್ತಿಲ್ಲ. ಹಾಗಾಗ್ಬಿಟ್ಟು ಇಲ್ಲಿ ಯಾವ್ದು ಶಾಶ್ವತ ಅಲ್ಲ ಅನ್ನೋದು ನಮಗೆ ಗೊತ್ತಿರ್ಲಿ, ಬಟ್ ಜ್ಞಾನ ಮಾತ್ರ ಶಾಶ್ವತ. ನಾವೇನ್ ಪಡ್ಕೊಳ್ತಾವಲ್ಲ ಜ್ಞಾನ, ಇದು ಮಾತ್ರ ಶಾಶ್ವತ. ಅದಕ್ಕೆ ಎಲ್ಲರೂ ಜ್ಞಾನ ಪಡಿಲಿಕ್ಕೆ ಎಲ್ಲಿ ಸಿಗ್ತೈತಿ, ಹೆಂಗ್ ಸಿಗ್ತೈತಿ ಅಲ್ಲಿ ಜಾತಿ ಭೇದ ನೋಡ್ಬಾಡ್ರಿ, ವಯಸ್ಸಿನ ಭೇದ ನೋಡ್ಬಾಡ್ರಿ, ಗಂಡ ಹೆಣ್ಣ ನೋಡ್ಬಾಡ್ರಿ, ಭಾಷೆ ನೋಡ್ಬಾಡ್ರಿ. ನಿಮ್ಗೇನು ಅವ್ರು ಹೇಳದ್ದು ಆಕ್ಷನ್ ಮಾಡಿದ್ರೆ ಅರ್ಥ ಆದ್ರೆ ಸಾಕ್ರಿ ಅಷ್ಟೇ. ಅದ್ ಏನಾರ ಆಗ್ಲಪ್ಪ, ಅವ್ರು ಹೆಂಗಾರ ಹೇಳ, ಅವ್ರು ಎಂತಂದ್ರೆ ಇರ್ಲಿ, ನಮಗೆ ಅರ್ಥ ಆಗಂತ ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇರ್ತಕ್ಕಂಥ ಅಳವಡಿಸ್ಕೊಳಕ ಸರಿ ಇರ್ತಕ್ಕಂಥ ವಿಷಯನ ಯಾರು ಕೊಟ್ರೇನು, ಯಾವಾಗ ಕೊಟ್ರೇನು, ಹೆಂಗ್ ಕೊಟ್ರೇನು ತಗೊಳಕ್ ನಾವು ಸಿದ್ಧಿರ್ಬೇಕು ಅಂತ ಕೆಲವೊಂದಿಷ್ಟು ಮನಸ್ಥಿತಿಗಳನ್ನ ಹೊಂಚ್ಕೊಳ್ಳಿ ಅಂತ ಹೇಳಿ ಕೆಲವೊಂದಿಷ್ಟು ಸಲಹೆಗಳನ್ನ, ನನಗೆ ಗೊತ್ತಿರ್ತಕ್ಕಂಥ ಸಲಹೆಗಳನ್ನ ಕೊಡ್ತಾ ಇದೀನಿ. ನನ್ನ ಮಾತಿನೊಳಗೆ ಏನಾದ್ರೂ ತಪ್ಪು ಅನ್ಸಿದ್ರೆ ದಯವಿಟ್ಟು ಕ್ಷಮೆ ಇರ್ಲಿ. ಯಾಕಂದ್ರೆ ಇಲ್ಲಿ ಎಲ್ಲರೂ ಹಿರಿಯರಿದ್ದೀರಾ, ಅನುಭವಿಕರಿದ್ದೀರಾ, ಜ್ಞಾನವಂತರಿದ್ದೀರಾ. ಯಾಕಂದ್ರೆ ನಂದು ಹಳ್ಳಿ ಭಾಷೆ, ಪಕ್ಕಾ ಹಳ್ಳಿ ಭಾಷೆ ಆಗಿರೋದ್ರಿಂದ ಕೆಲವೊಂದಿಷ್ಟು ಆಡುವ ಹುಟ್ಟು ಗುಣ ಸುಟ್ರು ಹೋಗಲ್ಲ ಅನ್ನಂಗೆ ಕೆಲವೊಂದು ಭಾಷೆಗಳು ನಾನ್ ಮಾತಾಡಂಗಿದ್ರೆ ಬಂದ್ಬಿಡ್ತಾವ ಪದಗಳು. ಅದಕ್ಕೆ ಆತರ ಮಾತಿನಿಂದ ತಮಗೇನಾದ್ರೂ ನೋವು ಅಂತ ಅನ್ಸಿದ್ರೆ ದಯವಿಟ್ಟು ಕ್ಷಮೆ ಇರ್ಲಿ. ಯಾಕಂದ್ರೆ ನಿಮ್ ತಮ್ಮನು
ಅಣ್ಣನೋ ಅಪ್ಪನೋ ತಮ್ಮ ಮಕ್ಕಳು ತಪ್ಪು ಮಾಡಿದ್ರೆ ಕ್ಷಮಿಸಿ ಬಿಡ್ತಿರ್ತಿರಲ್ಲ ಒಂದ್ಸಲ ಬಿಡು ನಮ್ ಹುಡುಗ ಏನ ಅಂದಾನ್ ಬಾಯ್ ತಪ್ಪಿ ಅಂತಾರಲ್ಲ, ಹಂಗೆ ನಾನು ಕೂಡ ನಿಮ್ಮೋನು ಅಂತ ಹೇಳಿ ಕ್ಷಮೆ ಇರ್ಲಿ ಅಂತ ಕೇಳ್ಕೊತ ಎಸ್ ಈಗ ಇವತ್ತು ಮಾಡಿದ ವಿಷಯದ ಬಗ್ಗೆ ಬ್ರಾಹ್ಮಿ ಮುಹೂರ್ತದ ಬಗ್ಗೆ ಯಾರಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಪ್ರಶ್ನೆ ಕೇಳ್ರಿ, ಅದ್ರ ಬಗ್ಗೆ ಒಂದಿಷ್ಟು ಇದು ಮಾಡೋಣ. ಅನುರಾಧ ಮೇಡಮ್, ಇವತ್ತಿನ ಏನಾದ್ರು ಬೇರೆ ವಿಶೇಷ ಅಡ್ವಾನ್ಸ್ ಪ್ಲಾನಿಂಗ್ ಕಾರ್ಯಕ್ರಮ ಇತ್ರ? ಇಲ್ಲ ಸರ್, ಇವತ್ತೇನು ಇಲ್ಲ. ಹಾ ಹಂಗಿದ್ರೆ ಇದನ್ನೇ ಕಂಟಿನ್ಯೂ ಮಾಡ್ಬಿಡೋಣಲ್ರಿ, ಡಿಸ್ಕಷನ್ ಮಾಡ್ಬಿಡೋಣಲ್ವಾ? ಡಿಸ್ಕಷನ್ ಅವ್ರದ್ದು ಏನು ಹಂಚಿಕೆ ಇದ್ರೆ ಅವ್ರ ಕ್ವಶನ್ ಇದ್ರೆ ಕೇಳ್ಕೊಳ್ಳಿ, ಅಥವಾ Yes. ಧ್ಯಾನ ಹಂಚಿಕೆ ಇದ್ರು ಮಾಡ್ಕೊಳ್ಳಿ ಅವರು. ಯೂನಿವರ್ಸ್ ನೋಡಿ, ಅವ್ರಿಗಾಗಿನ ಯೂನಿವರ್ಸ್ ಇವತ್ತು ಅವಕಾಶ ಕೊಟ್ಟಿದೆ. ಎಸ್ ಮಾಸ್ಟರ್ಸ್, ಕೇಳಿ, ನಾನು ಸಾಧ್ಯ ಆದ್ರೆ ಹೇಳ್ತಿರ್ತೀನಿ, ಮುಂದುವರಿಸಿ. ನಾನು ಮಾವಿನಕಾಯಿ ಹರಿತಾ ಇದೀನಿ, ಕ್ಷಮೆ ಇರ್ಲಿ, ಹಂಗಾಗಿ ಒಂದ್ಬಿಟ್ಟು ಮಾತಾಡ್ತಿರ್ತಾನೆ. ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾಗಿತ್ತು. ಮಹಾವತಾರ್ ಫೌಂಡೇಶನ್ ಅಲ್ಲಿ ನಾವು ಏನ್ ಪಡ್ಕೊಂಡಿದ್ದೀವಿ, ಯಾವ ರೀತಿ ಬದಲಾವಣೆ ಆಗಿದ್ದೇವೆ ಅಂತ ಅನ್ನೋದ್ರಿಂದ ನಿಮ್ಮ ಇದ್ರಲಿಂದ ಗೊತ್ತಾಯ್ತು. ತ್ರಿಕರಣ ಶುದ್ಧಿ ಅಂತಂದ್ರೆ ಕಾಯ ವಾಚ ಮನಸ ಶುದ್ಧಿ ಮಾಡ್ಕೊಂಡು ನಾವು ಏನು ಕಾಲಕ್ಕೆ ತಕ್ಕಂತೆ ಆಹಾರ ಸೇವನೆಯನ್ನು ಮಾಡೋದ್ರ ಮೂಲಕ ನಾವು ಆರೋಗ್ಯ ಪಡೆಯೋದ್ರೊಂದಿಗೆ ಧ್ಯಾನವನ್ನು ಹೆಚ್ಚಿಗೆ ಮಾಡ್ಕೊಳ್ಳೋದಲ್ಲದೆ ಧ್ಯಾನ ಸೇವೆಯನ್ನ ಮಾಡ್ರಿ ಅಂತಂದು ಸರ್ ಅದ್ಭುತವಾಗಿ ಎಲ್ಲಾ ಪಾಯಿಂಟ್ಸ್, ಎಲ್ಲಾ ಸೆಷನ್ಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾದ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಶಿವಗಂಗಾ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ನಂದಾ ಮೇಡಮ್. ನಮಸ್ತೆ ಸಂಗಗೌಡ್ರೆ. ತುಂಬಾ ಅದ್ಭುತವಾಗಿ ತಿಳಿಸಿದ್ರಿ ಧ್ಯಾನದ ಬಗ್ಗೆ. ನಾವು ಕೂಡ ಇದಕ್ ಮುಂಚೆ ಏನ್ ಮಾಡ್ತಾ ಇದ್ವಿ ಅಂತಂದ್ರೆ, ಅವರು ಕಷ್ಟ, ಇವ್ರಿಗೆ ಕಷ್ಟ, ಅವ್ರು ಅಳೋದು ಕರೆಯೋದು ಇದೆಲ್ಲಾ ಮಾಡ್ತಾ ಇದ್ವಿ. ತಂಗಿ ಕಷ್ಟ, ಅಕ್ಕ ಕಷ್ಟ, ಮಕ್ಳ ಕಷ್ಟ. ಇವಾಗ ಧ್ಯಾನಕ್ ನೀವ್ ಹೇಳ್ದಂಗೆ ಧ್ಯಾನಕ್ ಬಂದ್ಮೇಲೆ ಯಾರ್ ಕಷ್ಟ ತಗೊಂಡ್ ಏನ್ ಮಾಡ್ಬೇಕು, ಅವ್ರವ್ರು ಮಾಡಿದ್ ಅವ್ರು ಅನ್ಭವಿಸ್ತಾರೆ, ನಾವ್ ಮಾಡಿದ್ ನಾವ್ ಅನ್ಭವಿಸ್ತೀವಿ. ಈ ಸ್ಥಿತಿಗೆ ನಾವ್ ಬಂದಿರೋದಂತೂ ನಿಜ. ಈಗ ಧ್ಯಾನ ಮಾಡಕ್ ಹೇಳ್ತೀವಿ, ಎಲ್ರಿಗೂನು ಮಾಡ್ತಾ ಇಲ್ಲ. ತಗೊಳೋರ್ಗೆ ಹೇಳ್ತೀವಿ, ಕುಂಡ್ರಸ್ತೀವಿ. ತಗೊಳಲ್ಲ ಅನ್ನೋರ್ಗೆ ಅವ್ರಿಗೆ ಏನ್ ಮಾಡಕ್ಕಾಗತ್ತೆ, ನಿಮ್ ಕರ್ಮ ಕಳ್ದಿಲ್ಲ, ಇದ್ಬಿಡಿ ಅನ್ನೋದು ಬಿಟ್ಬಿಡೋದು. ಈ ತರಾನೇ ಮಾಡ್ತಾ ಇದ್ದೀನಿ. ನಮ್ಮನೆ ಪಕ್ಕದಲ್ಲೇ ಒಂದ್ ಹುಡ್ಗಿ ಪಾಪ ನರ್ಸು, ಅವ್ರ ಯಜಮಾನ್ರು ಇನ್ನು ಮದ್ವೆಗೆ 2 ವರ್ಷ 5 ತಿಂಗಳು ಮಗು ಇದೆ. ತುಂಬಾ ಕಷ್ಟ. ಅವ್ರ ಯಜಮಾನ್ರಿಗೆ ಕಿಡ್ನಿ ಫೇಲ್ ಆಗ್ಬಿಟ್ಟಿದೆ. ಪಾಪ ಎಂತ ಸ್ಥಿತಿಲಿ ಇದ್ದಾಳೆ ಅಂದ್ರೆ ಮಗು ನೋಡಕ್ಕೂ ಆಗ್ತಾ ಇಲ್ಲ. ಅವ್ರಪ್ಪ ಅಪ್ಪನ ಮನೇಲಿ ಇದ್ದಾನೆ. ಹುಡ್ಗಿ ಇಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡ್ ಬಂದಿದೆ, ನಮ್ ಮನೆ ಹತ್ರಕ್ 1 ತಿಂಗಳಾಗಿದೆ. ಆ ಹುಡ್ಗಿ, ಆಂಟಿ ನನ್ಗೆ ಧ್ಯಾನ ಬೇಕು ಆಂಟಿ, ನನಗ್ ಧ್ಯಾನ ಹೇಳ್ಕೊಡ್ ಆಂಟಿ, ಖುಷಿಯಿಂದ ಕೇಳಿದ್ಲು. ನಾನ್ ಮಾಡ್ಲೇಬೇಕು ಆಂಟಿ, ನಮಗ್ ಬೇಕು, ಅವಶ್ಯಕತೆ ಇದೆ ಅಂತ. ಅವಾಗ ನಾನು ಸರಿ ಅಮ್ಮ ಅಂತ ನಾನು ಲಿಂಕ್ ಎಲ್ಲ ಕಳ್ಸ್ಕೊಟ್ಟೆ. ಅವಳು ಕೂಡ ಜಾಯಿನ್ ಆಗಿರ್ತಾಳೆ. ಒಂದೊಂದ್ ದಿವಸ ಮಗು ಇದೆ, 5 ತಿಂಗಳು ಮಗು ಇದೆ, ಒಂದೊಂದ್ ದಿವಸ ಆಗ್ತಾರೆ, ಆಶಾ ಅಂತ. ಆಮೇಲೆ ಮೇಡಮ್ ಇನ್ನೊಂದು ಅವ್ರ ನಂಬರು ಯಶೋಧ ಮೇಡಮ್ ಕೊಟ್ಟಿದ್ದೀನಿ, ಲಿಂಕ್ ಕಳಿಸ್ಬಿಡ, ಇದನ್ನ ಜಾಯಿನ್ ಮಾಡಿ ಗ್ರೂಪಿಗೆ ಅಂತ. ತುಂಬಾ ಕೇಳ್ಕಂತಾರ. ಅಂತವ್ರಿಗೆ ನಾವ್ ಹೇಳ್ಕೊಡ್ಬೋದು, ಇಂಟ್ರೆಸ್ಟ್ ಇಂದ ಬಂದಿರೋರ್ಗೆ. ಇಂಟ್ರೆಸ್ಟೇ ಇಲ್ಲ ಅಂದ್ರೆ ನಮ್ ಮನೆಗಿರೋರ್ಗೆ ನಮ್ ಕೈಲಿ ಮಾಡ್ಸಕ್ ಆಗ್ತಾ ಇಲ್ಲ. ಹಂಗಾಗಿ ಅವ್ರನ್ನೆಲ್ಲ ಬಿಟ್ಬಿಟ್ಟು ನಂಬುದ್ ನಾವ್ ಮಾತ್ರ ನೋಡ್ಕೊಳ್ಳೋಣ ಅಂತ ನಾವ್ ಮಾಡ್ತಾ ಇದೀವಿ. ತುಂಬಾ ಅದ್ಭುತವಾಗಿ ತಿಳಿಸಿದ್ರು ಸಣ್ಣೇಗೌಡ್ರು. ಅವ್ರ ಮಾತು ಬೇಜಾರ್, ಅವ್ರನ್ನ ಕ್ಷಮಿಸೋಷ್ಟು ಯಾರು ದೊಡ್ಡವ್ರಿಲ್ಲ ಅಂತ ನಾನ್ ಅನ್ಕೊಂತೀನಿ. ಯಾಕೆಂದ್ರೆ ಅಷ್ಟು ಚೆನ್ನಾಗ್ ಮಾತಾಡ್ತಾರೆ. ಕಾಳು ಉರ್ದಷ್ಟು ಪಟ 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 ಅಷ್ಟು ಚೆನ್ನಾಗ್ ಮಾತಾಡೋದು, ಸ್ಪಷ್ಟತೆ ಇರುತ್ತೆ. ಎಂತರ್ಗೂ ಅರ್ಥ ಆಗೋ ತರ ಮಾತಾಡ್ತಾರೆ. ಸಣ್ಣೇಗೌಡ್ರನ್ನ ಕ್ಷಮಿಸೋಷ್ಟು ದೊಡ್ಡವ್ರು ಯಾರು ಇಲ್ಲ ಅಂತ ನಾನ್ ಅನ್ಕೊಂತೀನಿ. ಅಷ್ಟು ಅದ್ಭುತ ಮಾತಾಡ್ತೀರಾ ಸರ್. ಹಿಂಗೆ ನಿಮ್ಮನ್ನ ಏನಾದ್ರೂ ನಾವ್ ಅದ್ರಲ್ಲಿ ಹೆಂಗ್ ಕುಡ್ಕದ್ ಹೆಂಗ್ ಹೇಳಿ, ಅಷ್ಟು ಚೆನ್ನಾಗ್ ಮಾತಾಡ್ತೀರಾ. ಒಂದು ತೊದಲ್ ನುಡಿ ಇಲ್ಲ, ಎಂತ ಚೆನ್ನಾಗ್ ಮಾತಾಡ್ತಾರೆ ಅಂದ್ರೆ ಅಪ್ಪ ಕೇಳ್ಬೇಕು ಅನ್ಸುತ್ತ ಅವ್ರದ್ದು ಸ್ವಾಧ್ಯಾಯ. ಇದು ಸ್ವಾಧ್ಯಾಯ ತರನೇ ಇತ್ತು. ನಾನು ಕೂಡ ಇವತ್ತು 4 ಗಂಟೆಗೆ ಜಾಯಿನ್ ಆಗಿದ್ದೆ. 4 ಗಂಟೆಯಿಂದ 5:45 ತನಕ ನನ್ ಧ್ಯಾನದಲ್ಲೇ ಇದ್ದೆ. ಆಮೇಲೆ ಎಚ್ಚರ ಆಯ್ತು. ಚೆನ್ನಾಗಿತ್ತು. ಬೆಳಗಿನ ಜಾವ ಆಗಿರ್ಲಿಲ್ಲ, ಈಗ ಒಂದ್ 2 ಸೀಸನ್ಗೆ ಆಗಕ್ ಆಗ್ಲಿಲ್ಲ ನನ್ಗೆ. ಇವತ್ತು ಆಗಿದ್ದೆ. ನಾನು ಕೂಡ 4 ಗಂಟೆ ಧ್ಯಾನ ಮಾಡಿದೆ ಬೆಳಗಿನ ಜಾವದ. ಥ್ಯಾಂಕ್ ಯು, ಧನ್ಯವಾದ ಅವಕಾಶಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್. ಅದ್ಭುತ ಸಂಕಲ್ಪ ಧ್ಯಾನ ಎಲ್ಲರೂ ಜಾಯಿನ್ ಆಗಿ ಅಂತ ಮತ್ತೆ ಕೇಳ್ತೀವಿ. ಯಾಕಂದ್ರೆ ಅದ್ಭುತವಾದ ನಮ್ಗೆ ಇದನ್ನ ಹೇಳ್ಕೊಟ್ಟಿದ್ದಾರೆ ಗುರುಜಿ, ಯಾವ ರೀತಿ ಹೋಗ್ಬೇಕು ಅಂತಂದು. ಅದು ಸಂಕಲ್ಪ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಇರುವುದರಿಂದ ಬೇಗನೆ ನಾವು ಅದನ್ನ ಅಳವಡಿಸ್ಕೊಂಡಾಗ ದೀರ್ಘವಾದ ಶೂನ್ಯದ ನೋಡಿ, ನಿಮಗೆ ಬಹಳ ದಿನಗಳ ನಂತರ ಧ್ಯಾನ ಆಯ್ತು ಅಂತ ಹೇಳ್ತಾರಲ್ಲ, ಅದು ನಿಜ. ಅಷ್ಟೊಂದು ಪ್ರಕ್ರಿಯೆಗಳನ್ನ ಗುರುಜಿ ಹೇಳ್ಕೊಟ್ಟಿದ್ದಾರೆ. ಅದನ್ನ ನಾವು ಪಾಲನೆ ಮಾಡೋಣ. ಅದಕ್ಕೆ ಎಲ್ಲರೂ ಬ್ರಹ್ಮ ಮುಹೂರ್ತದ ಧ್ಯಾನಕ್ಕೆ ನೀವು ಜಾಯಿನ್ ಆಗಿ ನಾಳೆಯಿಂದ ಅಂತ ಕೇಳ್ಕೊತೇನೆ. ಈಗ ಆಲ್ರೆಡಿ ಸನ್ಗೌಡ್ ಸರ್ ಹೇಳಿದ್ರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಲಕ್ಷ್ಮೀದೇವಿ ಮೇಡಮ್, ವೆಲ್ಕಮ್ ಮೇಡಮ್. ನಮಸ್ತೆ ಎಲ್ರಿಗೂ. ಏನ್ ನನ್ಗಂದ್ರೆ, ನಾನು ಮೊದ್ಲು ಸ್ವಲ್ಪ ಧ್ಯಾನದಲ್ಲೇ ಇತ್ತು ಮನ್ಸು. ಆಮೇಲೆ ಈ ಮಹಾವತಾರ ಬಂದಾಗ ತುಂಬಾನೇ ಖುಷಿಯಿಂದ ಧ್ಯಾನಕ್ಕೆ ಕೂತ್ಕೊಳ್ತಾ ಇದ್ದೆ.
ಆಮೇಲೆ ಇತ್ತೀಚೆಗೆ ನಂಗೆ ಧ್ಯಾನ ಕೂರಕ್ಕೆ ಮನ್ಸಾಗ್ತಿಲ್ಲ. ಎಷ್ಟು ಖುಷಿಯಿಂದ ಕೂತ ಈಗ ಕೂರಕ್ಕೆ ಮನ್ಸಾಗ್ತಿಲ್ಲ. ಬಹುಶಃ ಒಂದೊಂದ್ಸರಿ ಕೂತ್ಕೊಂಡು ಕೂಡ ಯೋಚನೆ ಬಂದು ತಲೆ ಸಿಡ್ದೋಗ್ಬಿಟ್ಟು ಎದ್ದೋಗ್ಬಿಡ್ತೀವಿ, ಅಷ್ಟು ಆಗುತ್ತೆ. ಕೂರಕ್ಕೆ ಮನ್ಸಾಗಲ್ಲ, ಕೂರು ಮಾಡಕ್ಕೂ ಆಗಲ್ಲ. ಇದು ಯಾಕೆ ಈ ತರ ಅನ್ಸ್ತಾ ಇದೆ ನಂಗೆ ಮೇಡಮ್? ಅದೇ ಮೇಡಮ್, ನಮ್ಮಲ್ಲಿ ಇರುವಂತ ಯೋಚನೆಗಳಂದ್ರೆ ಇನ್ನೂ ಅವು ಕ್ಲಿಯರ್ ಆಗ್ಬೇಕು. ಕರ್ಮದ ಕ್ಲಿಯರ್ ಆಗಮಟ ಯೋಚನೆಗಳು ಕ್ಲಿಯರ್ ಆಗುದಿಲ್ಲ ಅಂತಂದು ಅವು ಬರ್ತವೆ ಅವನ್ನ ಅದ್ರ ಕಡೆ ನಾವು ಗಮನ ಕೊಡ್ಬಾರ್ದು. ಮತ್ತೆ ಉಸಿರಿನ ಕಡೆ, ಉಸಿರಿನ ಮಾತ್ರ ಗಮನಿಸ್ಬೇಕು ನಾವು. ಆ ಯೋಚನೆ ಬಂದಾಗ ಮತ್ತೆ ಉಸಿರನ್ನ ಗಮನಿಸಿ ನೀವು. ಉಸಿರಿನ ಮೂಗಿನ ತುದಿಯಲ್ಲಿ ಗಮನ ಇಟ್ಟು ನೀವು ಪಾಲನೆ ಮಾಡಿದಾಗ ತಕ್ಷಣ ಅದೆಲ್ಲ ಮರ್ತೋಗುತ್ತೆ. ಅವೆಷ್ಟು ಬರ್ಲಿ ಅದಕ್ಕೆ ಥ್ಯಾಂಕ್ ಯು ಹೇಳಿ. ಅದು ನಿಮ್ ಬ್ಯಾಗ್ ನಲ್ಲಿ ಇದ್ದದ್ದವು, ಆ ಬ್ಯಾಗೇಜ್ ನಲ್ಲಿ ಇದ್ದದ್ದೆಲ್ಲ ಒಂದೊಂದ ಹೊರಗೆ ಬರ್ತಾ ಇದ್ದೇವೆ. ಹೋಗ್ಲಿ ಅವೆಲ್ಲ ಹೋಗ್ಲಿ ಬರ್ತಾ ಹೋಗ್ಲಿ. ಆದ್ರೆ ಧ್ಯಾನ ಮಾತ್ರ ಬಿಡಬಾರ್ದು. ನಮ್ಗ್ ಧ್ಯಾನ ಆಗ್ತಾ ಇಲ್ಲ ಅಂತ ಬಿಡಬಾರ್ದು. ನಿಮ್ಗ್ 10 ನಿಮಿಷ ಆಗ್ಲಿ, ಅದು 1 ತಾಸಿನಲ್ಲಿ ಎಲ್ಲರಿಗೂ 1 ತಾಸು ಧ್ಯಾನ ಯಾರಿಗೆ ಆಗಲ್ಲ. ಅದು ಎಷ್ಟು 5 ನಿಮಿಷ ಧ್ಯಾನ ಆಗ್ಲಿ ನಮ್ಗೆ, ಶೂನ್ಯ ಧ್ಯಾನ, ಅದರಲ್ಲಿ ಅಷ್ಟೊಂದು ಶಕ್ತಿ ಇದೆ. ಆದ್ರಿಂದ ನೀವ್ ಎಷ್ಟೊತ್ತು ಧ್ಯಾನ ಆಗ್ತದೆ ಅಷ್ಟೊತ್ತು ಕೂಡ್ರಿ. ನೀವು ಆಯ್ತು ಧ್ಯಾನ ಆಗಿಲ್ಲ ಅಂತ ಅನ್ಕೊಂಡ್ರೆ ಅದು ಕೂಡ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು, ಬಿಡಬಾರ್ದು. ಅದನ್ನ ಮಾಡ್ತಾ ಹೋದಂಗ ಅದು ತಾನೇ ಧ್ಯಾನ ಆಗ್ತೈತೆ. ಅದಕ್ಕೆ ಸಂಕಲ್ಪ ಧ್ಯಾನಕ್ಕೆ ಜಾಯ್ನ್ ಆಗಿ ಅಲ್ಲಿ ಮಾಡುವಂತ ಪ್ರಕ್ರಿಯೆಗಳು ಏನು, ಬ್ರೀದಿಂಗ್ ಟೆಕ್ನಿಕ್ ಆಯ್ತು, ಆಮೇಲೆ ಅಂತರ್ಮುಖ ಪ್ರಾಣಾಯಾಮ ಏನ್ ಗುರುಜಿ ಹೇಳ್ಕೊಟ್ಟಿದ್ದಾರೆ, ಶಾಂಭವಿ ಮುದ್ರೆ, ಈ ರೀತಿ ನಾವು ಮುದ್ರೆಗಳನ್ನ ಅಳವಡಿಸ್ಕೊಂಡು ಧ್ಯಾನವನ್ನ ನಾವು ಫ್ರೀ ಟೈಮ್ ನಲ್ಲಿ ಮಾಡೋದ್ರಿಂದ ಅದು ತಾನೇ ಮತ್ತೆ ಧ್ಯಾನಕ್ಕೆ ಹೋಗುವಂತ ಸ್ಥಿತಿ ಬರ್ತೈತಿ. ಧ್ಯಾನ ಆಗಿಲ್ಲ ಅಂತ ಅಂದ್ರೆ ಏನು, ಧ್ಯಾನ ಈಗ ಆಲ್ರೆಡಿ ವಿಜಯಕಾಂತ್ ಸರ್ ಹೇಳಿದ್ರು, ಧ್ಯಾನ ಆಗಿಲ್ಲ ಅಂತಂದ್ರೆ ನಿಮ್ಗೆ ಹೆಂಗ ಆಗ್ಬೇಕು ಧ್ಯಾನ ಅಂದ್ರೆ ಕೇಳಿದ್ರು ನಮ್ಗೆ ಅವ್ರು. ಧ್ಯಾನ ಆಗ್ತಾ ಇಲ್ಲ ಅಂದ್ರೆ ಹೆಂಗೆ, ನೀವು ಕೂಡ್ಬೇಕಷ್ಟೇ, ಧ್ಯಾನ ತನ್ನಿಂದ ತಾನೇ ಆಗ್ತೈತಿ ಅಂತ ಹೇಳಿದ್ರು. ಅದೇ ರೀತಿ ನಾವು ಧ್ಯಾನವನ್ನು ಬಿಡುದ್ ಬೇಡ, ಅದನ್ನ ಕಂಟಿನ್ಯೂ ಮಾಡಿ. ಬಟ್ ಹೆಂಗಂದ್ರೆ ಕೂರಕ್ಕೆ ಆಗ್ತಿಲ್ವಲ್ಲ, ಕೂರಕ್ಕೆ ಮನ್ಸಾಗ್ತಿಲ್ಲ. ಅದೇ ಈಗ ಕೂರೋದೋಗ್ಲಿ, ಧ್ಯಾನ ಆಗಲ್ಲ, ಧ್ಯಾನಕ್ಕೆ ಕೂರೋದಕ್ಕೆ ಮನ್ಸಾಗ್ತಿಲ್ಲ, ಅದು ಕಷ್ಟ. ಕೂತ್ಕೊಳಕ್ಕೆ ಆಗ್ತಾ ಇಲ್ಲ. ಮತ್ತೆ ಭ್ರಮರಿ ಪ್ರಾಣಾಯಾಮ ಮತ್ತೆ ನಾಡಿ ಶೋಧನ ಇವನ್ ಮಾಡ್ಕೊಂಡು ನೀವು ಕೂಡಿ ಮೇಡಮ್. ಓಕೆ ಮೇಡಮ್, ಪ್ರಯತ್ನ ಮಾಡ್ತೀನಿ. ಅದೇಂದ್ರೆ ಮಾತಾಡೋದು ಬಿಡ್ತಾ ಹೋಗ್ತೀವಿ. ಆಮೇಲೆ ಪ್ರಕೃತಿಯಲ್ಲಿ ಗಿಡ ಇದ್ರೆ ಗಿಡದ ಕೆಳಗಡೆ ಹೋಗಿ, ಆಮೇಲೆ ನಮ್ ಟೆರಸ್ ಮೇಲೆ ಹೋಗಿ, ಸಾಯಂಕಾಲ ಟೈಮ್ ನಲ್ಲಿ, ಬೆಳಗಿನ ಮುಂಜಾನೆ ಪ್ರಕೃತಿಯೊಂದಿಗೆ ನಾವು ಧ್ಯಾನ ಮಾಡೋದ್ರಿಂದನೂ ಕೂಡ ಅದು ನಾವು ಬೇಗ ಧ್ಯಾನ ಸ್ಥಿತಿಗೆ ಹೋಗಲು ಅದು ಕೂಡ ನಮ್ಗೆ ಸಾಥ್ ಕೊಡ್ತೈತಿ. ನಂದೇನನ್ ಮಾಡಿದ್ರೆ ಮಾಡ್ತಾ ಇದ್ದಿದ್ದು ಯಾತಕ್ಕೆ ಮತ್ತೆ ಅದರಿಂದ ನಾವು ದೂರ ಹೋಗ್ತಾ ಇದೀವಿ ಅಂತ ನನ್ಗೆ ಇದು ಪ್ರಶ್ನೆ. ಮಾಡ್ತಾ ಧ್ಯಾನದಲ್ಲಿ ಕೂರ್ತಾ ಇದ್ದುದು ಅದಕ್ಕೆ ಓಕೆ ಮನ್ಸಾಗ್ತಿಲ್ಲ, ಆ ದಾರಿ ಬಿಟ್ಟು ಬೇರೆ ದಾರಿ ಹೋಗ್ತಾ ಇದೀವಲ್ಲ ಅನ್ನೋದು ನನ್ಗೆ ಪ್ರಶ್ನೆ ಮೇಡಮ್. ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಅದು ಆಗ್ತಾ ಇಲ್ಲ ಅಂತ ಅನ್ಕೊಂಡಿ, ಪಾಸಿಟಿವ್ ಆಗಿ ಥಿಂಕ್ ಮಾಡ್ಕೊಂಡು ಮಾಡಿ, ನನ್ಗೆ ಆಗ್ತಾ ಇದೆ ಅಂತ ಮಾಡ್ಕೊಳ್ಳಿ. ಓಕೆ ಈ ತರ ಮಾಸ್ಟರ್ಸ್, ಈ ತರ ಲಕ್ಷ್ಮಿ ಮೇಡಮ್ ಅವರಿಗೆ ಇರ್ತಕ್ಕಂತ ಪ್ರಾಬ್ಲಮ್ಸ್ ಯಾರಿಗೆ ಇದೆ, ನೀವೇನಂತಂದ್ರೆ ನಮ್ ಕೈಗೆ ಎದ್ರ ಸಿಗ್ಬೇಕು. ಆನ್ಲೈನ್ ಆಗಲ್ಲ, ಆಫ್ಲೈನ್ ಸಿಗ್ಬೇಕು. ಅಲ್ಲಿ ಪೂಜೆ ಆಗತ್ತೆ, ನಿಮ್ಗೆ ಸರಿ ಆಗತ್ತದ ಮಕ್ಕಳಿಗೆ. ಯಾಕಂದ್ರೆ ಕೆಲವೊಂದನ್ನ ನೀವು ಅಟ್ಯಾಚ್ಮೆಂಟ್ ಆಗ್ಬಿಟ್ಟಿದ್ದೀರಿ, ಕೆಲವೊಂದು ಬಾಂಧವ್ಯಗಳಿಗೆ, ಭಾಷೆಗಳಿಗೆ, ಮೋಹಗಳಿಗೆ, ಆಸೆಗಳಿಗೆ ಅಟ್ಯಾಚ್ಮೆಂಟ್ ಆಗಿರಿ. ಅದರಿಂದ ಹೊರ ಬರಿ ಅಂದ್ರೆ ಮೂಡ್ರಿ, ನಾ ಬಂದ್ರಿ, ನನ್ಗೆ ಏನು ತಿನ್ನಕ್ಕಾಗಲ್ಲ, ನಾ ಕಂಟ್ರೋಲ್. ಆದ್ರೆ ಯಾರು ಇಲ್ದಾಗ ಹೊಡಿ ಹೊಡೆದ್ಬಿಡ್ತಾರೆ. ಹೌದಾ? ಹಿಂಗ ಅದಕ್ಕಿಂತ ನಮಗೆ ಫಿಸಿಕಲ್ ಸಿಕ್ಕ್ರೆ ಅಲ್ಲಿ ಸ್ವಲ್ಪ ಪೂಜೆ ಮಾಡಿದ್ರೆ ಸರಿ ಆಗತ್ತೆ ಅದು. ಯಾಕಂದ್ರೆ ಕೆಲವೊಂದು ಸಾಮೋಪಾಯ, ದಂಡೋಪಾಯ, ಉಗ್ರೋಪಾಯ ಅಂತ ಹೇಳ್ತಾರ. ಕೆಲವೊಂದು ಸಾಮೋಪಾಯದಾಗ ಕೆಲವೊಂದು ತಿಳ್ಕೊಂಡ್ಬಿಡ್ತಾರೆ ಜಾಣರು. ಅವ್ರಿಗೆ ಕೆಲವ್ರಿಗೆ ದಂಡೋಪಾಯ ಬೇಕೈತಿ, ಕೆಲವ್ರು ದಂಡೋಪಾಯಕ್ಕೂ ಕೇಳಂಗಿಲ್ಲ. ರಾವಣನ್ ಅಂತಾರ ಅದಾರಲ್ಲ ಅವ್ರಿಗೆ ಉಗ್ರೋಪಾಯನ ಬೇಕಂದ್ರೆ ಬರಬ್ಬರಿ ಚಾರ್ಜ್ ಆಗ್ಬೇಕು ಅವ್ರಿಗೆ, ಅವ್ರು ಹಾಕಾರ ಹಂಗೆ. ಸರಿ, ಓಕೆ ಮೇಡಮ್, ಓಕೆ, ಆಗುತ್ತೆ, ಪ್ರಯತ್ನ ಪಡಿ ಅಷ್ಟೇ. ಆಹಾರ ಪದ್ಧತಿನೂ ಬದಲಾವಣೆ ಮಾಡ್ಕೊಳ್ಬೇಕು, ಸಾತ್ವಿಕ ಆಹಾರ ಊಟ ಮಾಡ್ಬೇಕು, ಹಂಗೆ ಎಲ್ಲವೂ ಕೂಡ ಅಳವಡಿಸ್ಕೊಂಡ್ರೆ ತಾನೇ ಆಗುತ್ತೆ. ಅದು ಪಾಸಿಟಿವ್ ಇರ್ಬೇಕು ಅಷ್ಟೇ, ಆಗೋದಿಲ್ಲ ಅಂತ. ಥ್ಯಾಂಕ್ ಯು ಮೇಡಮ್. ಓಕೆ, ನಮಸ್ತೆ ಇಬ್ರಿಗೂ, ನಮಸ್ತೆ, ಥ್ಯಾಂಕ್ ಯು. ರಮೇಶ್ ಸರ್, ಚನ್ನಗೌಡ್ರೆ ಮತ್ತೆ ಎಲ್ಲರಿಗೂ ಮಾಸ್ಟರ್ಸ್ಗೆ ಶುಭೋದಯ. ಇವಾಗ ಪೂರಿ ಜಗನ್ನಾಥ್ ನಲ್ಲಿ ನಾನು ಒಂದು ದರ್ಶನ ನಿನ್ನೆ ಮಾಡ್ಕೊಂಡು ಪೂರಿ ಜಗನ್ನಾಥ್ ನಲ್ಲಿ ಇದ್ದೀನಿ. ಭುವನೇಶ್ವರ ಆಯ್ತು, ಆಮೇಲೆ ಪೂರಿ ಜಗನ್ನಾಥ್ ನಲ್ಲಿ ದರ್ಶನ ಮಾಡ್ಕೊಂಡು ಇವಾಗ ಅಲ್ಲಿ ಒಂದು ದೇವರ ಸಾನ್ನಿಧ್ಯದಲ್ಲಿ ಒಂದು ದರ್ಶನ ಮಾಡ್ಕೊಂಡು ಇವಾಗ ನಿಮ್ಮ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೆ. ಎಲ್ಲೇ ಇರ್ಲಿ ಮೇಡಮ್, ಇವಾಗ ನಾನು ಭುವನೇಶ್ವರ್ ಇರ್ಲಿ, ಪೂರಿನಲ್ಲಿ ಎಲ್ಲೇ ಇರ್ಲಿ, ಆದ್ರೆ ನಾನು ಮಮತಾರ್ ಫೌಂಡೇಶನ್ 5 ಗಂಟೆಗೆ ಏನ್ ನಡೀತೋ ಝೂಮ್ ಕ್ಲಾಸು ಅದು ಮಿಸ್ ಮಾಡಲ್ಲ.
ಗೊತ್ತಾ? Yes. ಯಥಾ ಯಥಾದಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭೃದ್ಧಾನಾಂ ಅಧರ್ಮಸ್ಯ ತದಾತ್ಮಾತ್ಮಾನ್ ಸುಜಾಯಂ ಧರ್ಮ ಸಂಸ್ಥಾಪನಾರ್ಥಂ ಸಂಭಯಾಮಿ ಯುಗೆ ಯುಗೆ. ಕೃಷ್ಣ ಹೇಳ್ಬಿಟ್ಟಿದ್ದಾನೆ, ಯದಾ ಯದಯ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭೃದ್ಧಾನಾಂ ಅಧರ್ಮಸ್ಯ ತದಾತ್ಮಾನಾಂ ಸೃಜಯಾಮ್ಯಹಂ ಧರ್ಮ ಸಂಸ್ಥಾಪನಾರ್ಥಂ. ಒಂದೇ ಒಂದು ಕೊಟ್ಬಿಟ್ಟಿದ್ದಾನೆ ಅವನು, ವಾಗ್ವಾದ ಕೊಟ್ಬಿಟ್ಟಿದ್ದಾನೆ. ಗೊತ್ತಾ? ಆ ತರ ಒಂದು ನಿರ್ಧಾರ ಕೊಟ್ಟಿದ್ದಾನೆ. ಆ ಪರಮಾತ್ಮನ ಒಂದು ಸಾನ್ನಿಧ್ಯದಲ್ಲಿ ತುಂಬಾ ಅದ್ಭುತವಾದ ಒಂದು ದರ್ಶನ ನೆನೆ ಆಯ್ತು ಮೇಡಮ್. ಎಲ್ಲ ತುಂಬಾ ಸಂತೋಷ ಆಯ್ತು. ಮತ್ತೆ ಎಲ್ಲೇ ಹೋಗ್ಲಿ ನಾನು ಧ್ಯಾನ ಮಾತ್ರ ಯಾವತ್ತೂ ಬಿಡಲ್ಲ. ಕೂತ್ಕೊಂಡು ಧ್ಯಾನ ಮಾಡ್ತಾನೆ ಇರ್ತೀನಿ. ಎಲ್ಲೇ ಕೂತ್ಕೊಂಡ್ರು ನಾನು ಧ್ಯಾನ ಮಾಡ್ತಾ ಇರ್ತೀನಿ. ಅದು ಮಹಾತ್ಮ ಫೌಂಡೇಶನ್ಗೆ ನನ್ಗೆ ಕೃತಜ್ಞತೆ ಹೇಳ್ಬೇಕು. ತಿರುವಣ್ಣಾಮಲೆಯಲ್ಲೂ ಹೋದಾಗ ನನ್ಗೆ ಅದ್ಭುತವಾಗಿ ಒಂದು ಇದಾಯ್ತು. ಎಲ್ಲ ಪೂರ್ತಿ ಗಿರಿ ಪ್ರದರ್ಶನೆ 2 ಗಂಟೆಗೆ ಎದ್ಬಿಟ್ಟು ಸ್ನಾನ ಮಾಡ್ಬಿಟ್ಟು ಗಿರಿ ಪ್ರದರ್ಶನ ಮಾಡಿದೆ. ಅದ್ಭುತವಾದ ಒಂದು ಮ್ಯೂಸಿಕ್ ಇತ್ತು, ತುಂಬಾ ಚೆನ್ನಾಗಿತ್ತು. ಎಲ್ಲ ಸ್ವಾಧ್ಯಾಯ ಎಲ್ಲ ತುಂಬಾ ಚೆನ್ನಾಗಿತ್ತು ಮೇಡಮ್. ಎಲ್ಲ ಪೂರ್ತಿ ಅದ್ಭುತವಾಗಿತ್ತು. ತುಂಬಾ ಇವತ್ತಿನ ವಿಷಯಕ್ಕೆ ಬನ್ನಿ ಸರ್. ಇವತ್ತಿನ ವಿಷಯಕ್ಕೆ ಬನ್ನಿ, ಟೈಮ್ ಇಲ್ಲ. ಇವತ್ತಿಂದು ಚೆನ್ನಾಗಿತ್ತು ಸರ್. ಇವತ್ತಿನ ವಿಷಯಗಳೆಲ್ಲ ತುಂಬಾ ಚೆನ್ನಾಗಿತ್ತು, ಅದ್ಭುತ ಆಗಿತ್ತು ಸರ್, ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸುಭದ್ರಾ ಮೇಡಮ್. ನಮಸ್ತೆ ನಂದಾ ಮೇಡಮ್. ನಮಸ್ತೆ ಸನ್ನೇಗೌಡ್ರು ಸರ್. ನಾನು 4 ಬ್ಯಾಚ್ಗಳಿಂದ ಬ್ರಾಹ್ಮಿ ಮುಹೂರ್ತ ಧ್ಯಾನಕ್ಕೆ ಜಾಯಿನ್ ಆಗ್ತಾ ಇದ್ದೀನಿ. ಧ್ಯಾನ ಆಗ್ತಿದೆ, ಸಂತೋಷವಾಗುತ್ತೆ. ರಂಗನಾಥ್ ಗುರುಗಳಿಗೆ ಎಷ್ಟು ಕೃತಜ್ಞತೆಗಳನ್ನ ತಿಳಿಸಿದ್ರು ಸಾಲದು. ಅವ್ರಿಗೆ ಕೋಟಿ ಕೋಟಿ ಪ್ರಣಾಮಗಳು. ನೀವು ಚೆನ್ನಾಗಿ ಸ್ವಾಧ್ಯಾಯ ಕೊಟ್ರಿ ಸರ್. ಸ್ವಾಧ್ಯಾಯ ಅಂತಾನೆ ಹೇಳ್ಬೇಕು. ಇವಾಗ ಧ್ಯಾನದ ಬಗ್ಗೆ ನೀವು ಹೇಳಿದ್ದು ತುಂಬಾ ಚೆನ್ನಾಗಿ ಹೇಳಿದ್ರಿ. ನಿಮ್ಮ ಅನುಭವಗಳನ್ನ ಚೆನ್ನಾಗಿ ಹಂಚ್ಕೊಂಡ್ರಿ. ನಮಗೂ ಈ ತರ ಎಲ್ಲ ಅನುಭವಗಳಾಗ್ಲಿ ಅಂತ ಆಶಿಸ್ತೀನಿ ಸರ್. ತುಂಬ ಹೃದಯದ ಧನ್ಯವಾದಗಳು ಸರ್. ನಿಮ್ಗೂ ನಂದಾ ಮೇಡಮ್ ಅವ್ರಿಗೆ ಧನ್ಯವಾದಗಳು. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ನೀವು ಸಂಕಲ್ಪ ಧ್ಯಾನದ್ದು ಸದುಪಯೋಗವನ್ನು ಪಡೆದುಕೊಂಡಿದ್ದೀರಾ? ಆಗಿದೆ ಮೇಡಮ್. ಓಕೆ, ಥ್ಯಾಂಕ್ ಯು. ಶಾರದಾ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶಾರದಾ ಮೇಡಮ್, ನಿಮ್ಗೆ ಆಪ್ಷನ್ ಕೊಟ್ಟಿದೆ, ಆಗ್ತಾ ಇಲ್ವಾ? ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ನಮಸ್ತೆ ಮೇಡಮ್. ಮತ್ತೆ ನಮಸ್ತೆ ಸರ್. ಇವತ್ತು ಬ್ರಾಹ್ಮಿ ಮುಹೂರ್ತದ ಧ್ಯಾನದ ಬಗ್ಗೆ ಹೇಳ್ಬೇಕು ಅಂದ್ರೆ ನಾನು ಡೈಲಿ ಅದು ಆಗ್ತಿರ್ತೀನಿ. ಬಟ್ ಮೊನ್ನೆ ಇನ್ನೂ ಶೇರ್ ಮಾಡ್ಕೊಂಡಿದ್ದೆ, ಒಂದೊಂದ್ ದಿವಸ ಮಿಸ್ ಆಗ್ಬಿಡುತ್ತೆ ಅಂತ. ನಿನ್ನೆ ಯಾಕೋ ಇದಾಗ್ಬಿಡ್ತು, ಎದ್ದಳಂಗೆ ಆಗ್ಲಿಲ್ಲ. ನಿನ್ನೆ ಮಿಸ್ ಮಾಡ್ಕೊಂಡೆ, ತುಂಬಾ ಬೇಜಾರಾಯ್ತು. ಆಮೇಲೆ ಸರ್ ಬಂದಿದ್ರು, ಎಲ್ಲ ಹೇಳಿದ್ರು ಅಂತ ಆಮೇಲೆ ಹೇಳಿದ್ರು ಸಣ್ಣಗೌಡ್ರು, ಯಾವತ್ತೂ ಮಿಸ್ ಮಾಡ್ಕೊಳಲ್ಲ. ಮೊನ್ನೆ ಅದು ಬೀಜ ಹಾಕಿದ್ದೆ, ಒಂದೊಂದ್ ದಿವಸ ಮಿಸ್ ಆಗುತ್ತೆ ಅಂತ ಹೇಳಿ, ಅದು ನಿನ್ನೆ ಫಲ ಕೊಡ್ತು. ಅದು ಆಮೇಲೆ ಹೇಳ್ಬೇಕಂದ್ರೆ ನಾನ್ ಹೇಳೋದು, ನಾವು ಧ್ಯಾನಕ್ಕೆ ಬ್ರಾಹ್ಮಿ ಮುಹೂರ್ತ ಧ್ಯಾನ ಆಗಿರ್ಬೋದು, ನಾನು ಯಾವ ಟೈಮಾಗ ಧ್ಯಾನ ಮಾಡ್ಬೇಕಂದ್ರು ಯಾವುದೇ ನಿರೀಕ್ಷೆ ಇಲ್ಲದೆ ನಾನು ಧ್ಯಾನಕ್ಕೆ ಕೂತ್ಕೊಂಡ್ರಷ್ಟೇ ನನಗೆ ಧ್ಯಾನ ಆಗುತ್ತೆ. ಯೋಚನೆ ಬರುತ್ತಾ ಏನೋ ಅದ್ರ ಬಗ್ಗೆ ನಾನು ಏನು ಯೋಚನೆ ಮಾಡ್ಲಿಲ್ಲ ಅಂದ್ರೆ ಮಾತ್ರ ನಾನು ಧ್ಯಾನಕ್ಕೆ ಕೂತ್ಕೊಳಕ್ಕಾಗತ್ತೆ. ಆಸನ ಸಿದ್ಧಿ ಆಗ್ಬೇಕು ಅಂದ್ರೆ ಎಷ್ಟೋ ವರ್ಷ ಬೇಕಾಗಿರುತ್ತೆ ಅಂತ ನರೇಂದ್ರ ಸರ್ ಒಂದ್ಸಲ ಅವ್ರ ಸ್ಪೀಚಲ್ಲಿ ಹೇಳಿದ್ರು. ಹಂಗೆ ನನ್ ಯಾವತ್ತು ಯಾವ ನಿರೀಕ್ಷೆನೂ ಇಟ್ಕೊಳದೆ ಸಂಕಲ್ಪ ಧ್ಯಾನ ಅಂತಂದ್ರೆ ಸಂಕಲ್ಪ ಮಾಡ್ಕೊಂಡು ಕುತ್ಕೋಬೇಕು ಅಂತೇನಿಲ್ಲ. ಒಟ್ಟಲ್ಲಿ ನಾನು ಧ್ಯಾನ ಮಾಡ್ಬೇಕು, ನನಗ್ ಖುಷಿ ಇರುತ್ತೆ. ನಾನ್ ಖುಷಿಯಾಗಿರ್ಬೇಕಲ್ಲ. ನಾನ್ ಖುಷಿಯಾಗಿದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು ಅನ್ನೋ ಮನಸ್ಥಿತಿಲಿ ನಾನು ಕುತ್ಕೊಂಡ್ರೆ ಅದೇ ಮನಸ್ಥಿತಿಲಿ ನಾನು ಧ್ಯಾನಕ್ಕೆ ಕುತ್ಕೊಂಡಿರ್ತೀನಿ ಮೇಡಮ್. ಹಂಗಾಗಿ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ, ಎಲ್ರು ಒಟ್ಟಲ್ಲಿ ಓಕೆ ನನಗೆ ಅಷ್ಟು ಬೇಗ ಕುತ್ಕೊಂಡು ಧ್ಯಾನ ಮಾಡಕ್ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಆಮೇಲೆ ಇರುತ್ತಲ್ಲ 6 ಗಂಟೆದ್ದು ಅವಾಗಾರು ಧ್ಯಾನ ಮಾಡಿ ಒಂಥರ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಂಡಂಗೆ ನಾವು ಆ ಥರ ಮಾಡ್ಕೊಳೋದ್ರಿಂದ ಬಹಳ ಉಪಯೋಗ ಆಗತ್ತೆ. ಧ್ಯಾನ ಮಾಡೋದ್ರಿಂದ ಬರೀ ನಾನು ಇಲ್ಲಿ ಏನೋ ಜ್ಞಾನ ಕೇಳ್ತೀನಿ, ಹಿಂಗ್ ಕೇಳಿ ಹಿಂಗ್ ಬಿಡ್ತೀನಿ, ನಾನೇನು ಅಳವಡಿಸ್ಕೊಳಲ್ಲ ಅಂದ್ರೆ ಅದು ಉಪಯೋಗ ಆಗಲ್ಲ ಅನ್ನೋದು. ಮತ್ತೆ ಟೈಮ್ ಇದೆಯಲ್ಲ ಮೇಡಮ್, ನಾನು ಇದ್ರದ್ದು ತಿರುವಣ್ಣಾಮಲೈದು ಇದನ್ನ ಹಂಚ್ಕೊಳಕ್ಕೆ ಈಗ ಇನ್ನು 4 ಜನ ಇದಾರೆ ಎಂಡೈಸ್. ಮತ್ತೆ ಟೈಮ್ ಇದ್ರೆ ಕೊಡ್ತೀವಿ ಮೇಡಮ್. ಓಕೆ ಮೇಡಮ್. ಸ್ವಲ್ಪ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಬಾಯಲ್ಲಿ ಅಂದಿದ್ದು ಬೆನ್ನಿಗೆ ಮೂಲ ಅಂತ ನಾವು ಹಿಂದಿನ ಸೆಷನ್ ನಲ್ಲಿ ಕೇಳಿದ್ದಿಲ್ಲ.
ಅಂದ್ರೆ ನಮ್ ಬಾಯಿ ಏನ್ ಮಾತಾಡ್ತೈತಿ ಬೇಗ ಮೊದ್ಲು ನಮ್ ಕಿವಿ ಕೇಳ್ತೈತಿ ಅಂದ್ರ ನಮ್ಗೆ ಅದು ಬರುತ್ತೆ ಅಂತಂದದ್ದು ಮೇಡಮ್ ಅವರು ಅವತ್ತ ನನ್ಗೆ ಯಾಕ ಆಗ್ತಾ ಇಲ್ಲ ಅಂತಂದ್ರು ಅವ್ರಿಗೆ ಹಂಗೆ ನಾವು ಯಾವಾಗ್ಲೂ ಪಾಸಿಟಿವ್ ಆಗಿ ಮಾತಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಶಾರದಾ ಮೇಡಮ್ ಅನ್ಮಿಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್, ಆಪ್ಷನ್ ಕೊಟ್ಟಿದೆ ನಿಮ್ಗೆ. ಅನ್ಮ್ಯೂಟ್ ಅಂತ ಇರುತ್ತೆ ನೋಡಿ ಮೇಡಮ್, ಅಲ್ಲಿ ಟಚ್ ಮಾಡಿ ನೀವು, ನಿಮ್ಮ ಮೊಬೈಲ್ ಅಲ್ಲಿ ಬರುತ್ತೆ. 2 ಸಲ ಕೊಟ್ಟಿದೆ ನಿಮ್ಗೆ, ನೋಡಿ ಇನ್ನೊಂದ್ಸಲ ಟ್ರೈ ಮಾಡಿ ಮೇಡಮ್. ಆಗ್ತಾ ಇಲ್ವಾ? ಸವಿತಾ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸವಿತಾ. ಅನ್ಮ್ಯೂಟ್ ಆಪ್ಷನ್ ಕೊಟ್ಟಿದೆ, ಬಂದಿದಿಲ್ಲ? ನಮಸ್ತೆ ಮೇಡಮ್. ನಮಸ್ತೆ. ನಿಮ್ದು ಇದು ಟರ್ನ್ ಮಾಡ್ಕೊಳ್ಳಿ, ಸೈಡ್ ಆಗಿದೆ ಕ್ಯಾಮ್ರಾ ನಿಮ್ದು. ಕರೆಕ್ಟ್ ಆಯ್ತು. ಮಾತಾಡಿ. ನಮಸ್ತೆ ಮೇಡಮ್. ನಮಸ್ಕಾರ. ಏನ ನೀವು ಸನ್ನೇಗೌಡ್ರು ಹೇಳುವ ಇದನ್ನ ಏನೋ ಒಂದು ಅವ್ರ ಸೌಂಡ್ ಕೇಳಿದ್ರೆ ಅವರಲ್ಲಿ ಒಂದ್ ಏನೋ ರುಚಿ, ಏನೋ ಒಂದು ಒಳ್ಳೆ ಮಾತುಗಳು ಕೇಳ್ಬೇಕಂತ ಬಹಳ ಒಂದು ಕ್ಯೂರಿಯಾಸಿಟಿ ರೀ ನಮ್ಗರಿ. ಆದ್ರೆ ಮತ್ತೆ ನೀವು ಹೇಳಿದ ಸಾತ್ವಿಕ ಆಹಾರ ತಗೊಂಡ್ರೆ ಧ್ಯಾನ ಚೆನ್ನಾಗತ್ತೆ ಅಂತ ಇಂತ ನೀನೆಲ್ಲ ನಿಮ್ ಮಾತು ಕೇಳಿಸ್ಕೊಂಡು ನನ್ ಇನ್ನ ಮೈಂಡ್ ಅಲ್ಲಿ ಮೊದಲು ಹೇಳ್ತಿದ್ರಿ ನೀವು ಅದನ್ನ. ನೀವ್ ಆಗ್ಲಿ ಮತ್ತ ಅವ್ರು ಈ ವೇದವತಿ ಮೇಡಮ್ ಆಗ್ಲಿ ಅವೇ ಏನಾದ್ರು ಬಿಡ್ಬೇಕಂದ್ರೆ ಬಿಡ್ಬೇಕು ಅಂತ ಅದು ಅಂತೂ ನನ್ನ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿದೆ. ಇಂದ ಬಿಡ್ಬೇಕು, ನಾಳೆ ಬಿಡ್ಬೇಕು ಅಂತ ತಿನ್ನೋದ್ರಲ್ಲಿ ಅಲ್ಲಿ ಯಾವ್ದ್ರಲ್ಲಿ ಕಂಟ್ರೋಲ್ ಇಟ್ಕೊಂಡು ಇದನ್ನ ಚೆನ್ನಾಗಿ ಇಟ್ಕೋಬೇಕಂತ ಬಾಳ ಸಲ ಯೋಚನೆ ಮಾಡ್ತಿದ್ದೆ, ಆದ್ರೆ ಆಗ್ತಿರ್ಲಿಲ್ಲ. ಆದ್ರೆ ಇತ್ತೀಚೆಗೆ ನಾನು ಈಗ ಕಂಟ್ರೋಲಿಗೆ ಬಂದಿದ್ದೀನಿ. ಹೆಲ್ತ್ ಸರಿಯಾಗಿ ಇದನ್ನಾಗಿದೆ, ಇಂಪ್ರೂವ್ಮೆಂಟ್ ಆಗಿದೆ ಮೇಡಮ್. ಧ್ಯಾನದಿಂದ ಅಲ್ಲಿ ಎಲ್ಲ ಯಾವ್ದ್ರಿಂದ ಅಲ್ಲಿ ಒಟ್ಟ ಸರಿಯಾಗಿ ಎಲ್ಲಾ ಮೇಡಮ್ ಮಾಸ್ಟರ್ಸ್ ಗಳಿಂದ ನಿಮ್ಮಿಂದ ನಾನು ಬಹಳ ಇದನ್ನಾಗಿದ್ದೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಪ್ರತಿದಿನ ನೀವು ಮಾತುಗಳು ಕೇಳ್ತಿದ್ರೆ ನನ್ಗೆ ಇಂಪ್ರೂವ್ಮೆಂಟ್ ಅಷ್ಟಿಷ್ಟಿಲ್ಲ ಬಹಳ ಆಗಿದೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ನಮ್ ಗುರುಗಳಿಗೆ ಇದರಿಂದ ಯಾವ ತರ ಕೃತಜ್ಞತೆ ಸಲ್ಲಿಸ್ಬೇಕೋ ಗೊತ್ತಾಗ್ತಿಲ್ಲ ಮೇಡಮ್. ಅಷ್ಟೊಂದು ಎಷ್ಟು ಸಲ್ಲಿಸಿದ್ರು ಕಮ್ಮಿನೇ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನೀವು ಪ್ರತಿದಿನ ಬಂದು ಶೇರಿಂಗ್ ಮಾಡ್ಕೊಂತಾರೆ, ಯಾವ ಸೆಷನ್ ಮಿಸ್ ಮಾಡ್ಕೊಳ್ಳೋದಿಲ್ಲ. ಮೊದಲೆಲ್ಲ ನೀವು ನೋಡಿದ್ರೆ ಈಗ ತುಂಬಾ ಇಲ್ಲಿ ಧ್ಯಾನದಲ್ಲಿ ಇರೋದ್ರಿಂದ ತುಂಬಾ ಪರಿವರ್ತನೆ ಆಗಿದೆ ಅಂತ ನಾವು ಗಮನಿಸಬಹುದು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಅವಕಾಶಕ್ಕಾಗಿ ಧನ್ಯವಾದ ಮೇಡಮ್. ಅನ್ಪೂರ್ಣ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ಸ್ವಾಧ್ಯಾಯ ತುಂಬಾ ಚೆನ್ನಾಗಿತ್ತು ಮೇಡಮ್. ಸಣ್ಣೇಗೌಡ್ರು ಸರ್ ಯಾರನ್ನ ಹೆಂಗ್ ಬೇಕಾದ್ರೂ ತಿಂತಾರ ಮೇಡಮ್. ಅದ್ ಏನೋ ಜಾಡನಿಗೆ ಮಾತಿನ ಪೆಟ್ಟು, ಕೋಣನಿಗೆ ಲತ್ತೆ ಪೆಟ್ಟು ಅನ್ನೋ ತರ ಯಾರನ್ನ ಯಾವ ರೀತಿ ಹೇಳ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳ್ತಾರ ಸಣ್ಣೇಗೌಡ್ ಸರ್. ಎಲ್ಲರಿಗೂ ನಮ್ಮನ್ನು ನಾವೇ ತಿದ್ಕೋಬೇಕು ಅನ್ನೋ ರೀತಿ ಒಳಗ ಸರ್ ಮಾತಿನೊಳಗ ಬದಲಾವಣೆ ಮಾಡಿ ತಿದ್ದುಪಡಿ ಮಾಡ್ತಾರ ಮೇಡಮ್. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಅವಕಾಶಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್. ನೀವು ಸಂಕಲ್ಪ ಧ್ಯಾನ ಜಾಯಿನ್ ಆಗ್ತಿರಲ್ಲ ಮೇಡಮ್? ಆಗಿರ್ತೀನ್ರಿ ಮೇಡಮ್, ಆಗಿರ್ತೀನಿ. ಆಯ್ತು, ಓಕೆ. ಒಂದೊಂದ್ ದಿವ್ಸ ಮಿಸ್ ಆಗಿರ್ತದ, ಆಗಿರ್ತೀನ್ರಿ ಮೇಡಮ್. ಒಮ್ಮೆ ಎಚ್ಚರ ಆಗತ್ತ, ಒಮ್ಮೆ ಆಗಲ್ಲ. ಎಚ್ಚರ ಆದಾಗ ಮಾಡ್ತೀನಿ, ಇಲ್ಲ ಅಂದ್ರ ಒಂದೊಂದ್ಸರಿ ಬಿಟ್ಟಿರ್ತೀನಿ, ಬಂದಿರ್ತೀನಿ ಮೇಡಮ್. ಸಾಯಂಕಾಲ ಮಾಡ್ಕೊಳ್ಳಿ, ನೀವು ಹೇಳಿದಾರೆ ಗುರುಜಿ. ಸಾಯಂಕಾಲ ಮತ್ತೆ ಅವತ್ತು ಮಿಸ್ ಆಗ ಸಾಯಂಕಾಲ ಮಾಡ್ಕೊಳ್ಳಿ ನೀವು. ಆಮೇಲೆ ಹುಣ್ಣಿಮೆ ದಿವಸ ಬೆಳಿಗ್ಗೆಯಿಂದ ಇವತ್ತ ಯೋಗ ಇದ್ದಿದ್ದಿಲ್ಲಲ್ರಿ ಮೇಡಮ್? ಇವತ್ತು ಯೋಗಾಸನ ಇಲ್ಲ, ಸ್ಯಾಟರ್ಡೆ ಇರೋದಿಲ್ಲ ಮೇಡಮ್. ಇವತ್ತು ಆಮೇಲೆ ಸಂಡೇ ಬೆಳಿಗ್ಗೆಯಿಂದಾನು 6:30 ತನನು ಯೋಗ ಜ್ಞಾನ 4 ರಿಂದ 7 ಗಂಟೆವರೆಗೆ 2 ತಾಸು ಸಂಗೀತ ಧ್ಯಾನ, 1 ತಾಸು ಮೌನ ಧ್ಯಾನ ನಾಳೆ. ಮತ್ತೆ ಹುಣ್ಣಿಮೆ ನಾಳೆ ರಾತ್ರಿನೂ ಮಾಡ್ಬೋದು, ಅದಿನ್ನೂ ಅನೌನ್ಸ್ಮೆಂಟ್ ಆಗಿಲ್ಲ. ಹುಣ್ಣಿಮೆ ಧ್ಯಾನನೂ ಇರ್ತೈತಿ ಮೇಡಮ್. ರಾತ್ರಿ ಇರುತ್ತಲ್ರಿ? ಹೌದೌದೌದು. ಎಷ್ಟ್ ಗಂಟೆಯಿಂದ ಮೇಡಮ್ ಅದು 9 ರಿಂದ 12 ಗಂಟೆ ಇರುತ್ತೆ ಹುಣ್ಣಿಮೆ ಧ್ಯಾನ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅವಕಾಶಕ್ಕಾಗಿ ಧನ್ಯವಾದ. ರುಕ್ಮಿಣಿ ಮೇಡಮ್, ವೆಲ್ಕಮ್ ಮೇಡಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ರುಕ್ಮಿಣಿ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್, ವೆಲ್ಕಮ್. ನಮಸ್ತೆ ಮೇಡಮ್. ನಮಸ್ತೆ ಸಣ್ಣೇಗೌಡ್ರು ಸರ್. ಸಣ್ಣೇಗೌಡ್ರು ಸರ್ಗೆ ನಮಸ್ಕಾರ. ಯಾಕೆ ಮೇಡಮ್, ನಾನು ಪ್ರತಿದಿನನೂ ಅಟೆಂಡ್ ಮಾಡ್ತಾ ಇದ್ದೀನಿ ಸಂಕಲ್ಪ ಧ್ಯಾನನ. ತುಂಬಾ ಚೆನ್ನಾಗ್ ಆಗ್ತಾ ಇದೆ ಮೇಡಮ್.
ಚೆನ್ನಾಗ್ ಆಗ್ತಾ ಇದೆ. ಸಣ್ಣೇಗೌಡ್ರು ಸರ್ ಅಲ್ಲೂ ಇದೇ ತರ 4 ಗಂಟೆಲೂ ಪಾಪ ಇದೇ ತರ ಕೇಳ್ಕೊತಾ ಇರ್ತಾರೆ. ಹ್ಯಾಂಡ್ ಮಾಡಿ ಕೇಳಿ ಅನುಭವ ಹಂಚ್ಕೊಳ್ಳಿ ಅಂತ ಕೇಳ್ತಾ ಇರ್ತಾರೆ ಮೇಡಮ್. ತುಂಬಾ ಚೆನ್ನಾಗ್ ಆಗ್ತಾ ಇದೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಸಣ್ಣೇಗೌಡ್ರು. ಥ್ಯಾಂಕ್ ಯು. ಅದೇ ಅಂದ್ರೆ ಎಲ್ಲರೂ ಅದ್ರ ಅನುಭವ ತಗೊಳ್ಳಿ, ಅದ್ರದ್ದು ಸದುಪಯೋಗ ತಗೊಳ್ಳಿ. ಮಹಾಕಾರ್ ಫೌಂಡೇಶನ್ ಇಂದ ಒಂದೇನಾದ್ರೂ ನಮ್ಗೆ ಅವಕಾಶ ಇದೆ, ಎಲ್ಲ ಅನ್ನೋದು ಅವ್ರದ್ದು ಉದ್ದೇಶ ಸಣ್ಣಗೊಡ್ತದ್ದು. ಹೌದು ಆಮೇಲೆ ಹೌದು ಮೇಡಮ್. ಪ್ರಕಾರ ನಾನು ಇವತ್ತು ಅಟೆಂಡ್ ಮಾಡ್ಲಿಲ್ಲ, ನಿನ್ನೆ ಅಟೆಂಡ್ ಸ್ವಲ್ಪ ಎದ್ಬಿಟ್ಲು ಗಲಾಟೆ ಮಾಡಕ್ ಶುರು ಮಾಡಿದ್ಲು, ಹಂಗಾಗಿ ಅಟೆಂಡ್ ಆಗ್ಲಿಲ್ಲ ಮಾಡಕ್ಕೆ ನನ್ಗೆ. ತುಂಬಾ ಚೆನ್ನಾಗ್ ಆಗ್ತಾ ಇದೆ ಮೇಡಮ್. 4 ಗಂಟೆಗಂತೂ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಈ ಮಗು ನಿನ್ನೆಯಿಂದ ರಜದಿಂದ ಬಂದ್ಬಿಟ್ಟಿದ್ದಾಳೆ ಮನೆಗೆ, ಅದ್ರಿಂದ ಮಾಡಕ್ ಆಗ್ಲಿಲ್ಲ. ತುಂಬಾ ಚೆನ್ನಾಗ್ ಆಗ್ತಾ ಇದೆ ಮೇಡಮ್. ಮಾಡ್ತೀನಿ, ನಾನು ಅದನ್ನು ಮಾಡ್ತೀನಿ, 5:15 ಮಾಡ್ತೀನಿ, ಯೋಗ ಇದೆಲ್ಲಾನು ಮಾಡ್ತೀನಿ, ಇದು ಧ್ಯಾನ ಮಾಡ್ತೀನಿ. ಮತ್ತೆ 3 ಗಂಟೆಗೆ ಸ್ವಲ್ಪ ಆಗಲ್ಲ, ಮತ್ತೆ ನೈಟ್ ಮಾಡ್ತೀನಿ. ನೈಟು ಚೆನ್ನಾಗಾಗುತ್ತೆ ಮೇಡಮ್. 9 ಗಂಟೆದು ಚೆನ್ನಾಗ್ ಆಗ್ತಾ ಇದೆ, ಚೆನ್ನಾಗ್ ಬರ್ತಾ ಇದೆ. ಪಾಪ ನೀವೆಲ್ಲ ಎಷ್ಟು ಶ್ರಮ ಪಟ್ಟು ಮಾಡ್ತಾ ಇದ್ದೀರಾ, ಅದನ್ನ ಜನಗಳು ಅರ್ಥ ಮಾಡ್ಕೋತಾ ಇಲ್ಲ. ಚೆನ್ನಾಗ್ ಆಗ್ತಾ ಇದೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಅವರು ನಮ್ಗೆ ಹೇಳೋದು ಕರ್ತವ್ಯ ನಮ್ದು, ಅವ್ರದ್ದು ಟೈಮ್ ಯಾವಾಗ ಬರುತ್ತೆ ಅವಾಗ ಬರ್ತಾರೆ ಮೇಡಮ್. ಹೌದು ಮೇಡಮ್. ಈಗ ಒಂದ್ 8 ಜಾಯಿನ್ ಮಾಡಿಸ್ಬೇಕು ರೇವತಿ ಮೇಡಮ್ಗ ಅಥವಾ ಲಕ್ಷ್ಮಿ ಮೇಡಮ್ಗ. ಮಧ್ಯಾಹ್ನ ಕ್ಲಾಸ್ ಅವ್ರಿಗೆ ಹೇಳ್ತೀನಿ ಮೇಡಮ್, ಮಾಡಕ್ ಹೇಳ್ತೀನಿ. ಹೇಳಿ ಅವ್ರ ನಂಬರ್ ಕಳಿಸಿ, ಗ್ರೂಪ್ ನಲ್ಲಿ ಜಾಯಿನ್ ಮಾಡ್ತಾರೆ ಅವರು. ವೆಲ್ಕಮ್ ಮೇಡಮ್. ಶಶಿಕಲಾ ಮೇಡಮ್. ನಮಸ್ತೆ ನಂದ ಮೇಡಮ್. ನಮಸ್ತೆ ಆಲ್ ಮಾಸ್ಟರ್ಸ್. ಸಣ್ಣೇಗೌಡ್ರು ಇವತ್ತು ತುಂಬಾ ಚೆನ್ನಾಗಿ ಹೇಳಿ ಎಲ್ಲರೂ ಮನ ಮುಟ್ಟೋ ತರ ಹೇಳಿದ್ರು. ಎಲ್ಲರೂ ಧ್ಯಾನಕ್ಕೆ ಬರ್ಬೇಕು, ಬ್ರಹ್ಮ ಮುಹೂರ್ತ ಧ್ಯಾನ ಮಾಡಿ ಅಂತ. ಅದು ಎಷ್ಟ್ ಹೇಳಿದ್ರು. ಇವತ್ತು ನಂಬರ್ ಜಾಸ್ತಿ ಇತ್ತು, 94 ನಾನು ನೋಡಿದಾಗ ತುಂಬಾ ಜಾಸ್ತಿ ಇತ್ತು. ಇವತ್ತು ಜಾಸ್ತಿ ಜನ ಇದ್ರು. ಅದು ಮಾಡೋದ್ರಿಂದ ನಮ್ಗೆ ಒಳ್ಳೇದು ಬಿಟ್ರೆ ಸಣ್ಣೇಗೌಡ್ರಿಗೆ ಏನ್ ಕೊಡಲ್ಲ. ನಮ್ಮ ಒಳ್ಳೇದಾಗಿದ್ದನ್ನ ನಮ್ಮ ಒಳ್ಳೇದಕ್ಕೆ ಹೇಳ್ತಾರೆ ಅನ್ನೋದನ್ನ ತಿಳ್ಕೊಂಡು ಎಲ್ಲರೂ, ಸ್ವಲ್ಪ ಕಷ್ಟ ಆಗತ್ತೆ, ಹೇಳೋದ್ ಕಷ್ಟ. ಎದ್ದು ಅಭ್ಯಾಸ ಆದ್ರೆ 1 ವಾರಕ್ಕೆ ಎಲ್ಲ ಸೆಟ್ ಆಗೋಗ್ಬಿಡುತ್ತೆ. ನಮ್ದು ಇಂಟರ್ನಲ್ ಕ್ಲಾಕ್ ಇದೆ, ಬಯಾಲಜಿಕಲ್ ಕ್ಲಾಕ್ ಅಂತ ಹೇಳಿದ್ರಲ್ಲ ಸರ್, ಹೇಳಿದ್ದಾರೆ. ಆ ಬಯಾಲಜಿಕಲ್ ಕ್ಲಾಕ್ ಸೆಟ್ ಆಗ್ಬಿಟ್ರೆ ನಾವು ಆಟೋಮೆಟಿಕ್ ಆಗಿ ಹೇಳ್ತೀವಿ. ನಾನ್ ಪ್ರತಿದಿನ 2:15 ಹೇಳ್ತೀನಿ ಮೇಡಮ್. 2:15 ಎದ್ದು ಸ್ನಾನ ಮಾಡಿ ನಾನ್ ಧ್ಯಾನ ಕೂತ್ಕೋತೇನೆ. ಖಂಡಿತವಾಗ್ಲೂ ಅದು ಲಕ್ಷ್ಮೀದೇವಿ ಮೇಡಮ್ ಹೇಳ್ತಾ ಇದ್ದಲ್ಲ, ನಾನು ಅವಾಗ ಹ್ಯಾಂಡ್ ರೈಸ್ ಮಾಡಿದ್ದು. ನಾವೊಂದು ಸಂಕಲ್ಪ ಮಾಡ್ಬೇಕು. ನಮ್ ಮನಸ್ಸಿಗಿಂತ ದೊಡ್ಡದು ಯಾವ್ದು ಇಲ್ಲ. ನಾವು ಮನಸ್ಸಿನಲ್ಲೇ ಡಿಟರ್ಮಿನ್ ಮಾಡ್ಕೊಂಡ್ರೆ ಖಂಡಿತ ಅದನ್ನ ಮಾಡ್ತೀವಿ. ಈಗ ನಾನು ಏನಾದ್ರು ತಿನ್ಬೇಕು ಅಂದ್ರೆ ನಾನ್ ಮಾಡ್ಕೊಂಡ್ ತಿಂತೇನಲ್ವಾ, ಅದೇ ತರ ಧ್ಯಾನನು ನಾನ್ ಮಾಡ್ಬೇಕು ಅಂತ ಒಂದು ಸಂಕಲ್ಪ ಮಾಡ್ಕೋಬೇಕು. ಅದು 10 ಕಾಸು ನಾನು ಎದ್ದೋಗೋದಿಲ್ಲ. ಹಂಗ ಅಂದ್ಕೊಂಡ್ರೆ ಮನ್ಸು ಬರಲ್ಲ. ಆಮೇಲೆ ಆ ಬರೋ ಚಿಂತೆಗಳು ನಿಧಾನ ಕ್ರಮೇಣ ಕಡಿಮೆಯಾಗಿ 60 ಇದ್ದಿದ್ 30 ಆಗಿ, 30 ಇದ್ದಿದ್ 10 ಆಗಿ, ನಿಧಾನಕ್ಕೆ ಅವೇ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನಮ್ಮ ಮನಸ್ಸಿಂದ ಆ ಚಿಂತೆಗಳನ್ನ ಸೋಲಿಸ್ಬೇಕು. ನಾನ್ ಗೆಲ್ಬೇಕು ಅನ್ನೋದು ಸಂಕಲ್ಪ ಮಾಡ್ಬೇಕು. ಇವ್ರು ಸಂಕಲ್ಪ ಮಾಡಿದ್ರೆ ಖಂಡಿತ ಆಗತ್ತೆ. ಆಗದೆ ಇರೋದು ಯಾವ್ದು ಇಲ್ಲ. ನಥಿಂಗ್ ಈಸ್ ಇಂಪಾಸಿಬಲ್. ಸಂಕಲ್ಪ ಮಾಡ್ಲಿ, ಖಂಡಿತ ಆಗತ್ತೆ. ಅದನ್ನ ಮಾಡ್ಲಿ. ಎಲ್ಲರೂ ಅಷ್ಟೇ, ನಾನು ಹೇಳ್ತೇನೆ, ಸಂಕಲ್ಪ ಮಾಡ್ಕೊಳ್ಳಿ, ಖಂಡಿತ ಹೇಳ್ಬೋದು, ಮಾಡ್ಬೋದು ಅಂತ ನನ್ನ ಸಲಹೆನೂ ಹೌದು ಮೇಡಮ್. ಸಣ್ಣೇಗೌಡ್ರಿಗೆ ಧನ್ಯವಾದಗಳು. ಹಾಗೇನೆ ನೀವೆಲ್ಲರೂ ಎಷ್ಟು ಡೆಡಿಕೇಟೆಡ್ ಆಗಿ ಎದ್ದು ಇದನ್ನ ಧ್ಯಾನ ಮಾಡಕ್ ಕುತ್ಕೊಳ್ಳಕ್ಕೆ 5 ನಿಮಿಷ ಹೆಚ್ಚು ಕಡಿಮೆ ಆದ್ರೂ ಪರವಾಗಿಲ್ಲ ಮೇಡಮ್. ನೀವೆಲ್ಲ ಸ್ಟಾರ್ಟ್ ಮಾಡೋರು ಎಷ್ಟು ಕರೆಕ್ಟ್ ಆಗಿ ಬಂದು ಕುತ್ಕೊಂಡು ನೀವ್ ಮಾಡ್ತೀರಾ ಅಂದ್ಮೇಲೆ ಜಾಯಿನ್ ಆಗೋರ್ಗೆ ಕಷ್ಟ ಅಂತಂದ್ರೆ ಏನ್ ಹೇಳೋದು ಮೇಡಮ್. ಖಂಡಿತ ಜಾಯಿನ್ ಆಗ್ಬೇಕು. ಅದ್ರ ಸದುಪಯೋಗ ನಾವು ಪಡ್ಕೋಬೇಕು. ನಮ್ಗೆ ಉಪಯೋಗ ಅಂತ ಹೇಳ್ತಾ ನನ್ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು. ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇದೆ ನಮ್ಮ ಮನಸ್ಸೇ ನಮಗೆ ಶತ್ರು, ನಮ್ಮ ಮನಸ್ಸೇ ನಮಗೆ ಮಿತ್ರ ಅಂತಂದು ಏನ್ ಪತ್ರಿಜಿಯವ್ರು ಹೇಳಲ್ಲ, ನಿಜ ಅದು. ನಾವು ಮನಸ್ಸು ಮಾಡ್ಬೇಕಷ್ಟೇ. ಮನಸ್ಸು ಮಾಡಿ ಅಲ್ಲಿ ನಮಗ್ ಬೇಕೇ ಬೇಕಂತಂದು ದಡ ಮನಸ್ಸಿನಿಂದ ಕೂತಾಗ ಅದು ತಕ್ಷಣ ಬರುತ್ತೆ. ಮತ್ ಸಂಕಲ್ಪ, ಅದಕ್ಕೆ ಸಂಕಲ್ಪ ಧ್ಯಾನವನ್ನ ಮಾಡಿಸ್ತಾ ಇರೋದು ಗುರುಜಿಯವರು. ಸಂಕಲ್ಪ ಧ್ಯಾನ ಆಗ್ಲಿ, ಎಲ್ಲರಿಗೂ ಧ್ಯಾನ ಆಗ್ಲಿ ಅಂತ ಅನ್ನೋ ಉದ್ದೇಶದಿಂದ ಸಂಕಲ್ಪ ಧ್ಯಾನವನ್ನ ಈಗ 6ನೇ ಸಂಕಲ್ಪ ಮೇಡಮ್ ನಿನ್ನಿಂದ ಸ್ಟಾರ್ಟ್ ಆಗಿದ್ದದು. ಹೌದೌದು. ನಾನು 5 ಸಂಕಲ್ಪನೂ ಮಾಡಿದ್ದೇನೆ. ಬಟ್ ನನ್ನವೆಲ್ಲ ಸ್ವಲ್ಪ ಜಾಸ್ತಿ ದೂರದ ಸಂಕಲ್ಪಗಳು. ಅವು ನಿಧಾನಕ್ಕೆ ಸಿದ್ಧಿ ಆಗ್ತವೆ ಅನ್ಸುತ್ತೆ. ನಾನು ಮಾಡಿದ್ದೀನಿ. ಹೌದು ಮೇಡಮ್. ಅವು ಸಂಕಲ್ಪ ಅದೇ ಸಂಕಲ್ಪದಲ್ಲಿ ಅದೇ ಆಗಲ್ಲ. ನೆಕ್ಸ್ಟ್ ಆದ್ರೂ ನಮಗೂ ಹಂಗ ಅನುಭವ ಆಗಿದೆ, ಆಗ್ತಾವು. ಆದ್ರೆ ನಮ್ದು ಏನ್ ಸಂಕಲ್ಪ ದೃಢವಾಗಿರುದಿಲ್ಲಲ್ಲ, ಹಂಗಾಗಿ ಅವು ಸ್ಲೋ ಆಗಿ ಆಗ್ತಾವು. ಮತ್ತೆ ಆಗ್ತಾವ, ಅದಂತೂ 100% ಗ್ಯಾರಂಟಿ ನನಗೆ ಆಗಿದೆ ಮೇಡಮ್. ಈಗ ನಾ ಏನಾರ ಒಂದು ಸಂಕಲ್ಪ ಮೊದ್ಲೇ ಸಂಕಲ್ಪದಲ್ಲಿ ಹಾಕೊಂಡಾಗ ಅದು 2ನೇ ಸಂಕಲ್ಪ ಇದ್ದಾಗ ಅದು ಆಗಿದೆ, ನೆರವೇರಿದೆ. ಅದೇ
ಆಗತ್ತೆ. ಅದಕ್ಕೆ ನಾವು ನಮ್ಮ ಪ್ರಯತ್ನನ ಬಿಡಬಾರ್ದು. ಪ್ರಯತ್ನ ನಮ್ ಕಡೆಯಿಂದ ಇರ್ಲೇಬೇಕು. ಸಂಕಲ್ಪದಿಂದ ಸಿದ್ಧಿ ಅನ್ನೋದನ್ನ ತಲೆಗೆ ಹಾಕೊಂಡು ಖಂಡಿತ ನಾನ್ ಮಾಡ್ತೀನಿ ಅನ್ನೋ ಸಂಕಲ್ಪ ಇಟ್ಕೊಂಡ್ ಮಾಡ್ಲಿ, ಎಲ್ಲರಿಗೂ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ನಳಿನಿ ಮೇಡಮ್, ವೆಲ್ಕಮ್ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ನಾನು ಡೈಲಿ 3 ಗಂಟೆಗಿಂತಾನೆ ಧ್ಯಾನ ಮಾಡ್ತಿದ್ದೆ. ಇವತ್ತು ಸಂಕಲ್ಪ ಧ್ಯಾನಕ್ಕೆ ಜಾಯಿನ್ ಆಗಿದ್ದೆ ಮೇಡಮ್. ತುಂಬಾ ಚೆನ್ನಾಗಿತ್ತು. ಡೈಲಿ ಜಾಯಿನ್ ಆಗ್ತೀನಿ ಮೇಡಮ್. 3 ರಿಂದ 6 ಗಂಟೆವರೆಗೂ ಧ್ಯಾನ ಮಾಡ್ತಿದ್ದೆ ನಾನು. ಇವಾಗ ಸಂಕಲ್ಪ ಧ್ಯಾನಕ್ಕೆ ಜಾಯಿನ್ ಆಗ್ತಿದ್ದೀನಿ ಇವತ್ತಿಂದ. ನಂಗೆ ಅದ್ರದ್ದು ಒಂದ್ ಸ್ವಲ್ಪ ವಿಡಿಯೋ ಮಾಡಿ ಹಾಕ್ತಿವಿ ಅಂತ ಹೇಳ್ತಿದ್ರಲ್ಲ, ಅದ್ ನೋಡ್ಕೊಂಡು ಮಾಡ್ತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ತುಂಬಾ ಚೆನ್ನಾಗಿ. ಆನಂತರ ನಿಮ್ಮ ಫ್ರೆಂಡ್ ಯಾರೋ ಒಬ್ರು ಕ್ಯಾನ್ಸರ್ ಪೇಷಂಟ್ ಅಂತ ಹೇಳಿದ್ರಲ್ಲ, ನಿನ್ನೆ ಮೇಡಮ್ ನಂಬರ್ ಕೊಟ್ಟಾರ, ಅವ್ರು ಕಾಂಟ್ಯಾಕ್ಟ್ ಮಾಡಿ ಮೇಡಮ್. ಓಕೆ ಮೇಡಮ್. ಅವರಿಗೆ ಡೈಲಿ ನಮ್ಮೂರಲ್ಲಿ ಒಂದ್ ದೇವಸ್ಥಾನ ಇದೆ ಮೇಡಮ್, ಅಲ್ಲಿ ಕರ್ಕೊಂಡೋಗಿ 1 ಗಂಟೆ ಧ್ಯಾನ ಮಾಡಿಸ್ತಿದೀನಿ ಮೇಡಮ್. ಅದೇ ಟ್ರೀಟ್ಮೆಂಟ್ ಬಗ್ಗೆ ನಿನ್ನೆ ಅನಂತ ಪದ್ಮನಾಭ ಅವ್ರ ನಂಬರ್ ಕೊಟ್ಟಲ್ಲ, ಇದ್ರಲ್ಲ, ಅವ್ರು ಶ್ರೀಗಂಧದ ಎಣ್ಣೆ ಮೂಲಕ ಕ್ಯಾನ್ಸರ್ ಕ್ಯೂರ್ ಮಾಡೋದ್ ಬಗ್ಗೆ ಹೇಳಿದ್ರೆ, ಅವ್ರಿಗೆ ರೇವತಿ ಮೇಡಮ್ ಕಾಂಟ್ಯಾಕ್ಟ್ ಮಾಡಿ ಮೇಡಮ್. ನೀವು ಇಲ್ಲ ಅವ್ರ ನಂಬರ್ ತಗೊಂಡ್ ಮಾತಾಡಿ. ಓಕೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಮತ್ತೆ ಮಾಸ್ಟರ್ಸ್, ಮತ್ತೆ ಹೊಸಬ್ರ ಹ್ಯಾಂಡ್ ರೈಸ್ ಮಾಡಿ. ನಾಗರತ್ನ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ರು, ಅನ್ಮಿಟ್ ಕೊಟ್ಟು ಯಾಕೆ ಲೆಫ್ಟ್ ಆದ್ರೆ ಏನ್ರಿ ಅವ್ರು? ಯಾರು ಸರ್? ನಾಗರತ್ನ ಮೇಡಮ್ BR ಹೌದು, ನಾಗರತ್ನ ಮೇಡಮ್ ಇದಾರೆ. ಹ್ಯಾಂಡ್ ರೈಸ್ ಮಾಡಿದ್ರಿ, ಅನ್ಮಿಟ್ ಕೊಟ್ಟೆ ಅವ್ರಿಗೆ, ಯಾಕ ಇದಾಯ್ತು? ಅನ್ಮಿಟ್ ಕೊಡ್ತೇನೆ ಸರ್. ಅನ್ಮಿಟ್ ಮಾಡ್ಕೊಳ್ಳಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಸಣ್ಣಗೌಡ್ರಿಗೂ. ನಾನು ಇವತ್ತು ಸಂಕಲ್ಪ ಧ್ಯಾನಕ್ಕೆ ಜಾಯ್ನ್ ಆಗಿದ್ದೆ. ಅಂದ್ರೆ ಮಧ್ಯಾಹ್ನ ನಾನು 1-2-3 ಸಂಕಲ್ಪ ಧ್ಯಾನದಲ್ಲೂ ಜಾಯ್ನ್ ಆಗ್ತಿರ್ತೀನಿ. ಕಂಟಿನ್ಯೂಸ್ ಸಿಗ್ತಾ ಇಲ್ಲ. ಯಾಕೆ ಅಂತ ನಂದು ಏನೇನು ಬೇರೆ ಪ್ರೋಗ್ರಾಮ್ ಇಂದ ನಾನು ಇವತ್ತು ತುಂಬಾ ಚೆನ್ನಾಗಿ ನೆನೆ ಮತ್ತೆ ಇವತ್ತಿಂದ ಸ್ಟಾರ್ಟ್ ಆದಾಗಿಂದ ಗುರುಗಳು ಹೇಳ್ಕೊಟ್ಟಿದ್ದು ಪ್ರಾಣಾಯಾಮಗಳನ್ನ ಮಾಡ್ಕೊಂಡು ಇದನ್ನ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಅದನ್ನ ಕಂಟಿನ್ಯೂ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಮೇಡಮ್. ಸಂಕಲ್ಪ ಧ್ಯಾನ ಅಂತಂದ್ರೆ ನಾವು ಮೊದಲೆಲ್ಲ 6 ಗಂಟೆ 6:30ಗೆಲ್ಲ ಮಾಡ್ತಾ ಇದ್ದಿದ್ದು ಅಷ್ಟೇ ಗೊತ್ತು. ಸಂಕಲ್ಪದಲ್ಲಿ ತುಂಬಾ ಚೆನ್ನಾಗಿ ಆಗ್ತಿತ್ತು ಮಧ್ಯೆ ಸ್ವಲ್ಪ ದಿವಸ. ಈಗ ನಾನು ಸಂಕಲ್ಪ ಮಾಡ್ಕೊಂಡಿರೋದೇ ಸ್ವಲ್ಪ ತಾಟ್ ಬರುವಂತ ಸಂಕಲ್ಪ ಅಂತ ಅನ್ಕೋತಾ ಇದ್ದೀನಿ. ನಾನು ಸಂಕಲ್ಪ ಇಟ್ಕೊಂಡಿರೋದೇ ತಾಟ್ ಬರುತ್ತದು. ಅದಕ್ಕೆ ಅದನ್ನ ಯಾವ ರೀತಿ ಮಾಡ್ಬೇಕು ಅಂತ ಇದು ಮಾಡ್ತಾ ಇದೀನಿ ಮೇಡಮ್. ಅದ್ರ ಬಗ್ಗೆನೇ ತಾಟ್ ಮಾಡ್ತಾ ಕುತ್ಕೊಂಡ್ರು ಆಗತ್ತಾ ನೋಡೋಣ ಅಂತ ಅನ್ಕೊಂಡಿದೀನಿ ಮೇಡಮ್. ಮಾಡ್ತಾ ಇದ್ದೀನಿ. ಧನ್ಯವಾದ ಮೇಡಮ್. ಅವಕಾಶಕ್ಕಾಗಿ ಧನ್ಯವಾದ. ನಾನು ಇಟ್ಕೊಂಡಿರೋ ಒಂದು ಸಂಕಲ್ಪನೇ ತಾಟ್ ಮಾಡುವಂತದ್ದೇನೆ. ಸಂಕಲ್ಪ ಅದಾಗಲೇ ಬೇಕಂತ ಅನ್ಕೊಂಡಿರೋದು, ಅದು ಸ್ವಲ್ಪ ನಿಧಾನ ಆಗ್ಬಹುದು. ಧನ್ಯವಾದ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್ ಮಾಸ್ಟರ್ಸ್, ಯಾರೋ ಒಬ್ರು ಸಂಕಲ್ಪ ಟೈಮಿಂಗ್ ಅಂತ ಕೇಳಿದಾರೆ. ಮಾಸ್ಟರ್ಸ್, ಬೆಳಗ್ಗೆ 3:50 ಕನೆಕ್ಟ್ ಆಗ್ಬೇಕು. ಕರೆಕ್ಟ್ ಆಗಿ 4 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, 5 ಗಂಟೆ ಕ್ಲೋಸ್ ಆಗುತ್ತೆ. 1 ಗಂಟೆ ಮೌನ ಧ್ಯಾನ ಇರುತ್ತೆ. ಅಲ್ಲಿ ಯಾವುದೇ ಮ್ಯೂಸಿಕ್ ಇರಲ್ಲ. ಕೆಲವೊಂದಿಷ್ಟು ಪ್ರೊಸೆಸ್ ಮಾಡಿಸ್ತೀವಿ ಅಷ್ಟೇ. ಅಲ್ಲಿ ಕೆಲವು ಮುದ್ರೆ ಹಾಸ್ಟೆಲ್ ಮಾಸ್ಟರ್ಸ್ಗಳನ್ನ ಇನ್ವೈಟ್ ಮಾಡ್ಕೊಳ್ತಕ್ಕಂಥದ್ದು. ಬಟ್ ನಮ್ಮ ಮೈಂಡ್ ಅನ್ನು ಕಂಟ್ರೋಲ್ ತಗೊಳ್ತಕ್ಕಂಥದ್ದು, ನಮ್ಮ ಉಸಿರಿಗೆ ಕಂಟ್ರೋಲ್ ಬರ್ಬೇಕಾದ್ರೆ ಏನ್ ಮಾಡ್ಬೇಕು, ಆ ಕೆಲವೊಂದಿಷ್ಟು ಅಂದ್ರೆ ಋಷಿ ಮುನಿಗಳು ಮಾಡ್ತಕ್ಕಂತ ಕ್ರಿಯೆಗಳನ್ನ ಅಲ್ಲಿ ಮಾಡಿಸ್ತೇವೆ ಅಷ್ಟೇ. ಅವ್ರೇನ್ ಮಾಡಿಸ್ತಾರೆ ಅಲ್ಲ ಸರ್. ಮತ್ ನೀವೆಲ್ಲ ಹೇಳ್ತೀರಿ ಋಷಿ ಮುನಿಗಳು ಏನ ಅಂತ ಹೇಳ್ತೀರಿ, ಮತ್ ನಾವು ಮಾಡ್ತಾ ಮತ್ ಮನಿ ಬಿಟ್ಟು ಹೋಗಂಗ ಆಗ್ಬಾರ್ದ್ರಿ ಅಂತ ಯಾರ ಹಾಸ್ಯಕ್ಕೆ ಕೇಳ್ಬೋದು. ಹಂಗೇನ್ ಆಗಂಗಿಲ್ಲ. ಅಂದ್ರೆ 7 ಜನ್ಮದಲ್ಲಿ ನಾವು ಮಾಡ್ಬಾರ್ದು ಕರ್ಮ ಮಾಡಿ ಬಂದೇವಿ. ಹಂಗಾಗಿ ಇವತ್ತು ಕಷ್ಟದ ಬಲೆ ಒಳಗೆ ಸಿಕ್ಕೊಂಡ್ಬಿಟ್ಟವಿ. ನೋವು, ಹತಾಸೆ, ದುಃಖ, ಅವಮಾನ ಇವೆಲ್ಲ ಯಾಕೆ ಬಂದವು ಅಂದ್ರೆ ಅವು ಮಾಡಿದ ಕರ್ಮಗಳಿಂದ ಬಂದವು. ಅವನ್ನ ನಾವು ತೊಳ್ಕೋಬೇಕು ಅಂತಂದ್ರ ಅದು ಕೆಲವೊಂದಿಷ್ಟು ಮಾರ್ಗ ಅದಾವು. ಅಂದ್ರೆ ಮೋಕ್ಷ ಹೊಂದಕ್ ಹಂಗಾರೆ ಬರೀ ಧ್ಯಾನ ಒಂದೇ ಅಂತಲ್ಲ, ಪೂಜೆ ಮಾಡೋದಂದ್ರು ಆಗಿದಾರೆ. ಹಿಂದೆಲ್ಲ ಧ್ಯಾನ ಅಂದ್ರೆ ಗೊತ್ತಿರಲಿಲ್ಲ, ಅವು ಪೂಜೆ ಮಾಡ್ತಿದ್ರು. ಈ ಭಕ್ತ ಕನಕದಾಸ ಪಿಕ್ಚರ್ ನೋಡ್ರಿ, ಭಕ್ತ ಕುಂಬಾರ ಪಿಕ್ಚರ್ ನೋಡ್ರಿ, ಅವ್ನ್ ಕಾಯಕವೇ ಕೈಲಾಸ. ಬಸವಣ್ಣರು ಹೇಳ್ದಂಗ ಆ ಕಾಯಕದೊಳಗನ ಭಗವಂತನ ಕಾಣ್ತಾ ಇದ್ದ ಅವನು. ಅಲ್ಲೇ ನೋಡಿ ಅವ್ನು ಹೋದಂತ ಕೈಗಳು ಬಂದು ಅವನು ಅದ್ರಲ್ಲಿ ಪರವಶನ ಆದಾಗ ಭಕ್ತಿಯಿಂದ ಹಾಡು ಹೇಳ್ತಾ ಬೇಕಾದ್ರೆ ಹೋದಂತ ಕೈಗಳು ಬಂದು. ಬೇಡ್ರ ಕಣ್ಣಪ್ಪ ಭಕ್ತಿ ಒಳ ಪಾರ್ವಶನ ಅದ. ತನ್ನ ಕಣ್ಣು ದೇವ್ರಿಗೆ ಕಣ್ಣು ನೋಡ್ರಿ. ಅವ್ನ ನಾವಂದ್ರೆ ಅವನ ಮಳ್ಳನ್ರಿ ಅವ. ಆ ದೇವ್ರಿಗೆ ಕಣ್ಣು ಇರಂಗಿಲ್ಲ, ತನ್ನ ಕಣ್ಣಿಗೆ ದೇವ್ರಿಗೆ ಕಣ್ಣು ಹಚ್ಚಕ್ ಹೋಗೋಣಂತ ಅಂತ ಮಾತಾಡ್ಬಿಡ್ತಿದ್ವಿ ನಮ್ಮಂತ ಅಲ್ಪರಾದ್ರ. ನೋಡ್ರಿ ಭಕ್ತಿ ಹೆಂಗಿರುತ್ತೆ. ಅದಕ್ಕ ಇವೆಲ್ಲವೂ ಒಂದು ದಾರಿಗಳು ಅಷ್ಟೇ. ಅವು ಮೋಕ್ಷ ಹೊಂದ್ಲಿಕ್ಕೆ, ಕರ್ಮ ಕಳ್ಕೊಳ್ಳಿಕ್ಕೆ, ಸದ್ಗತಿ ಹೊಂದ್ಲಿಕ್ಕೆ. ಅಂದ್ರೆ ಎಲ್ಲದೂ ಈ ಯೂನಿವರ್ಸ್ ಬ್ರಹ್ಮಾಂಡನೇ ಒಳ್ಳೆ ಹಂತಕ್ಕೆ ಹೋಗ್ಲಿ ಅನ್ನೋದಕ್ಕೆ. ಹಾಗಾಗ್ಬಿಟ್ಟು ಇದ್ ಮಾಡೋಣ. ಕೆಲವ್ರು ಪ್ರಶ್ನೆ ಕೇಳ್ಬೋದು, ಅಲ್ಲ ಸರ್ ದೇವ್ರ ಹಂಗಾರ ಕೆಟ್ಟವ್ರನ್ನ ಯಾಕೆ ಸೃಷ್ಟಿ ಮಾಡಿದ, ಬರೀ ಒಳ್ಳೆಯವ್ರನ್ನ ಹುಟ್ಟಿಸ್ಬಹುದಾಗಿತ್ತಲ್ಲ, ದೇವ್ರಿಗೆ ಬುದ್ಧಿ ಇಲ್ಲ ನಂಗಾರ, ದೇವ್ರ ತಪ್ಪು ಮಾಡ್ಯಾನ.
ಹಂಗಾರೆ ನಾವ್ ಮಾಡಿದ ತಪ್ಪೇನ ಹಿಂಗೂ ಪ್ರಶ್ನೆ ಮಾಡಿರ್ತಾರ. ಯಾಕಂದ್ರ ತರ್ಕ ಅಂತ ಬಂದಾಗ ಹೆಂಗ್ ಪ್ರಶ್ನೆ ಕೇಳ್ತಾರ ಹೇಳಕ್ಕಾಗಲ್ಲ. ಯಾಕಂದ್ರೆ ಶಾಕಾಹಾರಿ ಮಾಂಸಾಹಾರಿ ಅಂತ ಬಂದಾಗ ಹಂಗಾರೆ ಪ್ರಾಣಿಗಳನ್ನ ಹೊಡೆದ್ ತಿಂದ್ರೆ ಮಾಂಸಾಹಾರಿ ಆಕೈತ್ ಬಿಡು. ಶಾಕಾಹಾರಿ ಹಂಗಾರೆ ನೀವು ಗಿಡನ ಅದ್ ಬದುಕ್ಬೇಕೈತ, ಅದ್ ಮುರಿದು ಆ ಕಾಳ್ ಕಿತ್ಕೊಂಬಂದು ಅದ್ ಬೇಯಿಸಿ ಹೊಡೆದ್ ತಿಂತಿರ್ಲ ಹಂಗಾರ ಅದು ಹಿಂಸೆ ಅಲ್ವಾ ಅಂತ ನೋಡಿ ಹಿಂಗೂ ಪ್ರಶ್ನೆ ಕೇಳಿರ್ತಾರ. ತರ್ಲೆ ಪ್ರಶ್ನೆ ಅಂತಾರ ಇವಕ್ಕ. ಅಂದ್ರ ಅದಕ್ಕೂ ಹಂಗತ್ತ ತರ್ಲೆ ಅಂತ ಕೈ ಬಿಡಕ್ ಬರಲ್ಲ, ಅದಕ್ಕೂ ಉತ್ತರ ಕೊಡ್ಬೇಕಾತ್ರಿ. ಮೇಧಾವಿಗಳು ಅಂತಂದ್ರ ಇಲ್ಲಿ ಸಿಟ್ ಮಾಡ್ಕೊಳಂಗಿಲ್ಲ, ಅದಕ್ಕೂ ಉತ್ತರ ಕೊಡ್ಬೇಕತಿ. ಹಂಗಾಗ್ಬಿಟ್ಟು ಎಲ್ಲ ಅದು ಸುರನಾಗಂಬಿಕಾ ಮೇಡಮ್ ಅವ್ರು ಹೇಳಿದೆ ನೋಡ್ರಿ, ವಿಭಿನ್ನವಾಗಿ ಆಲೋಚಿಸು, ಎಲ್ಲಾ ರೀತಿಯಿಂದನೂ ಆಲೋಚಿಸ್ಬೇಕು. ಹಂಗ ರಾವಣ ಬರ್ದಂಗಿದ್ರ ಹಂಗಂತ ರಾವಣ ಕೆಟ್ಟವನ್ ಅಂತ ಹೇಳ್ಬಾಡ್ರಿ. ಈಗ ಅಲ್ಲಿ ಮೈತ್ರಿ ಇದ್ರೊಳಗ ಒಂದು ಸೆಷನ್ ನಡೆದಿದೆ. ರಾವಣ ಮತ್ತು ರಾಮ ಸೀತಾಮಾತೆ ಇವರೆಲ್ಲರೂ ಎಂತ ಸೋಲು ಅಂತಂದ್ರೆ ಆ ಅದ್ಭುತವಾದ ಸೋಲುಗಳೇ ಆ ರೂಪ ತಾಳಿದವ ಅಷ್ಟೇ. ಅಲ್ಲಿ ಈ ಪ್ರಪಂಚಕ್ಕೆ ಕೆಲವೊಂದಿಷ್ಟು ಪಾಪ ಪುಣ್ಯ ಧರ್ಮ ಕರ್ಮಗಳ ಬಗ್ಗೆ ಅರಿವು ಮೂಡಿಸ್ಬೇಕಾಯ್ತು ಸಾಮಾನ್ಯರಿಗೆ. ಹಂಗಾಗಿ ಆ ರೂಪ ತಾಳಿದ್ವು ಅಂತ ಅಷ್ಟೇ. ಅಲ್ಲಿ ಮಾತಾಡ್ತಿದ್ರಂತ ಸೋಲ್ಗಳು ಯಾರು, ಸೀತಾಮಾತೆಯ ಸೋಲು, ರಾವಣನ ಸೋಲು, ಆತ್ಮ ಮಾತಾಡ್ದಂತ. ನೋಡಿ ಹೆಂಗ್ ನಾಟಕ ಮಾಡಾಕತ್ತಾವ ನಾವು ಅಂತ ಹೇಳೇನಾರಂತ. ನಾನ್ ಹೆಣ್ಣಾಗಿ ಬರ್ತಾನೆ, ನಿನ್ ಗಂಡ ಬಾ, ಈ ತರ ಇದೊಂದು ಡ್ರಾಮಾ ಮಾಡೋಣ ಅಂದ್ರಂತ. ನಾನ್ ನಾ ಚಂದ್ ಕಣ್ಣಂಗಕನಿ, ನಿನ್ನ ಅಪರ್ಸಕ್ ಬಾ, ನಾನ್ ಎತ್ಕೊಂಡ್ ಹೋಗು, ನೋಡಿ ಹೆಂಗಿದೆ ಕತಿ. ನಾವಾದ್ರ ಏನಪ್ಪಾ ಇಲ್ಲಿದ್ದವ್ರು ಕೆಲವ್ರು ಅನ್ಬೋದು ಏನೇನೋ ಹೇಳ್ತಾರಪ್ಪ ಇವ್ರು ಹೇಳಾಕತ್ತಿದಾರ ಅಂತಂದ್. ಸಹಜ ಅದು, ಜ್ಞಾನ ಹೆಚ್ಚಿಗೆ ಗೊತ್ತಿಲ್ಲ ಅಂದ್ರೆ ಏನೇನೋ ಹೇಳ್ದಂಗಕತಿ. ಬಟ್ ಅದ್ರ ಆಳಕ್ ಹೋದವ್ರಿಗೆ ಹೌದಲ್ಲ ಹಂಗಾರೆ ಹಿಂಗೂ ಆಲೋಚನೆ ಮಾಡ್ಬೋದಲ್ಲ ಅಂತ ಬರುತ್ತೆ. ಅದಕ್ಕೆ ಎಲ್ಲಾ ಆತ್ಮಗಳು ಒಂದೇ. ಇಡೀ ಯೂನಿವರ್ಸ್ ಬ್ರಹ್ಮಾಂಡ ಎಲ್ಲ ಕೋಟ್ಯಾನುಕೋಟಿನೂ ಒಂದ ಆತ್ಮ. ರೂಪ ತಾಳೈತಿ. ಆ ರೂಪ ತಾಳ್ದಾಗ ಅದ್ ಏನ್ ಮಾಡ್ತತಿ, ಕರ್ಮ ಅದ್ರ ಮೇಲೆ ಅದನ್ನ ಕೆಲವೊಂದಿಷ್ಟನ್ನ ಅನುಭವಿಸತ್ತಷ್ಟೇ, ಬಿಟ್ರೆ ಇದು ಶಾಶ್ವತ ಅಂತ ಅಲ್ಲ. ಹಂಗಾರೆ ರಾವಣ ಅಷ್ಟು ಶಕ್ತಿವಂತ ಆಗಿದ್ರೆ, ಶಿವನಿಂದ ಆತ್ಮವನ್ನೇ ಪಡಿತಕ್ಕಂತ ಭಕ್ತನಾಗಿದ್ರೆ ಅವನಿಗೆ ಹಂಗಾರೆ ಸಾವು ಬರಬಾರ್ದಾಗಿತ್ತಲ್ಲ, ಯಾಕೆ ಬಂತು ಅಂದ್ರೆ ಕರ್ಮ ಮಾಡಿದ್ರ ಯಾವ್ದು ಒಳ್ಳೆಯವನಾಗಿದ್ರು ಕೂಡ ಒಂದು ದಿವಸ ಅಂತ್ಯ ಆಗುತ್ತೆ ಅನ್ನೋದಕ್ಕೆ ಉದಾಹರಣೆ ಅಷ್ಟೇ ಅದು. ಧರ್ಮ ಪಾಲನೆ ಮಾಡ್ಬೇಕಾದ್ರೆ ಎಂತ ಪ್ರಸಂಗ, ರಾಮನಿಗೆ ನೋಡ್ರಿ ರಾಜ್ಯವನ್ನೇ ಬಿಟ್ಟು ಹೋಗುವಂತ ಪ್ರಸಂಗ ಬಂತು. ಅವೆಲ್ಲ ಅಲ್ರಿ ದೇವ್ರಲ್ಲ ಅಂದ್ರೆ ರಾಮ, ಅವ್ರಿಗೆ ಹೆಂಗಂತ ಪ್ರಸಂಗ ಬಂತು, ಅವ್ರಿಗೆ ಗೊತ್ತಿರ್ಲಿಲ್ವ ಮುಂಚೆ ಅಂತ ಕೇಳ್ಬೋದು. ಎಲ್ಲದು ಎಲ್ಲರಿಗೂ ಗೊತ್ತಿತ್ತದು. ಈ ಲೋಕಕ್ಕೆ ನಮ್ಮಂತ ಮೊಳ್ರಿಗೆ ಅಲ್ಪರಿಗೆ ಜ್ಞಾನ ಕೊಡ್ಬೇಕಾಗಿತ್ತು ಅವರು, ಅದಕ್ಕೆ ಅದ್ ನಾಟಕ ಮಾಡಿದ್ರು ಅವ್ರು. ಹಂಗ ಇಲ್ಲೂ ಕೂಡ ಮಾಸ್ಟರ್ಸ್ ನನಗೆ ಒಬ್ಬ ಹೆಂಡತಿಯಾಗಿ, ಮಕ್ಕಳಾಗಿ, ಫ್ರೆಂಡ್ಸ್ ಆಗಿ, ಅಕ್ಕಪಕ್ಕದ ಮನೆಯವರಾಗಿ, ಬೇರೆ ಭಾಷಿಗರಾಗಿ, ಪಕ್ಕದ ರಾಜ್ಯದವರಾಗಿ, ಬೇರೆ ದೇಶದವರಾಗಿ, ಬೇರೆ ಧರ್ಮದವರಾಗಿ ಬಂದು ನಮ್ಮನ್ನ ಪರೀಕ್ಷೆ ಮಾಡ್ತಾ ಇದಾವು. ನಾವು ಇದ್ರಲ್ಲಿ ಗೆಲ್ಬೇಕಷ್ಟೇ. ಅದಕ್ಕೆ ಎಲ್ಲದು ಯಾವ್ದು ಸೀರಿಯಸ್ ಆಗಿ ತಗೋಬೇಡ್ರಿ, ತಗೊಳ್ಳೇಬಾರ್ದು. ಹೌದ್ರಾ? ಇದು ಈ ತರದ ಒಂದು ವಿಷಯ ಬರುತ್ತೆ. ಅದಕ್ಕೆ ಯಾವ್ದನ್ನು ಯಾರು ಅತಿಯಾಗಿ ತಗೊಳ್ತೀರಿ ಅಲ್ಲಿ ನಿಮ್ಮ ಮನಸ್ಸು ಕಂಟ್ರೋಲ್ ತಪ್ತತಿ, ಅವ ದುಃಖಕ್ಕೆ ಬಲಿ ಆಗ್ತೀರಿ, ನೋವನ್ನು ಅನುಭವಿಸ್ತೀರಿ. ಅದಕ್ಕೆ ಯಾವ್ದು ಸೀರಿಯಸ್ ಬಂದೈತೆ ನೋಡ್ರಿ ಅಷ್ಟೇ. ಇದಕ್ಕೆ ಹಲವಾರು ಸರಿ ಹೇಳ್ತಿರ್ತಾನ ನಾನು, ನಿಮ್ ಕೈಯಾಗ ಒಂದ್ ಕ್ಯಾಮ್ರಾ ಕೊಡ್ತೇನೆ ನಾನು, ಫೋಟೋ ತೆಗಿತಾರಲ್ಲ, ಫೋಟೋ ಶೂಟ್ ಮಾಡ್ತಾರಲ್ಲ ಮದುವೆಗಳಾಗ, ಕ್ಯಾಮ್ರಾ ಕೊಡ್ತಾರ, ನಾನ್ ಮಾಡ್ರಿ ಹಂಗ ಸುಮ್ನೆ ಹಿಡಿತಾ ಹೋಗ್ರಿ, ಎಲ್ಲಾ ಕಡೆ ಹಿಡ್ರಿ, ಎಲ್ಲಿ ಬಿಡ್ಬಾರ್ರಿ ಅದನ್ನ. ಸುಮ್ನೆ ಹೋಗಿ ಎಲ್ಲೂ ಕ್ಲಿಕ್ ಮಾಡಂಗಿಲ್ಲ. ಕ್ಲಿಕ್ ಮಾಡಿದ್ರಿ ಅಲ್ಲಿ ಫೋಟೋ ಮುಂದಾಗ ನಿಲ್ತತಿ. ಹಂಗ ನಿಮ್ ಜೀವನದಲ್ಲಿ ಒಬ್ಬ ವ್ಯಕ್ತಿ ಬಂದು, ಒಬ್ಬ ಗೆಳತಿಯನೋ ಮಗನ ಸೊಸೆನೋ ಬಂದು ಒಂದ್ ಮಾತಂತಾರ, ನನ್ನಂತಕಿಗೆ ಹಿಂಗ ಅಂದ್ಬಿಟ್ಲಲ್ಲ, ನನ್ನಂತನಿಗೆ ಹಿಂಗ ಅಂದ್ಬಿಟ್ನಲ್ಲ, ನೀವು ಅಲ್ಲಿ ಸ್ಟ್ರಕ್ ಆದ್ರಿ, ಫೋಟೋ ಕ್ಲಿಕ್ ಮಾಡಿದ್ರಿ ಅಂತ ಅಲ್ಲಿ ನಿಂತ್ಕೊಂಡ್ರೆ ನೀವು ಸಹಾಯ ಮಾಡೋಣ ಅದ್ರಾಗ ಇರ್ತೀರಿ, ನೀವು ಮುಂದಕ್ಕೆ ಹೋಗಂಗಿಲ್ಲ. ಅಂದ್ರಪ್ಪ ಏನಾಗಬೇಕೈತಿ ಈಗ ಅಂದ್ರೆ ಕೊರದ್ ಹೊಕ್ಕಂತನ ಮೈಯಾಗ ಇಲ್ಲ, ಅಲ್ಲಿ ಬಿಡ್ಬೇಕನ್ನ. ಹೋಗ್ಲಿ ಬಿಡ, ಏನ ಮೈಗೆ ಧೂಳ್ ಹತ್ತಿದ್ರೆ ಏನ್ ಮಾಡ್ತೇವಳಿ, ಕೊಡಕಂತ ಇಲ್ರಿ, ದೇವ್ರ ಕೊಳೆಯಾಗಿರ್ತೈತಿ, ತೊಳಿತೀರಿ ಇಲ್ಲ. ಹಂಗ ಅದೊಂದ್ ಕೆಟ್ಟ ಮಾತು ಅನ್ನೋದು, ಕೆಟ್ಟದ್ದು ಅಂತ ಧೂಳ್ ಅಂತ ಹಾಸ್ಬಿಡ ಉಫ್ ಅನ್ಬೇಕನ್ನ. ಅಂದ್ರೆ ಇದು ತಗೊಳೋಸ್ ಕಷ್ಟ. ಸಣ್ಣಗೋಡ್ಸರ ನೀವೇನ ನಿಮಗೆ ಹೆಂಡ್ತಿ ಒಳ್ಳೆಗ್ ಸಿಕ್ಕಾಳ, ಮಕ್ಳು ಒಳ್ಳೆಗ್ ಸಿಕ್ಕಾರ, ಅತ್ತಿ ಮಾವ ಇಲ್ಲ, ಅಪ್ಪ ಅವ್ವ ಇಲ್ಲ, ಹಂಗಾಗಿ ನಿಮ್ ಚೌ ನಡ್ದೈತಿ, ನಮ್ಮಂಗ್ ಇದ್ದಿದ್ರ ಗೊತ್ತಾಕತ್ತಂತ ಅನುಭವ ಕೆಲವ್ರು. ಎಲ್ಲದನ್ನು ಅನುಭವಿಸಿದಾಗ ಗೊತ್ತಾಗುತ್ತೆ ಮಾಸ್ಟರ್, ನಾವು ಅನುಭವಿಸಿದೀವಿ. ಬಟ್ ಏನಪ್ಪಾ, ನನ್ನ ಪ್ರಯತ್ನ, ನನ್ನ ಪ್ರಾರ್ಥನೆ ಹೆಂಗಿತ್ತು ಅಂತಂದ್ರೆ, ಈಗ ಏನ್ ಸಂಕಲ್ಪ ಅಂತ ಹೇಳ್ತಾರಲ್ಲ, ಈ ಸಂಕಲ್ಪನ ಆಲ್ರೆಡಿ ಅವಾಗ್ಲೇ ಮಾಡಿದೀನಿ ನಾನು. ನನ್ನ ಬಾಲ್ಯದ ಯೌವನದಲ್ಲಿ ಇವೆಲ್ಲ ಸಂಕಲ್ಪ ಮಾಡ್ಬಿಟ್ಟಿದ್ದೀನಿ. ರಾಮರಾಜ್ಯ ಆಗಿ ಹೋಗಿದೆ. ಅಲ್ಲಿ ನಾನು ಲಕ್ಷಾನು ಜನಗಳು ನಿಲ್ಸಿ ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಂತ ಅವಕಾಶ ಕೊಟ್ಟಿದ್ದೇನೆ, ವೇದಿಕೆ ಕೊಟ್ಟಿದ್ದೇನೆ ಭಗವನ್ನ. ಇವನ್ನೆಲ್ಲ ಅವಾಗ್ಲೇ ಕಲ್ಪನೆ ಮಾಡಿದ್ದು, ಈಗ ಕಾರ್ಯರೂಪಕ್ಕೆ ಬರ್ತದವು. ಹಂಗ ಎಲ್ಲದೂ ಸಾಧ್ಯ ಐತಿ, ಇಲ್ಲ ಜೀವನದೊಳಗೆ ಎಲ್ಲರೂ ಸಾಧ್ಯ ಐತಿ. ಹಂಗಂತ ನಾವು ಬೇರೆ ಜಾತಿಯರಿ, ನಾವು ಕೆಳಗಿನ ಜಾತಿಯರು, ನಮ್ಮ ಅಂಸಾರಿಗಳು ಏನ್ ತಲೆಗೆ ಬಿಡ್ರಿ. ಯಾರು ಅವರು ವಾಲ್ಮೀಕಿ ಇದನ್ನ ರಾಮಾಯಣ ಬರ್ದವ್ರು ಯಾರು? ಅವ್ರು ಎಷ್ಟು ಕ್ರೂರಿ ಇದ್ದಂಗಾರ ಅವ್ರು, ಜನರನ್ನ ಬೇಟೆ ಆಡ್ತಿದ್ರು. ಅವ್ರು ಕೊಡ್ಲಿಲ್ಲ ಅಂದ್ರೆ ಅವ್ರು ಸಾಯಿಸಿ ಆದ್ರೂ ಅವ್ರು ಅಲ್ಲಿರ್ತಕ್ಕಂಥ ಒಡೆ ವಸ್ತ್ರಗಳನ್ನ ಅಪಹರಿಸ್ತಿದ್ರು. ಅಂತ ಕ್ರೂರಿ ಅವರು. ನೋಡ್ರಿ, ಜಸ್ಟ್ ನಾರದವ್ರು ಭೇಟಿಯಾಗಿ ಒಂದು ಜ್ಞಾನವನ್ನು ಅದೇ ಎರೆದ್ರು, ತಕ್ಷಣ ಬದಲಾವಣೆ ಆಗ್ಬಿಟ್ರು. ನೋಡಿ, ಎಲ್ಲರೂ ಓದ್ತಕ್ಕಂಥ ರಾಮಾಯಣವನ್ನ ಬರೆದಂತ ಶ್ರೇಷ್ಠ ಇವು ಆಗ್ಬಿಟ್ರು ಸಾಹಿತಿ ಆದ್ರ. ಹೌದಾ? ಹಂಗ ಎಲ್ಲರ ಹತ್ರನೂ ಎಲ್ಲದೂ ಇದೆ. ಹಂಗಾರೆ ಇವೆಲ್ಲವೂ ಯಾಕೆ ಬರ್ತಾವ ನಮಗೆ? ಕಷ್ಟಗಳು, ನೋವುಗಳು, ಹತಾಶೆಗಳು ಯಾಕೆ ನಮಗೆ ದೂಷಿಸ್ತಾರ ಅಂದ್ರೆ, ನಮಗೆ ಅರಿವು ಬರ್ಬೇಕಾಗೈತಿ. ನಾವು ತಿಳ್ಕೊಬೇಕು, ನಾನ್ ತಿಳ್ಕೊಬೇಕಾದ್ರೆ ಒಳ್ಳೇದೇ ಅದು ಕೆಟ್ಟದ್ದೇ ಆತು, ನನ್ನ ಪಾತ್ರ ಎಷ್ಟು ಹಂಗಾರೆ
ಇದನ್ನ ನಮಗ್ ನಾವೇ ತಿಳ್ಕೊಬೇಕು. ಅರಿವಿನಲ್ಲೇ ಗುರು ಇದಾನ ಅಂತ ಹೇಳ್ತಾ ನೋಡ್ರಿ, ಅರಿವೇ ಗುರು ಅಂತ. ಅದಕ್ಕ ಅದೇ ಹೇಳ್ತಾರ, ವೇದ ಸುಳ್ಳಾದ್ರೂ ಗಾದಿ ಸುಳ್ಳಾಗಲ್ಲ ಅಂತೇಳಿ. ಇಷ್ಟಾಕಂದ್ ಪುರಾಣ ಹೇಳದ ಬರೀ ಗಾದಿ 2 ಮಾತ್ನಾಗ ಇರ್ತದ. ಗಾದಿ ಮಾತು ಹೊಡ್ದ್ರೆ ಕಂಬಳ ಕಲ್ ಕಟ್ಟಿ ಹೊಡ್ದಂಗ ಸುಮ್ಮ ಅರ್ಥಕೋಬೇಕು, ಹಂಗಿರ್ತಾವ. ಅದಕ್ಕ ವೇದ ಸುಳ್ಳಾದ್ರೂ ಗಾದಿ ಸುಳ್ಳಾಗಲ್ಲ ಅಂತ ಹೇಳ್ತಾರ. ಹಂಗ ಆ ಗಾದಿಗಳನ್ನು ಓದಕ್ಕಂತ ಪ್ರಯತ್ನ ಮಾಡ್ರಿ, ವೇದಗಳನ್ನು ತಿಳ್ಕೊಳ್ರಿ, ಜ್ಞಾನಿಗಳು ಸಿಕ್ಕರ ಅವ್ರ ಕೂಟ ಮಾತಾಡ್ರಿ, ಚರ್ಚೆ ಮಾಡ್ರಿ. ನಾ ಯಾರಾದ್ರೂ ಹಿರಿಯ ಮಾಸ್ಟರ್ ಸಿಕ್ಕರ ಕ್ರಾಸ್ ಕ್ವಶನ್ ಕೇಳ್ತಾನ ಅವ್ರನ್ನ. ವಾವ್, ಫಸ್ಟ್ ಹೊಗಳ್ತಾನ, ಏನ್ ಸರ್ ನೀವು ಬಾರಿ ಗ್ರೇಟ್ ಬಿಡ್ರಿ, ಈಗ ಹೆಂಗದ್ರಿ ನೀವು, ಬಾಲ್ಯದಲ್ಲಿ ಹೆಂಗಿರಕ್ಕಿಲ್ಲ. ಕೆಲವರು PhD ಡಾಕ್ಟರ್ ಅಂತ ಸಿಕ್ಕರು ಅಂದ್ರೆ, ಸರ್ ನೀವು ಇಷ್ಟು ಖುಷಿಯಾಗಿದ್ರಲ್ಲ, ನೀವು ಹೆಣ್ಣು ನೋಡಕ್ ಹೋದಾಗ ನೋಡಿ, ಅವ್ರು ಹೆಣ್ತಿನ ಕೇಳ್ತಿರ್ತಾನ ನಾನು, ನೀವ್ ಹೆಣ್ಣು ನೋಡಕ್ ಹೋದಾಗ ಹೆಂಗ್ ಹೋಗಿದ್ರಿ, ಅವ್ರು ಹೆಂಗ್ ರಿಯಾಕ್ಟ್ ಮಾಡಿದ್ರು, ಹಿಂಗ ಅವ್ರು ನೀಡ್ ಇರಲ್ಲ, ಅಲ್ಲಿ ಅವಶ್ಯಕತೆ ಇರಲ್ಲ, ಬಟ್ ಅವ್ರ ಒಳ ಅಂತರದಲ್ಲಿ ಏನೈತ್ ಮಾತು ಅನ್ನು ತಿಳ್ಕೊಳ್ಳೋ ಹಂಗ್ ಮಾಡ್ತಿರ್ತಾನೆ. ಇದೆಲ್ಲ ಉದ್ದೇಶ ಇಷ್ಟೇ. ಹಂಗಂತ ಎಲ್ಲರಿಗೂ ಇದು ಬರಲ್ಲ, ಕೆಲವ್ರಿಗೆ ಇರುತ್ತೆ ಇದು. ಒಟ್ಟಾರೆ ನಾವೇನು ಒಪ್ಪಿಗೆ ಆಗ್ಬೇಕಷ್ಟೇ, ಇಲ್ಲಿ ಏನ್ ನಡೀತೈತಿ ಒಪ್ಪಿಗೆ ಆಗ್ಬೇಕಷ್ಟೇ. ನನ್ನ ಗಂಡ ಸತ್ತದ, ಅವ್ನ ಕರ್ಮ ಅಲ್ಲಿ ಮುಗಿತು ಹೋದ, ಹಂಗ ನಾನು ಇನ್ನೇನ ಪರ್ಮನೆಂಟ್ ಇಲ್ಲಿ ಉಳಿತೇನೆ? ಇಲ್ಲ, ಒಂದ್ ದಿವ್ಸ ನಾನು ಹೋಗಕ್ಕೆ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಮಾಸ್ಟರ್, ಒಂದ್ ಒಪ್ಕೋಬೇಕು ನಾವು, ಸಾವಿಗೆ ಭಯ ಪಟ್ಟು ಇವತ್ತು ಹಿಂಸೆಗಳನ್ನ ಅನುಭವಿಸ್ತಾ ಇದಾವಿ. ಅದನ್ನ ಹೊರ ಬರಕ್ ಆಗ್ತಾ ಇಲ್ಲ, ನಾವು ಒಪ್ಪಿಗೆಳಕ ತಯಾರಿಲ್ಲ ನಾವು, ಸಾವು ಬರ್ತತಿ ಅಂತ ಹೇಳಿ. ಬರ್ಲಿ, ಅದಕ್ಕೇನಾಗಬೇಕೈತಿ, ನಾಳೆ ಬರೋದು. ನಾನ್ ನೋಡ್ರಿ, ನಾ ಯಾವಾಗ್ಲೂ ಹೇಳ್ತಿರ್ತೇನೆ, ಇದೇ ತಿಂಗಳು May 1ನೇ ತಾರೀಕು ನಾ ಭೂಮಿ ಬಂದಾನಿ, ಡೇಟ್ ಆಫ್ ಬರ್ತ್ ಪ್ರಕಾರ. May 17 ತಾರೀಕು ನಾ ಮದುವೆ ಆಗಿದ್ದೇನೆ, May 31ಕ್ಕೆ ನಂಗೆ ಸಾವು ಬರ್ತಂತ ಯಾವಾಗ್ಲೂ ಹೇಳ್ತಿರ್ತೇನೆ ನಾನು. ಅದು ಇದೇ ತಿಂಗಳು ಬರ್ಬೋದು, ಆದ್ರೆ ಇನ್ನೊಂದು ಹೇಳ್ತಾನೆ, 100+ ವರ್ಷ ನಾ ಬದುಕಿರ್ತಾನೆ ಅಂತೇಳಿ. ದೇವ್ರಿಗೆ ನನ್ನ ಸೇವೆ ಕೊಡಿಸ್ಬೇಕು ಈ ಪ್ರಪಂಚಕ್ಕೆ ಅಂದ್ರೆ ಇಡ್ತಾನ, ಬೇಡ ಅಂದ್ರೆ ಕರ್ಕಂತಾನ. ಅವನಿಗೆ ಬಿಟ್ಟದ್ದು, ನಾವ್ ಯಾಕ್ರಿ ತಲೆ ಕೆಡ್ಸ್ಬೇಕು, ಕಳಿಸ್ತೇನೆ ಅವನು, ಕರ್ಕಣ ಅವನು. ಆದ್ರ ಅಯ್ಯೋ ನಾ ಸತ್ರ ನನ್ ಹೆಂಡ್ತಿ ಹೆಂಗ್ ಮಾಡ್ತಾಳ, ನನ್ ಮಕ್ಳು ಏನ್ ಮಾಡ್ತಾವ, ಆ ಭಯದಾಗಿದ್ರೆ ನಾವೇನ್ ಮಾಡಕ್ಕಲ್ಲ. ಇವತ್ತು ಊಟನ ಬಿಟ್ಟು ಕುಂದ್ರಬೇಕದ್ ನಾವು. ಅದಕ್ಕೆ ಆ ಚಿಂತೆ ಬಿಡ್ಬೇಕಷ್ಟೇ. ಇದನ್ನ ಸ್ವಲ್ಪ ಹಾಸ್ಯವಾಗಿ ಹೇಳ್ತಿರ್ತಾನೆ ಎಲ್ಲರೂ, ಯಾಕಂದ್ರೆ ಸೀರಿಯಸ್ ಆಗಿ ತಗೊಂಡ್ಬಿಟ್ರೆ ಇಲ್ಲಿ ಅಳಕ್ ಚಲೋ ಮಾಡ್ತಾರೆ ಎಲ್ಲರೂ. ಹಂಗಾಗಿ ಆ ಬ್ಯಾಡ ಅನ್ನಕ ಸಹಜವಾಗಿ ತಗೊಳ್ರಿ. ಏನಾದ್ರೂ ಸೀರಿಯಸ್ ಆಗಿ ಹೋಗ್ಕೊಡ್ರಿ, ಅದಕ್ಕೂ ಕೂಡ ಸಿಂಪಲ್ ಆಗಿ ಒಪ್ಕೊಳ್ರಿ ಅಷ್ಟೇ. ಹೌದಾ, ಹಾ ಸರಿ ಬಿಡಿ. ಈಗ ನಿನ್ ಸಣ್ಣ ಮನೆಯಲ್ಲಿ ಸಿಕ್ಕಿರ್ತ ಸಣ್ಣ ಪಾಪು ಇದೆ, ಅದು ಎಚ್ಕೆಂಗ್ ಕುಂತಿರ್ತೀರಿ, ಒಳ್ಳೆ ಹೊಸ ಬಟ್ಟೆ ಹಾಕಿ ಎಲ್ಲಿಗೆ ಹೊಂಟಿರ್ತೀರಿ, ಎಚ್ಕೆಂತೀರಿ, ಎಷ್ಟು ಮುದ್ದಾಡನ ಅಂತೇಳಿ ಕಕ್ಕ ಮಾಡ್ಬಿಡ್ತದ. ಏನ್ ಹೊಡೆದು ಸಾಯಿಸ್ಬಿಡಕತ್ತೆ ಆ ಮಗುವನ್ನ? ಇಲ್ಲ, ನಂದಲ್ಲ ಮಗು, ನಮ್ದ ಪಾಪು, ಅದು ಒಪ್ಪಿಹೇಳ್ತೇವಿ. ಆ ಬಟ್ಟೆ ಬಿಡ್ತೇವಿ, ಬೇರೆ ಬಟ್ಟೆ ಹಾಕಿ ಅಂತ ಹೋಗ್ತೇವೆ ಅಷ್ಟೇ. ಕೆಟ್ಟ ಪ್ರಸಂಗಗಳು ಕೊಳೆಯಾದ ಬಟ್ಟೆ ಇದ್ದಂಗ್ರಿ, ಬಿಟ್ಟಾಕ್ಬೇಕು ಅವನ ಅಷ್ಟೇ, ಹೊಸ ಬಟ್ಟೆ ಹಾಕ್ಯಬೇಕು. ಈ ತರ ಸರಳವಾಗಿ ಹೇಳಕ್ ಇಷ್ಟಪಡ್ತೇನೆ ಮಾಸ್ಟರ್ಸ್. ಯಾರಿಗಾದ್ರೂ ನೋವಾಕತಿ, ಹರಟಕತಿ, ಚುಚ್ಚಿದೆ ಆಕತಿ ಅಂದ್ರೆ ಕ್ಷಮೆ ಇರ್ಲಿ. ಎಸ್, ಮುಂದುವರ್ಸಿ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾಗಿ ಹೇಳಿದ್ರ. ನಿಜ ಅದು. ಅದೇ ಈಗ ನಾವು ಧ್ಯಾನಕ್ಕೆ ಬಂದು ಬಾಧಿಸುತ್ತಾರೆ, ನಮ್ಗೆ ಅದ್ರ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಈ ಹೊಸಬ್ರಿದ್ದವ್ರಿಗೆ ಇರ್ಬೋದು, ನೀವು ಕೊಟ್ಟಂತ ಮಾಹಿತಿಯಿಂದ ಅವ್ರಿಗೆ ಕೂಡ ಕ್ಲಿಯರ್ ಆಗುತ್ತೆ. ಯಾಕಂದ್ರೆ ಪ್ರತಿದಿನ ನಾವು ಧ್ಯಾನದಲ್ಲಿ ಇರ್ಬೇಕು. ಪ್ರತಿದಿನ ಇಂಥ ಸಜ್ಜನ ಸಾಂಗತ್ಯ, ಇಂಥ ಸ್ವಾಧ್ಯಾಯನ ಕೇಳ್ತಾ 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 ಬಂದಾಗ ನಾವು ಈಗ ಆ ದಾರಿಯಲ್ಲಿ ಇರೋದು. ಸಾವು ಅಂದ್ರ ಭಯ ಇಲ್ಲ, ಮತ್ತೆ ಯಾವ್ದಕ್ಕೂ ಅಟ್ಯಾಚ್ಮೆಂಟ್ ಇಲ್ಲ, ನಿರೀಕ್ಷೆಗಳಿಲ್ಲ. ಏನ್ ಬರ್ತೈತೆ ಅದನ್ನ ಸ್ವೀಕಾರ ಮಾಡೋದು. ಯಾರ ಬಂದ್ ಏನೋ ಬೈದ್ರ ಆಯ್ತು, ನಾವ್ ಹಿಂದಿನ ಜನ್ಮದಲ್ಲಿ ಏನೋ ಅಂದಿದ್ದೆ ಅವ್ರಿಗೆ, ಅದಕ್ಕೆ ಇವತ್ತು ನನ್ಗ ಅವ್ರು ಬೈದ್ರು ಅಷ್ಟೇ ಅನ್ಕೊಳ್ದೀಗ. ಇಲ್ಲ ಅಂದ್ರೆ ರಿಯಾಕ್ಷನ್ ಇಲ್ಲ, ಈಗ ಸುಮ್ನೆ ಹೋಗ್ತಾ ಇರೋದು. ಇದನ್ನ ನೋಡಿದ್ರೆ ನಾವು ತಿರುವಣ್ಣಾಮಲೆಯಲ್ಲಿ ಸನ್ಯಾಸಿಗಳಿದ್ರು, ಇವತ್ತು ಊಟ ಸಿಕ್ಕರೆ ಆಯ್ತು ಮಾಡ್ತೀವಿ, ಸಿಗ್ಲಿಲ್ಲ ಅಂದ್ರೆ ಇಲ್ಲ, ಹಂಗೆ ಇರ್ತಾರ ಅವ್ರು. ಅದು ನಿರೀಕ್ಷೆ ಇಲ್ಲ ಅವ್ರಿಗೆ. 3 ಹೊತ್ತು ಊಟ ಸಿಗುತ್ತೆ ಅನ್ನೋದು ಅವ್ರಿಗೆ ಆಸೆ ಇಲ್ಲ. ಇವತ್ ಸಿಕ್ತಾ ಇವತ್ತು ಮಾಡ್ತೀವಿ, ಇವತ್ ಸಿಗ್ಲಿಲ್ಲ ಉಪವಾಸ ಇವತ್ತು, ಅವ್ರು ಯಾರಿಗೂ ಕೇಳಲ್ಲ. ಹಂಗೆ ಅಂದ್ರ ಇದನ್ನ ಈ ನಾವ್ ವೇದಿಕೆಯಲ್ಲಿದ್ದಾಗ ಆ ಸ್ತರಕ್ಕೆ ಬರ್ತೇವೆ ಅಂತ ಅನ್ನೋದನ್ನ ತಾವು ಹೇಳ್ಕೊಟ್ಟಿದ್ದೀರಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಮೇಡಮ್, ಮತ್ತೆ ನಾಗರತ್ನ ಮೇಡಮ್ ಏನ್ ಹೇಳ್ಬೇಕಾ? ಮತ್ತೆ ಮಾಸ್ಟರ್ಸ್ ಇನ್ನೂ 4 ನಿಮಿಷ ಟೈಮ್ ಇದೆ. ಹೊಸಬ್ರು ಯಾರಾದ್ರೂ ಇದ್ರೆ, ಈಗ ಇಲ್ಲಿವರೆಗೂ ಸಣ್ಣಗೋಡ್ಸರು ದೀರ್ಘವಾಗಿ ಮಾಹಿತಿ ಕೊಟ್ಟಿದ್ರು. ಅದ್ರ ಬಗ್ಗೆ ಏನಾದ್ರೂ ಕ್ವಶನ್ ಅಥವಾ ತಮ್ಮಲ್ಲಿ ಏನಾದ್ರೂ ಸಂಶಯ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ತಮ್ಮ ಸಂಶಯನ ಪರಿಹಾರ ಮಾಡ್ಕೊಳ್ಳಿ ಅಂತ. ಇವತ್ತೊಂದಿನ ಅವಕಾಶ ಇರುತ್ತೆ, ಮತ್ತೆ ನಾಳೆ ಸಿಗಲ್ಲ. ಸೋಮವಾರದಿಂದ ಮತ್ತೆ ನಮ್ದು ರೆಗ್ಯುಲರ್ ಸೆಷನ್ ಇರ್ತಾವು. ಹಿರಿಯ ಮಾಸ್ಟರ್ ಬಂದು ಸ್ವಾಧ್ಯಾಯ ಕೊಡ್ತಿರ್ತಾರೆ. ಆದ್ರಿಂದ ಇವತ್ತೊಂದಿನ ಅವಕಾಶ ಇದೆ, ಹ್ಯಾಂಡ್ ರೈಸ್ ಮಾಡಿ. ಎಸ್ ಮೇಡಮ್. ನಮಸ್ತೆ ಮೇಡಮ್. ಸಣ್ಣಗೌಡ್ರು ಹೇಳೋದು ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ತಾರೆ, ಸತ್ಯ ಕಹಿ ಇರುತ್ತೆ ಅಂತಾರಲ್ಲ, ಹಂಗೆ ಸತ್ಯ ಒಪ್ಕೊಳಕ್ ಆಗದವ್ರಿಗೆ ಕಹಿಯಾಗಿರುತ್ತೆ ಅಷ್ಟೇನೆ. ಅವ್ರು ಹೇಳೋ ಮಾತುಗಳೆಲ್ಲ ಹಿತ ನುಡಿಗಳೇ ಆಗಿರುತ್ತೆ. ಯಾಕೆಂದ್ರೆ ಅವ್ರ ಅಭ್ಯಾಸ ಮಾಡ್ಲಿ ಅನ್ನೋದು ಒಂದಿರುತ್ತೆ. ಎಲ್ಲರೂ ಅವ್ರವ್ರ ಒಂದು ಇದನ್ನ ಅವರೇ ತಿಳ್ಕೊಂಡು ಮಾಡ್ಬೇಕಷ್ಟೇನೆ. ಅವ್ರು ಹೇಳೋ ಮಾತ್ರ ಯಾವ್ದು ತಪ್ಪಿರಲ್ಲ, ನಾವು ತಿಳ್ಕೊಬೇಕಷ್ಟೇನೆ. ನಾನು ಅದಕ್ಕೆ ಇವತ್ತು ಯಾವಾಗ್ಲೂ ಹಾಡಿರ್ತಿತ್ತಲ್ವಾ, ಇದು ಅದಕ್ಕೆ ಒಂದು ಗುರುವಿಗೆ ಒಂದು ವಂದನೆ ಸಲ್ಲಿಸೋಣ ಅಂತ ಅಂದ್ಬಿಟ್ಟು ಒಂದು ಸಣ್ಣ ಹಾಡು ಹೇಳ್ತಾ ಇದೀನಿ ಮೇಡಮ್. ಟೈಮ್ ಇದೆಯಾ? ನಾಗೇಂದ್ರ ಸರ್ ಬಂದಿದ್ದಾರೆ ಹೊಸಬರು, ಅವ್ರಿಗೆ ಅವಕಾಶ ಕೊಡೋಣ ಮೇಡಮ್. ವೆಲ್ಕಮ್ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್.
ಹಲೋ, ನಮಸ್ಕಾರ ಮೇಡಮ್. ನಾನು ಒಂದು 15-20 ದಿನ ಜಾಯ್ನ್ ಆಗಿದ್ದೀನಿ, ಬಂದ್ರೆ ಕದ್ದು ಮುಚ್ಚಿ ಮಾಡ್ತಾ ಇದ್ದೀನಿ, ಅಂದ್ರೆ ಆಗ್ತಾ ಇಲ್ಲ. ಅದೇ ನಾಳೆಯಿಂದ ಸಂಕಲ್ಪ ಮಾಡ್ಕೊಂಡು ಖಂಡಿತ ಮಾಡ್ಬೇಕು ಅಂತ ಸಂಕಲ್ಪ ಮಾಡ್ತಾ ಇದ್ದೀನಿ. ಎಸ್ ಸರ್. ಮೊದಲು ಅಂದ್ರೆ ಒಂದು 8 ವರ್ಷ 10 ವರ್ಷ ಮುಂಚೆ ಎಲ್ಲ ನಾನು ಮಾಡ್ತಾ ಇದ್ದೆ, ಪ್ರಾಣಾಯಾಮ ಎಲ್ಲ ಒಂದ್ ಅವರ್ ಮಾಡ್ತಾ ಇದ್ದೆ, ಎಲ್ಲ ಮಾಡ್ತಾ ಇಲ್ಲ ಅಂದ್ರೆ ಒಂದು 5-6 ವರ್ಷದಿಂದ ನನ್ನ ಶರೀರ ಸಹಕಾರ ಮಾಡ್ತಾ ಇಲ್ಲ. ಅವಾಗ ಇದನ್ನಿಂದ ಜಾಯಿನ್ ಮಾಡ್ತಾ ಇದ್ದೀನಿ, ನಂಗೆ ಅಷ್ಟೊಂದು ಪ್ರೋತ್ಸಾಹ ಸಿಗ್ತಾ ಇಲ್ಲ. ಅದೇ ಈ ನಾಳೆಯಿಂದ ಮಾಡ್ಬೇಕು ಅನ್ಕೊಂಡು ದೃಢವಾಗಿದ್ದೀನಿ. ಮಾಡಿ ಸರ್. ಒಂದೇ ಟೈಮ್ಗೆ ಜಾಸ್ತಿ ಟೈಮ್ ಕೊಡಕ್ ಹೋಗ್ಬೇಡ. ನಿಮ್ ಶರೀರ ಎಷ್ಟು ಟೈಮ್ ನಿಮ್ಗೆ ಸಾಥ್ ಕೊಡ್ತೈತಲ್ಲ, ಒಂದ್ 5 ನಿಮಿಷದಿಂದ ಪ್ರಾರಂಭ ಮಾಡಿ. 5 ನಿಮಿಷ 10 ನಿಮಿಷ 15 ಹಿಂಗೆ ಒಂದೇ ಟೈಮ್ಗೆ 1 ಅವರ್ ಹಾಫ್ an hour ಕೊಡ್ತೀವಿ ಅಂತ ಅಂದ್ಬೇಡ. ಇವತ್ತು ಆಯ್ತು 5 ನಿಮಿಷ ಆಯ್ತಲ್ಲ, ಖುಷಿ ಪಡಿ. ನಾಳೆ 10 ನಿಮಿಷಕ್ಕೆ ಟ್ರೈ ಮಾಡಿ. ಹಂಗೆ ಮಾಡ್ತಾ ಹೋಗಿ, ಅದು ತಾನೇ ಹೆಚ್ಚಿಗೆ ಆಗ್ತದೆ ಸರ್. ಧ್ಯಾನ ಎಲ್ಲ ಮಾಡ್ತಾ ಇದ್ದೆ, ಮೊದಲ ಆಗ್ತಿದ್ದೆ, ಅದು ಏನಕ್ಕೂ ಗೊತ್ತಿಲ್ಲ, ಅದು ನನ್ ಕಾಲಿಗೆ ತುಂಬಾ ಪ್ರಾಬ್ಲಮ್ ಇರೋದ್ರಿಂದ ಆಗ್ತಾ ಇಲ್ಲ. ಅದೇ ಟ್ರೈ ಮಾಡ್ತಾ ಇದ್ದೀನಿ. ನಮ್ಮ ನಾಳೆಯಿಂದ ಪ್ರಯತ್ನ ಬಾಡಿಗೆ ಗ್ರಾಟಿಟ್ಯೂಡ್ ಕೊಡಿ. ಇಲ್ಲಿಯವರೆಗೆ ನಮ್ಗೆ ಬಾಡಿ ಸಪೋರ್ಟ್ ಮಾಡಿದೆಲ್ಲ, ಅದಕ್ಕೊಂದು ಗ್ರಾಟಿಟ್ಯೂಡ್ ಕೊಡ್ತಾ ನೀವು ಧ್ಯಾನಕ್ಕೆ ಕೊಡಿ ಸರ್. ಪ್ರತಿಯೊಂದು ಅಂಗಾಂಗ ಧ್ಯಾನಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ನಮ್ಮ ದೇಹ ನನಗೆ ಸಪೋರ್ಟ್ ಮಾಡ್ತಾ ಇದೆ, ನನ್ನ ಮನಸ್ಸು ನನಗೆ ಧ್ಯಾನಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಅಂತ ಸಂಕಲ್ಪ ಮಾಡ್ಕೊಂಡು ನೀವು ಧ್ಯಾನಕ್ಕೆ ಕೊಡಿ ಸರ್. ಅದು 5 ನಿಮಿಷ ಆಗ್ಲಿ ಒಂದೇ ದಿನ, ಅದೇ ಗುಡ್. ನಂತರ 10 ನಿಮಿಷ ಹಂಗೆ ಕಳಿಸ್ತಾ ಹೋಗಿ, ಆಗತ್ತೆ. ಖಂಡಿತ ಅದೇ ಪ್ರಯತ್ನ ಪಡ್ತಾ ಇದ್ದೀನಿ ಇನ್ಮೇಲೆ. ಓಕೆ ಸರ್. ಗುಂಪು ಧ್ಯಾನ, ನೀವು ಇಲ್ಲಿ ಗುಂಪು ಧ್ಯಾನದಲ್ಲಿ ಜಾಯ್ನ್ ಆಗಿ, ಅಂದ್ರೆ ಗುಂಪು ಎನರ್ಜಿ ಚೆನ್ನಾಗಿರುತ್ತೆ ಸರ್. ನಾವು ಒಬ್ಬರೇ ಮಾಡೋದಕ್ಕಿಂತ ಅದು 100% ಜಾಸ್ತಿ ಇರುತ್ತೆ. ಅದರಿಂದ ನೀವು ಇಲ್ಲೇನು ನಾವು ಗ್ರೂಪ್ ಮೆಡಿಟೇಷನ್ ಇರುತ್ತಲ್ಲ, ಅಲ್ಲಿ ಜಾಯ್ನ್ ಆಗಿ ಸರ್. ಖಂಡಿತ ಇನ್ಮೇಲೆ ಖಂಡಿತ ಜಾಯ್ನ್ ಆಗ್ತಾ ಇದ್ದೀನಿ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಡಾಕ್ಟರ್ಸ್, ಯಾರಿಗಾದ್ರೂ ಇಡನಾಡಿ, ಪಿಂಗಳನಾಡಿ, ಸುಷುಮ್ನ ನಾಡಿ ಇದ್ರ ಬಗ್ಗೆ ಹೊಸಬರಿದ್ರೆ ದಯವಿಟ್ಟು ಗೊತ್ತಿಲ್ಲ ಅಂದ್ರೆ ಕೇಳಿ. ಎಲ್ಲರಿಗೂ ಗೊತ್ತಿದೆ ಅಂತಂದ್ರೆ ಟೈಮ್ ಆಗಿದೆ, ಮುಗಿಸೋಣ್ರಿ. ಇನ್ನೊಂದು, ಬೆಳಿಗ್ಗೆ ನೀವು ಬೇಗ ಬರೋದ್ರಿಂದ ಏನ್ ಬೆನಿಫಿಟ್ ಇದೆ ಅಂತಂದ್ರೆ, ಒಂದು 10 ನಿಮಿಷ ಹಂತವಾಗಿ ನಿಮಗೆ ಇವೆಲ್ಲವೂ ಪ್ರೊಸೆಸ್ಗಳು ಪರ್ಫೆಕ್ಟ್ ಆದ್ಮೇಲೆ ಅದು ಯಾವ್ದನ್ನು ಹೇಳಲ್ಲ, ನಾವು ವಿಡಿಯೋ ಆನ್ ಮಾಡ್ಕೊಂಡು ಹೇಳಲ್ಲ, ಓನ್ಲಿ ಗೈಡೆಡ್ ಮಾಡ್ತಿರ್ತೇವೆ. ಎಲ್ಲದನ್ನು ಹಿಂಗ್ ಮಾಡ್ಕೊಳ್ರಿ ಹಿಂಗ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಹೋಗ್ತಿರ್ತೇವೆ ಅಷ್ಟೇ. ಅಮ್ಮಮ್ಮ 10 ನಿಮಿಷ ಅಷ್ಟು ಮುಗಿಸಿ ಧ್ಯಾನ ಸ್ಟಾರ್ಟ್ ಆಗೇ ಬಿಡುತ್ತೆ. 4 ಗಂಟೆ 10 ನಿಮಿಷಕ್ಕೆ 5 ಗಂಟೆ ಕ್ಲೋಸ್ ಆಗುತ್ತೆ. ನೀವು ಇನ್ನೂ ಅದಕ್ಕೆ ಎಫೆಕ್ಟಿವ್ ಹೋಗ್ಬೇಕು ಅಂತಂದ್ರೆ, ನಾವು ಬೇರೆ ಕಡೆ ಕಲ್ತಿರ್ತಕ್ಕಂಥ ಕೆಲವೊಂದಿಷ್ಟುಗಳನ್ನ ಅಳವಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ, ಓನ್ಲಿ ಹೇಳ್ತಿರ್ತೀವಿ ಇಲ್ಲಿ. ಯಾಕಂದ್ರೆ ದೇಹದ ಇಡೀ ಪಾರ್ಟಿಗಳಿಗೆ, ಪ್ರತಿಯೊಂದು ಅಂಗಗಳಿಗೂ ಗ್ರಾಟಿಟ್ಯೂಡ್ ಕೊಡ್ತಕ್ಕಂಥದ್ದು. ನಡೆದಾಡಕ್ಕೆ ಹೆಲ್ಪ್ ಮಾಡ್ತಕ್ಕಂಥ ಕಾಲುಗಳಿಗೆ ಧನ್ಯವಾದಗಳು. ಆಮೇಲೆ ನಮ್ಮ ಕೈಗಳಿಗೆ ಕೆಲಸ ಮಾಡ್ಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಕೈಗಳಿಗೆ ಧನ್ಯವಾದಗಳು. ನೋಡಕ್ ಸಹಾಯ ಮಾಡ್ತಕ್ಕಂಥ ಕಣ್ಣುಗಳಿಗೆ ಧನ್ಯವಾದ. ಎಷ್ಟೋ ಜನ ಕಣ್ಣೇ ಇಲ್ಲ, ನಮಗೆ ಕಣ್ಣು ಅದಾವು, ಅವಕ್ಕೆ ಧನ್ಯವಾದ. ಉಸಿರಾಟ ಚೆನ್ನಾಗಿ ನಡೀತೈತೆ, ಅದಕ್ಕೆ ಮೂಗಿಗೆ ಧನ್ಯವಾದ. ಒಳ್ಳೆ ಮಾತುಗಳನ್ನ ಆಡ್ತಾ ಇದೆ ಬಾಯಿ, ಅದಕ್ಕೆ ಧನ್ಯವಾದ. ಒಳ್ಳೆ ರುಚಿ ನೋಡ್ತಾ ಇದೆ, ಅದಕ್ಕೆ ನ್ಯಾಲಿಗೆ ಧನ್ಯವಾದ. ಹಿಂಗ್ ಪ್ರತಿಯೊಂದು ಪಾರ್ಟಿಗೂ ಗ್ರಾಟಿಟ್ಯೂಡ್ ಕೊಡ್ತಕ್ಕಂಥದ್ದು ಫಾಸ್ಟ್ ಆಗುತ್ತೆ. ಅದು ಬಹಳ ಅಂದ್ರೆ ಒಂದು 5-6 ನಿಮಿಷ ಮುಗಿದ್ಬಿಡುತ್ತೆ ಅದು. ಆ ನಂತರ ಅಲ್ಲಿ ಏನ್ ಬರುತ್ತೆ ಅಂತಂದ್ರೆ, ಒಂದು ಚಕ್ರ ಧ್ಯಾನ ಅಂತ ಬರುತ್ತೆ, ಕೆಳಗಡೆಯಿಂದ ಬರುತ್ತೆ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ, ಸಹಸ್ರಾರ. ಪ್ರತಿಯೊಂದು ಚಕ್ರಕ್ಕೂ ಅಲ್ಲಿ ಕೈ ಇಟ್ಕೊಳ್ಳೋದು. ಆ ಭಾಗದ ಆ ಪಾರ್ಟ್ ಹತ್ರ ಕೈ ಇಟ್ಟು ಅದಕ್ಕೆ ಅದ್ರ ಕಲರ್, ಉದಾಹರಣೆಗೆ ಮೂಲಾಧಾರ ಕೆಂಪು ಬಣ್ಣ, ಅದ್ರ ಬೀಜಾಕ್ಷರ ಯಾವುದು ಲಮ್ ಅಂತ ಒಂದೇ ಸಲ ಹೇಳೋದು. ಹಿಂಗ ಒಂದೊಂದು ಮೇಲೂ ಕೈ ಇಟ್ಕಂತ ಆ ಕಲರ್ ಅನ್ನ ಕಲ್ಪನೆ ಮಾಡ್ಕೋದು, ಒಂದೊಂದು ಅಕ್ಷರ ಬೀಜಾಕ್ಷರ ಹೇಳ್ಕೊಂತ ಬಂದು ಅದೊಂದು ಮಾಡೋದು. ಅಲ್ಲಿ ಚಕ್ರ ಧ್ಯಾನ ಕಂಪ್ಲೀಟ್ ಆಗುತ್ತೆ. ಈ ತರ ಗ್ರಾಟಿಟ್ಯೂಡ್ ಆಗುತ್ತೆ. ಆಮೇಲೆ ಓಪನ್ ಬರುತ್ತೆ, 12 ಸಲ ಓಪನ್ ಹೇಳೋದು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಐ ಲವ್ ಯು, ಥ್ಯಾಂಕ್ ಯು. ಇದನ್ನ ಎದೆ ಮೇಲೆ ಕೈ ಇಟ್ಕೊಂಡು, ಹಾರ್ಟ್ ಮೇಲೆ ಕೈ ಇಟ್ಕೊಂಡು 2 ಕೈಯನ್ನ ಹೇಳ್ತಕ್ಕಂಥದ್ದು. ಅಂದ್ರೆ ಇವೆಲ್ಲ ಪ್ರೊಸೆಸ್ ಮಾಡೋದ್ರಿಂದ ನೀವು ಸ್ಥಿರತೆ ಬರುತ್ತೆ. ಒಂದು ಕಾನ್ಸಂಟ್ರೇಷನ್ ಅಂದ್ರೆ ಏಕಾಗ್ರತೆ ಅಂತ ಹೇಳ್ತಿರಲ್ಲ, ಏಕಾಗ್ರತೆ ಬರುತ್ತೆ. ಏಕಾಗ್ರತೆ ಬಂದಾಗ ನಿಮ್ ಮನಸ್ಸು ಓಡಿ ಹೋಗಲ್ಲ, ಆತ್ಮನು ಹತ್ರ ಇರ್ತೈತಿ, ದೇಹನು ಸಹಕಾರ ಕೊಡುತ್ತೆ. 3 ಯಾವ ಸಹಕಾರ ಆಯ್ತು, ಅವಾಗ ಧ್ಯಾನ ಚೆನ್ನಾಗತ್ತೆ. ಸರ್, ನಾವು ನಮಗ್ ಬೇಕಾದ ನಾವು ಮಾಡ್ಕೋಬಹುದು. ಈ ದೇವಸ್ಥಾನದಾಗ ಭಜನಿನ ಹೆಂಗ್ ಮಾಡ್ತಾರ, ಎಲ್ಲರೂ ಸೇರಿ ಮಾಡ್ತಾರ. ಒಬ್ಬನ ತಬಲಾ ಬಾರಿಸ್ತಾನ, ಒಬ್ಬನ ಹಾಡು ಹೇಳ್ತಾನ, ಒಬ್ಬನ ತಾಳ ಹಾಕ್ತಾನ, ಒಬ್ಬನ ಪೇಂಪಟಿ ಬರ್ಸ್ತಾನ. ಅಷ್ಟು ಕೂಡಿದ ಏನಕತಿ, ಚಂದ ಆಕತ್ತ, ಅದು ಎಫೆಕ್ಟಿವ್ ಆಕೈತಿ, ದೇವ್ರಿಗೆ ಮುಡ್ತದ ಅದು ಭಜನೆ ಮಾಡಿದ್. ಹಂಗ ಆದ್ರೆ ನಾನೊಬ್ಬನ ಭಜನೆ ಮಾಡ್ತಾನೆ ಅಂತಂದ್ರೆ ಮಾಡ್ಬೋದು, ಮಾಡೋದು ಬೇಡ ಅಂತಲ್ಲ. ಬಟ್ ಎಲ್ಲರೂ ಸೇರಿ ಸಮೂಹವಾಗಿ ಮಾಡಿದಾಗ ಅದು ಪ್ರಭಾವ ಜಾಸ್ತಿ ಇರುತ್ತೆ ಅನ್ನೋದಕ್ಕೆ ಸಂಕಲ್ಪ ಧ್ಯಾನನು ಅದ್ರಲ್ಲಿ ಇನ್ನೂ ವಿಶೇಷವಾಗಿ ಆಗುತ್ತೆ ಅನ್ನೋದಕ್ಕೆ ಅದು ಪ್ರಕ್ರಿಯೆ. ಇವೆಲ್ಲವನ್ನೂ ನೀವ್ ಇಷ್ಟಪಟ್ರೆ, ಒಪ್ಪಿಕೊಂಡ್ರೆ, ಸಹಕಾರ ಕೊಟ್ರೆ ಮಾಡಿಸ್ಬೇಕು ಅನ್ನೋದು ನನ್ನ ಆಶೆ ಇದೆ. ಅದನ್ನ ಟೈಮಿಂಗ್ ಹೆಂಗ್ ಸೆಟ್ ಮಾಡ್ಕೊಳ್ತೇವೆ. ಸೊ ಹಂಗ ನೀವೇನೋ ಒಂದೊಂದ ಹೇಳ್ಕಂತ ಮತ್ತೇನೇನೋ ಹೇಳಕತ್ತಿ ಬಿಡ್ರಿ, ಬಾಳ ಸೇರಿಸ್ತೀರ್ನ, ನಮಗ್ ಗೊಂದ್ಲಕತನ ಇಲ್ಲ. ಬೇಕಿದ್ರೆ ಮಾಡ್ರಿ, ಬೇಡಿದ್ರೆ ಇಲ್ಲ. ನೀಡೋದ್ ನಮ್ಮನ್ಯಾಗ ಅಡಿಗೆ ರೆಡಿ ಐತ್ರಿಪ್ಪ, ಎಲ್ಲಾ ತರದ 100 ತರದ ಸ್ವೀಟ್ ಐಟಮ್ಸ್ ಎಲ್ಲದೂ ಐತಿ. ರೊಟ್ಟಿ ಬೇಕಾ, ಚಪಾತಿ ಬೇಕಾ, ಮುದ್ದಿ ಬೇಕಾ, ಎಲ್ಲದೂ ಐತಿ. ಯಾರೇನು ಉಣ್ತೀರಿ ಉಣ್ರಿ, ನೀಡ್ತಾವ ಅಷ್ಟೇ ನಮ್ ಕೆಲಸ.
ತಗೊಳ್ಳಿ, ಯಾವಾಗ ತಗೊಳಕಾಗ ತಗೊಳ್ರಿ. ತಗೊಳ್ಳಿಬೇಕಂತ ನಮ್ ಕಂಡೀಷನ್ ಇಲ್ಲ, ನೀವು ತಗೊಳ್ಳಿಲ್ಲ ಅಂತ ನಾವು ಬೇಜಾರಿಲ್ಲ. ಹೌದಾ? ಇಲ್ಲಿ ಯಾವ್ದು ನಿರೀಕ್ಷಣೆ ಇಲ್ಲ. ಪತ್ರಿಜಿ ಹೇಳ್ತಾರ, ನೋ ಜಡ್ಜ್ಮೆಂಟ್ ನೋ ಕಾಮೆಂಟ್. ಕಾಮೆಂಟ್ ಮಾಡಲ್ಲ, ಜಡ್ಜ್ಮೆಂಟ್ ಹೇಳಲ್ಲ. ನಾವು ಅವ್ರವ್ರಿಗೆ ಬಿಟ್ಟದ್ದು ಈ ಪ್ರಯತ್ನವನ್ನು ಮಾಡೋಣ. ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಹಾಗಾಗ್ಬಿಟ್ಟು 3:15 3:40 ಅದು ಸ್ವಲ್ಪ 5 ನಿಮಿಷ ಹೆಚ್ಚಿಗೆ ಮಾಡ್ಕೊಂತ ಹೋಗೋಣ ನೋಡೋಣ. ಇಷ್ಟಪಟ್ರೆ ಸದ್ಯ ಮಾತ್ರ 3:50 ಕನೆಕ್ಟ್ ಆಗ್ರಿ. 10 ನಿಮಿಷದಲ್ಲಿ ಪ್ರೊಸೆಸ್ ಮಾಡಿ ಎಕ್ಸಾಕ್ಟ್ ಆಗಿ 4 ಗಂಟೆ ಸ್ಟಾರ್ಟ್, 5 ಗಂಟೆ ಕ್ಲೋಸ್. ಈ ಪ್ರಯತ್ನವನ್ನು ಮಾಡೋಣ ಅಂತ ಹೇಳಿ ನನ್ಗೆ ಅನ್ಸಿದ ಕೆಲವು ಸಲಹೆಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಒಟ್ಟಾರೆ ಮಹಾವತಾರ ಫೌಂಡೇಶನ್ ವಿಭಿನ್ನವಾಗಿದೆ, ಎಲ್ಲಾ PMC ಕೇಂದ್ರಕ್ಕಿಂತಲೂ ಅನ್ನೋದನ್ನ ಮಟ್ಟಕ್ಕೆ ತಗೊಂಡ್ ಹೋಗೋಣ. ಯಾಕಂದ್ರೆ ಇವತ್ತು ಸ್ಕೂಲ್ಗಳು ನೋಡ್ರಿ, ಯಾಕಂದ್ರ ಪ್ರೈವೇಟ್ ಸ್ಕೂಲ್ ಅದಾವಲ್ಲ, ಒಬ್ರಿಗಂತೂ ಒಂದೊಂದ್ ಸ್ಕೂಲ್ ಅದಾವ. ಅವ್ರು ಹೆಂಗ್ ಡಿಮ್ಯಾಂಡ್ ಆಗ್ತಾ ಇದಾರೆ, ಯಾವ್ದಾರ ಸ್ಕೂಲ್ನಾಗ 100ಕ್ಕೆ 100 ಡಿಸ್ಟಿಂಕ್ಷನ್ ಸ್ಟೇಟಿಗೆ ಫಸ್ಟ್ ಬಂತು ಅಂತಂದ್ರೆ ಆ ಶಾಲೆಗೆ ನೆಕ್ಸ್ಟ್ ಇಯರ್ ಅಡ್ಮಿಷನ್ ಜಾಸ್ತಿ, ಮತ್ತೊಂದ್ ಲಕ್ಷ ಹೆಚ್ಚಿಗೆ ಮಾಡ್ತಾರ ಅವ್ರು. ಯಾಕೆ ಅಲ್ಲಿ ಡಿಸ್ಟಿಂಕ್ಷನ್ ಬಂತಲ್ಲ, ಹಂಗ ನಮ್ PMC ಕಾಲೇಜ್ ಸೂಪರ್ ಆಗಿ ಆಗ್ಲಿ ಅಂತ, ಇಲ್ಲಿಗೆ ಅಡ್ಮಿಷನ್ ಜಾಸ್ತಿ ಆಗ್ಲಿ, ಎಫೆಕ್ಟಿವ್ ಆಗ್ಲಿ, ಇದು 100ಕ್ಕೆ 100 ರಿಸಲ್ಟ್ ಬರ್ಲಿ ಅಂದ್ರೆ ಆಧ್ಯಾತ್ಮಿಕ ಲೋಕದಲ್ಲಿ ನಾವೆಲ್ಲರೂ ಮುಂದುವರಿಯೋಣ, ಉನ್ನತ ತರಕ್ಕೆ ಹೋಗೋಣ. ಎಲ್ಲರೂ ಕರ್ಕೊಂಡು ಹೋಗೋಣ, ಒಬ್ರ ಹೋಗೋದು ಬೇಡ, ಕರ್ಕೊಂಡು ಹೋಗೋಣ. ಇದಕ್ಕೆ ತಾವೆಲ್ಲರೂ ಸಹಕಾರ ಕೊಡ್ರಿ ಅಂತ ಹೇಳಿ ಕೇಳಕ್ ಇಷ್ಟಪಡ್ತೀನಿ. ಕೆಲವು ಕಡೆ ಹೇಳ್ತಾರ, ಬೇಡುವರಿಲ್ಲದೆ ಬಡವನಾದ ಏನಂತ, ನೀಡೋರ್ ಬೇಕಾದಷ್ಟು ಜನ ಇರ್ತಾರ, ಬೇಡೋರಿಲ್ಲ ಅಂತಂದ್ರೆ ಇದ್ದದ್ದು ವೇಸ್ಟ್ ಆದ. ಹಂಗ ಇಲ್ಲಿ ಜ್ಞಾನ ಇದೆ, ತಗೊಳ್ಳೋರ್ ಬರ್ರಿ. ಇನ್ನೂ ಜನ ಅದಾರ, ಬೇಕಾದವ್ರು ಜನ ಅದಾರ. ನೀವು ಗೊತ್ತು ಗುರಿ ಇದ್ದವರಿಗೆ, ಪರಿಚಯದ ಫ್ರೆಂಡ್ಸ್ ಎಲ್ಲರಿಗೆ ಹೇಳ್ರಿ, ಬರೋರ್ ಬರ್ಲಿ. ಒಂದ್ ಸಂಕಲ್ಪ ಮಾಡ್ಕೇಳಿ, ನಾನ್ 100 ಜನಕ್ಕೆ ಧ್ಯಾನಿಗಳನ್ನ ನನ್ಗೆ ಕರ್ಕೊಂಡ್ ಬರ್ತೀನಿ ಅಂತ ಸಂಕಲ್ಪ ಮಾಡ್ರಿ. ಏನಾಗಬೇಕೈತಿ? 10 ಮಂದಿ ಬರ್ಲಿಲ್ರಿ ಕಡೆಗೆ ನೋಡ್ರಿ. ನೀವು 100 ಅನ್ಕೊಂಡ್ 10 ಬಂದ್ರು ಪರವಾಗಿಲ್ಲಲ್ಲ. ಇಲ್ಲಿ 100 ಮಂದಿ ಅದೇವಿ ಅಂತಂದ್ರೆ ಎಷ್ಟಾಗತ್ತೆ? 1000 ಆಕತ್. 1000ಕ್ಕೆ 100 ಮಂದಿ ಬರ್ತಾರಲ್ಲ ಮತ್ತೆ ಹೊಸಬ್ರು. ಅವ್ರು ಈ ವರ್ಷ ಬಂದ್ರೆ ಮುಂದ್ ವರ್ಷಕ್ಕೆ ಅವ್ರು ಮತ್ತೆ 100 ಮಂದಿ ಕರ್ಕೊಂಡ್ ಬರ್ತಾರೆ. ಹಂಗ ಹಂತವಾಗಿದ್ದು ಮಲ್ಟಿಪಲ್ ಆಗಿ 1 10 10 100 100 ಲಕ್ಷ ಲಕ್ಷ ಕೋಟಿಯಾಗಿ ಇಡೀ ಭೂಮಿ ಮೇಲಿರ್ತಕ್ಕಂತ 850 ಕೋಟಿ ಆತ್ಮಗಳು ಕೂಡ ಈ ಒಂದು ಸದ್ಗತಿ ಹೊಂದಲಿಕ್ಕೆ ಪ್ರಯತ್ನವನ್ನ ಮಾಡೋಣ. ಭಗವಂತನ ಆಶೀರ್ವಾದ ಬೇಡೋಣ ಅಂತ ಹೇಳ್ತಾ ಟೈಮ್ ಆಗಿದೆ. ಇಷ್ಟತನ ಮಾತಾಡಕ್ ಅವಕಾಶ ಕೇಳಿದ ತಮ್ಮೆಲ್ಲರೂ ಕೂಡ ವಂದಿಸುತ್ತಾ, ಮಹಾವತಾರ ಫೌಂಡೇಶನ್ಗೂ, ಗುರುಜಿಗೂ, ಪತ್ರಿಜಿಗಳಿಗೂ ಎಲ್ಲರಿಗೂ ವಂದನೆಗಳು. ಕಾರ್ಯಕ್ರಮ ಪ್ರತಿನಿತ್ಯ ಮಿಸ್ ಮಾಡದೆ ಏನೇ ಕೆಲಸ ಕಾರ್ಯಗಳಿದ್ರು ಕೂಡ ಅದನ್ನ ನಿಭಾಯಿಸ್ಕೊಂಡು ನಡೆಸ್ತಾ ಇದಾರಲ್ಲ ಮಾಸ್ಟರ್ಸ್ಗಳು, ಹೋಸ್ಟ್ ಆಗಿ ಎಲ್ಲರೂ ಕೂಡ ಅನಂತ ಧನ್ಯವಾದಗಳನ್ನ ಎಲ್ಲರ ಪರವಾಗಿ ತಿಳಿಸ್ತಾ, ಥ್ಯಾಂಕ್ ಯು ಮೇಡಮ್. ಓವರ್ ಟು ಯು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾಗ್ರಿ. ನಾವು ಹೇಳೋದು ಧರ್ಮ ಅಂತ ಹೇಳಿದ್ರೆ ನಿಜ ಸರ್. ನಾ ಸಿದ್ಧರ ಬೆಟ್ಟಕ್ಕೆ ಬಂದಾಗ 1 ವರ್ಷದಿಂದ ಹೇಳ್ಕೊತಾ ಬಂದಿದ್ದೆ. 2 ಜಾಯ್ನ್ ಆಗಿದ್ರು. ಈಗ ತಿರುವಣ್ಣಾಮಲೆಗೆ ನಮ್ ಸಿಬ್ಬಂದಿಯವ್ರು 5 ಜನ ಬಂದ್ರು ನೋಡಿ. ಅಂದ್ರೆ ನಾವ್ ಹೇಳುದು ಅವ್ರದ್ದು ಯಾವಾಗ ಬರ್ಬೇಕಂತ ಇರುತ್ತೆ ಅವಾಗ ಬರ್ತಾರೆ. ಈಗ 1 2 ಇದ್ದಿದ್ದು 5 ಆಯ್ತು, 5 ಇದ್ದಿದ್ದು 10 ಆಗ್ಬೋದು, ಹಂಗೆ ಬೆಳಿತಾ ಹೋಗುತ್ತೆ ಅದು. ಯಾಕಂದ್ರೆ ಅವರು ಎಲ್ಲ ಪ್ರಚಾರ ಮಾಡ್ತಾರೆ. ಅದು ತಾವು ಹೇಳಿದ್ದು ನಿಜ ಸರ್. ನಾವ್ ಹೇಳೋಣ, ಅವ್ರಿಗೆ ಅವ್ರದ್ದು ಕರ್ಮ ಯಾವಾಗ ಕಳಿತೈತೆ ಅವಾಗ ಬರ್ತಾರೆ. ಆದ್ರೆ ಹೇಳೋದು ನಿಲ್ಸೋದ್ ಬೇಡ. ನಮ್ಗೆ ಎಷ್ಟು ಗೊತ್ತಿದೆ ಅವ್ರಿಗೆ ಹೇಳೋದು. ನಾವ್ ಇವತ್ತ ಧ್ಯಾನ ಕಲ್ಕೊಂಡಿ ಮತ್ತೊಬ್ಬರಿಗೆ ನಾವು ಧ್ಯಾನಕ್ಕೆ ಬರ್ರಿ ಅಂತ ಹೇಳುದು, ಧ್ಯಾನ ಹೇಳ್ಕೊಡುದು. ಅವ್ರು ಬರುದು ಬಿಡುದು ಅವ್ರಿಗೆ ಬಿಟ್ಟಿದ್ದು. ನಾವು ಪ್ರಚಾರ ಅಂತೂ ಮಾಡೋದು ನಮ್ ಜವಾಬ್ದಾರಿ, ಅದನ್ನ ಮಾಡೋಣ ಅಂತ ಹೇಳಿದ್ರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಾಗರತ್ನ ಮೇಡಮ್, ನಿಮ್ಮ ಒಂದು ಗೀತೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸೋಣ. ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ ಮೇಡಮ್. ನಮಸ್ತೆ ಮೇಡಮ್, ಅವಕಾಶ. ನಮಸ್ತೆ. ವಂದನಂ ಗುರುವೀರನೇ, ವಂದನಂ 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 ಗುರುವೀರನೇ, ನಿಮಗೊಂದನಂ ಸುಖ ಸಾರನೆ. ಬಂದ ಮೋಹಗಳೆಂಬ 2 ಸಂದು ತೋರಿದ ಧೀರನೇ, ಬಂದ ಮೋಹಗಳೆಂಬ 2 ಸಂದು ತೋರಿದ ಧೀರನೇ, ವಂದನಂ ಗುರುವೀರನೇ. ತನ್ನ ನಿಜವನು ನೋಡನು ಈ ಭಿನ್ನವಳಿಯದ ಮೂಡನು, ತನ್ನ ನಿಜವನು ನೋಡನು ಈ ಭಿನ್ನವಳಿಯದ ಮೂಡನು. ನಿನ್ನ ಪಾದವ ಕಂಡವನುಜನು ಜನ್ಮವಳಿದ ಮೂಡನು, ನಿನ್ನ ಪಾದವ ಕಂಡ ಮನುಜನು ಜನ್ಮವಳಿದ ಮೂಡನು. ಹಿಂದೆ ಸುಕೃತವ ಮಾಡಿದೆ ಅದರಿಂದ ನಿನ್ನಳು ಕೂಡಿದೆ, ಹಿಂದೆ ಸುಕೃತವ ಮಾಡಿದೆ ಅದರಿಂದ ನಿನ್ನಳು ಕೂಡಿದೆ. ಬಂಧವಿಲ್ಲದ ಪೂರ್ಣ ಸಹಜಾನಂದ ಪದವಿಯ ನೀಡಿದೆ, ಬಂಧವಿಲ್ಲದ ಪೂರ್ಣ ಸಹಜಾನಂದ ಪದವಿಯ ನೀಡಿದೆ. ವಂದನಂ ಗುರು ವಂದನೆ, ವಂದನಂ ಗುರು ವಂದನೆ, ವಂದನಂ ಗುರುವೀರನೇ, ನಿಮಗೊಂದನಂ ಸುಖ ಸಾರನೆ. ತಂದೆ ತಾಯಿಗಳಾದರೋ ಬಹುಮಂದಿಗಳು ಹೋದರೋ, ತಂದೆ ತಾಯಿಗಳಾದರೋ ಬಹುಮಂದಿ ಕಳೆದೆ ಹೋದರೋ. ತಂದೆ ಸದ್ಗುರು ಶಂಕರಾರ್ಯನೇ, ತಂದೆ ಸದ್ಗುರು
ಶಂಕರಾರ್ಯನೇ ಹಿಂದೆ ನಿಲ್ಲುವ ದೇವರೇ, ಹಿಂದೆ ನಿಲ್ಲುವ ದೇವರು, ಹಿಂದೆ ನಿಲ್ಲುವ ದೇವರು. ವಂದನಂ ಗುರುವೀರನೇ ನಿಮಗೊಂದನಂ ಸುಖ ಸಾರನೆ, ಬಂದ ಮೋಹಗಳೆಂಬ ಎರಡರ ಸಂದು ತೋರಿದ ಧೀರನೇ, ಸಂದು ತೋರಿದ ಧೀರನೇ. ಹರೇ ಶ್ರೀನಿವಾಸ. ಅವಕಾಶಕ್ಕಾಗಿ ಧನ್ಯವಾದ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾದ ಗುರುವಂದನೆ ಮೂಲಕ ಇವತ್ತಿನ ಸೆಷನ್ ಮುಕ್ತಾಯಗೊಳಿಸ್ತೇವೆ. ನಿಜ ಇಂಥ ನಮ್ಗೆ ಮಹಾವತಾರ್ ಫೌಂಡೇಶನ್ ವೇದಿಕೆಯನ್ನ ಹುಟ್ಟು ಹಾಕಿ ನಮ್ಗೆಲ್ಲರಿಗೂ ಕೂಡ ಇಲ್ಲಿ ಧ್ಯಾನವನ್ನ ನೀಡೋದ್ರಲ್ಲದೆ ಸೇವೆ ಮಾಡ್ಲಿಕ್ಕೆ ಅವಕಾಶವನ್ನೇ ಮಾಡಿಕೊಟ್ಟಂತ ರಂಗನಾಥ್ ಗುರುಜರಿಗೆ ಈ ಗುರುವಂದನೆ ಸಮರ್ಪವಾಗಲಿ ಅಂತ ಹೇಳ್ತಾ ಬೆಳಗಿನಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಧ್ಯಾನವನ್ನು ಸುದೀರ್ಘವಾಗಿ 1 ಗಂಟೆಗಳ ಧ್ಯಾನದಲ್ಲಿ ಭಾಗವಹಿಸಿದಂತ ಎಲ್ಲ ಆತ್ಮ ಬಂಧುಗಳಿಗೂ ಈ ವೇದಿಕೆ ಪರವಾಗಿ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಮತ್ತೆ ಈ ವೇದಿಕೆಯಲ್ಲಿ ಬಂದು ಇವತ್ತಿನ ತಮ್ಮಲ್ಲಿ ಪರಿಹಾರಗಳನ್ನ ಹಾಗೂ ತಮ್ಮಲ್ಲಿರುವಂತಹ ಧ್ಯಾನ ಹಂಚಿಕೆಯನ್ನು ಮಾಡಿಕೊಂಡಂತ ಎಲ್ಲ ಆತ್ಮ ಬಂಧುಗಳಿಗೂ ಕೂಡ ನನ್ನ ಅಂತರಾದ ಕೃತಜ್ಞತೆಗಳು. ಮತ್ತು ಸನ್ಗೌಡ್ರು ಕೋಸ್ಟ್ ಆಗಿ ಬಹಳಷ್ಟು ಮಾಹಿತಿಯನ್ನ ಎಲ್ಲ ಧ್ಯಾನಿಗಳಿಗೂ ನೀಡಿದ್ದಾರೆ. ಅದನ್ನೆಲ್ಲ ನಾವು ಪ್ರತಿನಿತ್ಯ ಇಲ್ಲಿ ಮಹಾವತಾರ್ ಫೌಂಡೇಶನ್ ಅಲ್ಲಿ ಕೊಟ್ಟಂತ ವೇದಿಕೆಗಳಲ್ಲಿ ನಾವು ಹಾಜರಾಗ್ತಾ ಇಲ್ಲಿ ಕೊಡುವಂತ ಧ್ಯಾನವನ್ನ ಪಡೆದುಕೊಳ್ಳುತ್ತಾ ನಾವು ಧ್ಯಾನಸ್ಥರಾಗೋಣ, ಧ್ಯಾನವಂತರಾಗೋಣ. ಧ್ಯಾನ ಕುಟುಂಬ, ಧ್ಯಾನ ಜಗತ್ತು ಪ್ರಚಾರಕ್ಕಾಗಿ ನಾವೆಲ್ಲರೂ ಸಹಕಾರ ಕೊಡೋಣ ಅಂತ ಹೇಳ್ತಾ ತಮ್ಗೆ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಮತ್ತು ವೇದಿಕೆಯನ್ನು ಸೃಷ್ಟಿ ಮಾಡಿದಂತ ರಂಗನಾಥ್ ಗುರುಜಿಯವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತಿನ ಸೆಷನ್ ಇಲ್ಲಿಗೆ ಸಂಪನ್ನಗೊಳಿಸ್ತೇವೆ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್, ಥ್ಯಾಂಕ್ ಯು, ಥ್ಯಾಂಕ್ ಯು.